ಎಲ್ಲರಿಗೆ ನಮಸ್ಕಾರ. ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದ ಮಧ್ಯದಲ್ಲಿ ನಾವಿದ್ದೇವೆ. 33ನೇ ಸರ್ಗ. ಶೂರ್ಪಣಖೆ ರಾವಣನ ಆಸ್ಥಾನಕ್ಕೆ ಬಂದು ರಾವಣನನ್ನು ಚೆನ್ನಾಗಿ ಬೈಯೋದಕ್ಕೆ ಆರಂಭ ಮಾಡಿದಾಳೆ. ಆ ಸರ್ಗದ ಹೆಸರೇ ರಾವಣನಿಂದ ಅಂತ ಹೇಳಿ. ಕೇರಳದ ಚಾಕ್ಯಾರುಗಳು ಅನ್ನುವ ಕಲಾವಿದರು ಕೂಟಿಯಾಟ್ಟಂ ಅಂತ ಮಾಡ್ತಾರೆ. ಅದು ಒಂದು ರೀತಿಯಾದ ಸಂಸ್ಕೃತ ರಂಗಪ್ರಯೋಗ. ಅವರು ಮಾಡುವ ಎಷ್ಟೋ ಪ್ರಯೋಗಗಳಿಗೆ ಪ್ರಬಂಧ ಅನ್ನುವ ಒಂದು ಸಾಹಿತ್ಯ, ಅದು ಒಂದು ರೀತಿಯಾದ ಚಂಪು ಕಾವ್ಯದಂತೆ ಗದ್ಯ ಪದ್ಯಾತ್ಮಕವಾದ ಸಾಹಿತ್ಯ. ನಾಟಕದಂತೆ ಸಂವಾದವಾಗಿ ವಿಭಕ್ತವಾಗಿರೋಲ್ಲ, ಆ ಥರ ಇರುತ್ತೆ. ಅಲ್ಲಿ ನಾರಾಯಣ ಭಟ್ಟಾತಿರಿ ನಾರಾಯಣೀಯಂ ಕಾವ್ಯದ ಪ್ರಸಿದ್ಧಿ ಯಾವನದಿದೆ, ಅವನು ನಿರನುನಾಸಿಕ ಚಂಪು ಪ್ರಬಂಧ ಅಂತ ಒಂದು ಬರೆದಿದ್ದಾನೆ. ಅಲ್ಲಿ ಶೂರ್ಪಣಕ್ಕೆ ಮೂಗನ್ನು ಕುಯಿಸ್ಕೊಂಡ ಮೇಲೆ ಅವಳಿಗೆ ಜ್ಞಾಮ ಗಾಣ ನಮ್ ಇವುಗಳನ್ನು ಉಚ್ಚಾರ ಮಾಡೋದಕ್ಕೆ ಆಗೋದಿಲ್ವಲ್ಲ, ಅದಕ್ಕೆ ಅದು ಇಲ್ಲದೇ ಇರುವ ರೀತಿಯಲ್ಲಿ ಅವಳು ರಾವಣನ ಹತ್ರ ಮಾತಾಡ್ತಾಳೆ ಅಂತ. ಅದರಿಂದ ರಾಮ ಅಂತ ಹೇಳೋಕೆ ಆಗೋದೇ ಇಲ್ಲ, ಅವಳಿಗೆ ರಾಘವ ಅಂತ ಅನ್ಬೇಕು. ಮಕಾರ ಬರುವ ಹಾಗಿಲ್ಲ, ಮೈಥಿಲಿ ಅಂತ ಅನ್ನುವ ಹಾಗಿಲ್ಲ, ಸೀತಾ ಅಂತ ಹೇಳಬೇಕು. ಜಾನಕಿ ಅಂತ ಕೂಡ ಹೇಳೋದಕ್ಕೆ ಆಗೋದಿಲ್ಲ, ಅದಕ್ಕೆ ಅವಳು ಸೀತಾ ಅಂತ ಅನ್ನಬೇಕು, ರಾಘವ ಅಂತ ಅನ್ನಬೇಕು. ಹಾಗೆ ಲಕ್ಷ್ಮಣ ಅಂತ ಅನ್ನೋದಕ್ಕೆ ಆಗೋದಿಲ್ಲ, ಸೌಮಿತ್ರಿ ಅಂತಲೂ ಅನ್ನೋದಕ್ಕೆ ಆಗೋದಿಲ್ಲ. ರಾಘವಾವರಜ ಅಂತಲೇ ಅವಳು ಹೇಳ್ತಾಳೆ. ಅವರಜ ಅಂದರೆ ಸಹೋದರ ಅಂತ. ಅದರ ಸಹೋದರ ಅಂದರೆ ಅಣ್ಣನೂ ಆಗ್ಬೋದು ಮತ್ತೊಬ್ಬನೂ ಆಗ್ಬೋದು, ಅದಕ್ಕಾಗಿ ರಾಘವಾವರಜ ಅಂತ ಹೇಳುವುದೆಲ್ಲ ಬರುತ್ತೆ. ಈ ಥರ ಸರ್ಕಸ್ ಮಾಡಿಕೊಂಡು ಅವಳು ಮಾತಾಡಿದಳು ಅಂತ. ಅಷ್ಟರ ಮಟ್ಟಿಗೆ ಅವಳಿಗೆ ಕೇಪಬಿಲಿಟಿ ಇತ್ತು ಲ್ಯಾಂಗ್ವೇಜಲ್ಲಿ, ಆದರೆ ಸಂಸ್ಕಾರ ಮಾತ್ರ ಅಂತರಂಗಕ್ಕೆ ಬಂದಿರಲಿಲ್ಲ. ಅವಳು ಕಟುಕಟುವಾಗಿ ಬೈತಾಳೆ. ಸಮುದ್ರದಲ್ಲಿ ಮುಳುಗಿರುವ ಪರ್ವತಗಳ ಎತ್ತರ ಯಾರಿಗೂ ಗೊತ್ತಾಗೋಲ್ಲ, ಹಾಗೆ ನಿನಗೂ ಕೂಡ ಏಳಿಗೆ ಅನ್ನೋದು ಕಾಣಿಸೋದಿಲ್ಲ ಅಂತೆಲ್ಲ ಬಾಯಿಗೆ ಬಂದಂತೆ ಬೈತಾ, ನೀನು ಸುಖಲೋಲಪನಾಗಿದ್ದೀಯ, 14,000 ಜನ ರಾಕ್ಷಸರು ಜನಸ್ಥಾನದಲ್ಲಿ ಸತ್ತು ಹೋಗಿದ್ದನ್ನು ನೀನು ತಿಳ್ಕೊಂಡೇ ಇಲ್ಲ. ನಾನು ತಿಷ್ಠತಿ ಕಾರ್ಯಾಣಿ ಭಯೇಶು ಚ ಬಿಭೇತಿ ಚ ಕ್ಷಿಪ್ರಂ ರಾಜ್ಯ ಅಚ್ಯುತೋ ದೀನಃ ತೃಣೈಸ್ತುಲ್ಯೋ ಭವೇದಿಹ. ಯಾವನು ಕಾರ್ಯಗಳನ್ನು ಭೀತಿಯಿಂದ ಭೀತಿ ಇಲ್ಲದೆ ವಿವೇಕದಿಂದ ಯೋಚನೆ ಮಾಡೋದಿಲ್ಲವೋ, ಆತಂಕದಲ್ಲಿ ಭಯ ಪಡೋದಿಲ್ಲವೋ ಅಂಥವನು ಬೇಗನೆ ಹೊರಟೋಗ್ಬಿಡ್ತಾನೆ ಅಂತ. ಅಂದರೆ ವಿವೇಕ ಇಟ್ಟುಕೊಳ್ಳದೆ ಭಯ ಪಡುವಂಥವನು, ವಿವೇಕ ಇದ್ದು ಧೈರ್ಯದಿಂದ ಮುನ್ನುಗ್ಗಬೇಕು. ಹಾಗಲ್ಲದೆ ವಿವೇಕ ಇಲ್ಲದೆ ನಿರ್ಭೀತಿಯನ್ನು, ಯಾವುದನ್ನು ಒಂದು ಅವಿವೇಕದ ನಿರ್ಭೀತಿ ಇಟ್ಟುಕೊಳ್ತಾನೆ ಅವನು ಸರ್ವನಾಶನ ಆಗಿಬಿಡ್ತಾನೆ. ಶುಷ್ಕೈ ಕಾಷ್ಠೈರ್ ಭವೇತ್ ಕಾರ್ಯಂ ಲೋಷ್ಠೈರಪಿ ಚ ಪಂಸುಭಿ ನತು ಸ್ಥಾನಾತ್ ಪರಿಭ್ರಷ್ಟೈ ಕಾರ್ಯಂ ಸ್ಯಾದ್ ವಸುಧಾಧಿಪೈ. ಒಣಗಿದ ಕಟ್ಟಿಗೆಯಿಂದ ಕೂಡ ಪ್ರಯೋಜನ ಇರುತ್ತೆ, ಹಾಗೆ ಮಣ್ಣೆಂಟೆಗಳಿಂದ ಕೂಡ ಪ್ರಯೋಜನ ಉಂಟು, ಅಷ್ಟೇಕೆ ಧೂಳಿಂದಲೂ ಪ್ರಯೋಜನ ಇದೆ. ಆದರೆ ಸ್ಥಾನಭ್ರಷ್ಟರಾದಂಥ ಅಧಿಕಾರಿಗಳಿಂದ ಏನು ಒಂದು ಪ್ರಯೋಜನವಿಲ್ಲ ಅಂತ. ಇದನ್ನು ನಮ್ಮ ರಾಜಕಾರಣಿಗಳು ರಾಮಾಯಣ ಓದದೆಯೇ ಚೆನ್ನಾಗಿ ತಿಳ್ಕೊಂಡು ಬಿಟ್ಟಿದ್ದಾರೆ. ಅದಕ್ಕೆ ಆ ಜಾಗವನ್ನು ಬಿಡೋದಕ್ಕೆ ಎಂದೂ ಅವರು ಇಷ್ಟಪಡುವುದಿಲ್ಲ. ಒಂದು ಸ್ವಲ್ಪ ಕೂಡ ವಿವೇಕ ಇಲ್ಲದೆ ನೀನು ವರ್ತಿಸ್ತಾ ಇದೆಯಾ ರಾವಣ, ಇದು ತುಂಬ ತಪ್ಪು. ಉಪಭುಕ್ತಂ ಯಥಾವಾಸ ಸ್ರಜೋವಾ ಮೃದಿತಾ ಯಥಾ ಏವಂ ರಾಜ್ಯಾತ್ ಪರಿಭ್ರಷ್ಟ ಸಮರ್ಥೋಪಿ ನಿರರ್ಥಕ. ಅಧಿಕಾರವನ್ನು ಬಿಟ್ಟಂಥವನು ಬಳಸಿದ ಮಾಲೆಯ ಹಾಗೆ, ಉಟ್ಟು ಬಿಸಾಡಿದ ಬಟ್ಟೆಯ ಹಾಗೆ ನಿಷ್ಪ್ರಯೋಜನವಾಗ್ತಾನೆ. ಅದು ಯಾರಿಗೂ ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ನಿರ್ಮಾಲ್ಯವನ್ನು ಯಾರೂ ಮುಡಿಯೋದಿಲ್ಲ, ಹಾಗಾಗಿಬಿಡುತ್ತೆ. ಅಪ್ರಮತ್ತಶ್ಚ ಯೋ ರಾಜ ಸರ್ವಜ್ಞೋ ವಿಜಿತೇಂದ್ರಿಯ ಕೃತಜ್ಞೋ ಧರ್ಮಶೀಲಶ್ಚ ಸರಾಜ ತಿಷ್ಠತೆ ಚಿರಂ. ಜಾಗರೂಕನಾಗಿ ಎಲ್ಲವನ್ನ ತಿಳಿದವನಾಗಿ ಇಂದ್ರಿಯ ಜಯವನ್ನು ಉಳಿಸಿಕೊಂಡು ಕೃತಜ್ಞನಾಗಿ ಧರ್ಮಶೀಲನಾಗಿರುವಂಥ ರಾಜನೇ ಶಾಶ್ವತವಾಗಿರೋದು ಅಂತ. ಅದ್ಭುತವಾದ ಮಾತು ಇದು. ಶೂರ್ಪಣಖೆ ಬಾಯಿಂದ ಬರುತ್ತಾ ಅಂತ ಅನ್ಸುತ್ತೆ. ಡೆವಿಲ್ ಕೋಟಿಂಗ್ ದಿ ಸ್ಕ್ರಿಪ್ಚರ್. ಇಷ್ಟೆಲ್ಲ ನೀತಿಯನ್ನು ಉಪದೇಶ ಮಾಡಿದ ಇವಳೇ ಪರಸ್ತ್ರೀಯನ್ನ ಅಪಹರಣ ಮಾಡಬೇಕು ಅಂತ ರಾವಣನಿಗೆ ಉಪದೇಶ ಮಾಡಿದಳಲ್ಲ. ಅಂದರೆ ಏನು? ಎಲ್ಲ ಕಾಲದಲ್ಲಿಯೂ ಧೂರ್ತರಿದ್ದರು, ಎಲ್ಲ ಕಾಲದಲ್ಲಿಯೂ ದಗ ವಂಚನೆ ಇದ್ದದ್ದೇ ಹೌದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದಕ್ಕೆ ರಾಮಾಯಣವೋ ಮಹಾಭಾರತವೋ ವಿನಾಯಿತಿ ಅಲ್ಲ. ಇದನ್ನು ವ್ಯಾಸ ವಾಲ್ಮೀಕಿಗಳಂಥ ಮಹರ್ಷಿ ಕವಿಗಳು ಗಮನಿಸಿ ನಮಗೆ ಎಚ್ಚರಿಕೆ ಹೇಳ್ತಾ ಇದ್ದಾರೆ. ನಯನಾಭ್ಯಾಂ ಪ್ರಸುಪ್ತೋಪಿ ಜಾಗರ್ತಿ ನಯಚಕ್ಷುಷ ವ್ಯಕ್ತಕ್ರೋಧ ಪ್ರಸಾದಶ್ಚ ಸರಾಜ ಪೂಜ್ಯತೆ ಜನೈ.
ನಯನಾಭ್ಯಾಂ ಪ್ರಸುಪ್ತಸ್ತ್ಯ, ಎಷ್ಟು ಸೊಗಸಾದ ಇಡಿಯಮ್ಮು. ಕಣ್ಣು ಮುಚ್ಚಿಕೊಂಡು ನಿದ್ರೆ ಮಾಡ್ತಾ ಇದ್ದರೂ ಯಾವನು ಗೂಢಚಾರಿಕೆಯ ಮೂಲಕ ಎಚ್ಚರ್ತಾ ಇರ್ತಾನೋ, ಗೂಢಚಾರಿಕೆಯ ನಯಚಕ್ಷುಷ ಅಂತಾರೆ, ನನ್ನ ರಾಜನೀತಿಯ ಕಣ್ಣಿಂದ ಎಚ್ಚರದಲ್ಲಿದ್ದಾನೋ ಅಂಥವನು ಯಾವನಿಗೆ ಕೋಪ ಮತ್ತು ಅನುಗ್ರಹ ಸ್ಪಷ್ಟವಾದ ಫಲ ಕೊಡ್ತೋ. ವ್ಯಕ್ತ ಕೋಪ ಪ್ರಸಾದಶ್ಚ ಅಂದರೆ ನಿಗ್ರಹಾನುಗ್ರಹ ಸಾಮರ್ಥ್ಯ ಇರಬೇಕು. ರಾಮನ ಬಗ್ಗೆ ಹೇಳ್ತಾ ಅಯೋಧ್ಯಾಕಾಂಡದ ಆರಂಭದಲ್ಲಿ ಅಮೋಘ ಕ್ರೋಧ ಹರ್ಷಣ ಅನ್ನುವ ಮಾತು ಬರುತ್ತೆ. ಅವನ ಕೋಪವಾಗಲಿ ಹರ್ಷವಾಗಲಿ ಅಮೋಘ, ವ್ಯರ್ಥವಾಗೋಲ್ಲ. ಹಾಗಿರಬೇಕು ರಾಜ. ಆ ಥರ ಇಲ್ಲವಾದರೆ ಏನು ಪ್ರಯೋಜನ? ನಿಷ್ಪ್ರಯೋಜನವಾದಂಥದ್ದು. ನೀನು ಹಾಗಾಗಿದ್ದೀಯಾ, ತ್ವಂತು ರಾವಣ ದುರ್ಬುದ್ಧಿ ಗುಣೈ ರೇತೇರ್ ವಿವರ್ಜಿತ ಅಂತೆಲ್ಲ ಬೈತಾಳೆ. ಇವಳು ಏನೋ ಲೋಕೋತ್ತರವಾದ ಒಳಿತಿಗಾಗಿ ಬೈತಾ ಇದ್ದಾಳ ಅಂತ ನೋಡಿದ್ರೆ ಹಾಗಲ್ಲವೇ ಅಲ್ಲ. ಅವಳು ತಂದುಕೊಟ್ಟಂಥ ಪ್ಲ್ಯಾನು ಅದ್ಭುತವಾದ ಪ್ರಪೋಸಲ್ಲು, ಸ್ಕೀಮ್, ಸೀತಾಹರಣೋಪದೇಶ. ಹಾಗೆ ಅವಳು ಬೈತಾ ಇರೋದನ್ನು, ಅಮಾತ್ಯ ಮಧ್ಯದಲ್ಲಿ ನಿಂತು ಬೈಯೋದನ್ನು ನೋಡಿ ಈ ರಾವಣ ಎಷ್ಟು ಹದಗೇಡಿ, ಕುಲಗೇಡಿ, ನಾಚಿಕೆಗೇಡಿ ಅಂತಂದರೆ, ಈ ಥರದ ಬೈದೆ ನಯವಾದ ಮಾತುಗಳನ್ನು ಹೇಳಿದ ವಿಭೀಷಣನನ್ನು ಒದ್ದು ಓಡಿಸಿದ. ವರ್ಚುವಲಿ ವಾಸ್ ಕಿಕ್ಡ್ ಅವೇ, ಲಿಟ್ರಲಿ ಕಾಲಿಂದ ಒದ್ದು ಬೀಡಿಸಿ ಓಡಿಸಿದ. ಈ ತಂಗಿ ಎನ್ನಿಸಿಕೊಂಡವಳು ಲಂಪಟೆ ವೃಷಸ್ಯಂತಿ ಹಾದಿರಂಪ ಬೀದಿರಂಪ ಮಾಡಿಕೊಂಡು, ಎಷ್ಟು ಬೀಚಿಯವರು ಹೇಳ್ತಾರೆ, ಭಂಡ ಬಾಯಿ ಇದ್ದರೆ ಬಂಡಿ ಹೊನ್ನಿದ್ದಂತೆ, 8 ಕರೆಯೋ ಎಮ್ಮೆ ಕಟ್ಕೊಂಡಿದ್ದಂತೆ ಅಂತ. ಹಾಗೇ ಇವಳು ಆ ಥರದ ಜಾತಿಯವಳು. ಇಂಥವಳ ಮಾತುಗಳನ್ನು, ಬೈಗಳನ್ನು ಕೇಳಿ ಅವಳನ್ನು ಬೈಯೋದಿಲ್ಲ, ದಬಾಯಿಸೋದಿಲ್ಲ. ಸಾಕೆ ಭಯ ಮುಚ್ಚು, ಎಂಥದ್ದು ಮಾತಾಡ್ತೀಯ, ಏನಂತ ಅಂದುಕೊಂಡಿದ್ಯಾ, ಹೋಗಾಚೆ ಅಂತ ಒಂದು ಮಾತು ಬರೋದಿಲ್ಲ. ಅಂದರೆ ಈ ಅಣ್ಣನಿಗೆ ತಕ್ಕ ತಂಗಿಯವಳು, ಕಂತೆಗೆ ತಕ್ಕ ಬೊಂತೆ ಅಂತಂತಾರಲ್ಲ, ಅದು ಸರಿಯಾಗಿರುವಂಥದ್ದು. ಇದು ಬಹಳ ನೀಚತನ ರಾವಣಂದು. ಒಬ್ಬ ತಮ್ಮನಿಗೆ ಹಾಗೆ ಮಾಡೋದು, ಈ ತಂಗಿಗೆ ಇನ್ನೊಂದು ರೀತಿಯಲ್ಲಿ ಮಾಡುವುದು ಎಲ್ಲಿಯಾದರೂ ಉಂಟೆ. ವಿಭೀಷಣನ ದ್ರೋಹಿ ಅಂತೆಲ್ಲ ಆಕ್ಷೇಪ ಮಾಡಿದವನು. ಏನದು ಅರ್ಥ? ವಿಭೀಷಣನ ದ್ರೋಹಿ ಅಂತ ಅನ್ನೋದಕ್ಕೆ ಕಾರಣ ರಾಮ ಪಕ್ಷಪಾತಿ ಅಂತ. ಇವಳು ಏನನ್ನು ಮಾಡ್ತಾ ಇದ್ದಾಳೆ, ಏನನ್ನು ಹೇಳ್ತಾ ಇದ್ದಾಳೆ ಅಂತ ಗೊತ್ತೇ ಇಲ್ಲ. ಬೇಗ ಕೋಪ ಮಾಡ್ಕೊಳ್ಬೇಕಲ್ವಾ? ಬಹಳ ಪ್ರಶಾಂತವಾಗಿ ಯಾಕೆ, ಏನಾಯಿತು ಅಂತ ಕೇಳ್ತಾನೆ. ಅವನು ಏನು, ರಾಮ ಅಂದರೆ ಯಾರು, ಕಶ್ಚ ರಾಮ, ಕಥಂ ವೀರ್ಯ, ಕಿಂ ರೂಪ, ಕಿಂ ಪರಾಕ್ರಮ. ಆ ಮಾತುಗಳು ನೋಡಿ, ಆ ಶ್ಲೋಕದಲ್ಲಿ ಕ್ಯಾರೆಕ್ಟರ್ನ, ರಾಮಾಯಣದ ಬರ್ತಕ್ಕಂಥ ಮೊದಲ ರಾವಣನ ಮಾತುಗಳಲ್ಲಿ ಇದು ಒಂದು. ಹೌ ದಿ ಕ್ಯಾರೆಕ್ಟರ್ ರಿವೀಲ್ಸ್ ಇಟ್ ಸೆಲ್ಫ್. ಆ ಓಪನಿಂಗ್ ಇದೆಯಲ್ಲ, ಅದು ಬಹಳ ಮುಖ್ಯ. ಪಾತ್ರ ಒಂದು ಪ್ರವೇಶ ಮಾಡಿದಾಗ ಅದು ಮೊದಲನೇ ಮಾತು ಏನು ಹೇಳಬೇಕು ಅಂತಿದೆಯಲ್ಲ, ಅದು ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಶಾಕುಂತಲದಲ್ಲಿ ಪ್ರಥಮ ಅಂಕದಲ್ಲಿ ಶಕುಂತಲೆಯ ಮೊದಲ ಮಾತು ಇದೋ ಸೀವೋ ಇತಃ ಸಖ್ಯವು ಅಂತ, ಇತ್ತಲ್ ಸಖಿಯರಿರ ಅಂತ ಬಸವಪ್ಪ ಶಾಸ್ತ್ರಿಗಳು ಹೇಳ್ತಾರೆ. ಅಂದರೆ ಅವಳ ಒಂದು ಅನುನಯ, ಪ್ರೀತಿ, ಗೆಳತಿಯರೇ ಬನ್ನಿ ಅಂತ. ತಾನು ಒಂದನ್ನು ತನ್ನದಾಗಿ ಬಳಸ್ಕೊಳ್ಬೇಕು ಅಂತಲ್ಲ, ಜೊತೆಯಲ್ಲಿ ಎಲ್ಲರನ್ನ ಸೇರಿಸಿಕೊಂಡು ಮಾಡಬೇಕು ಅನ್ನುವಂಥದ್ದು. ಹಾಗೆ ಆರಂಭ ಆಗುತ್ತೆ. ಅದರ ಓಪನಿಂಗ್ ಆ ರೀತಿಯಾದಂಥದ್ದು. ಪ್ರತಿಯೊಂದು ಪಾತ್ರದ ಪ್ರವೇಶದಲ್ಲಿ ಒಂದೊಂದು ಸ್ವಾರಸ್ಯ ಇರಬೇಕು. ಇಂಪ್ಯಾಕ್ಟ್ಫುಲ್ ಎಂಟ್ರಿ ಆ್ಯಂಡ್ ಎ ಲಾಸ್ಟಿಂಗ್ ಎಕ್ಸಿಟ್, ಅದು ಬಹಳ ಮುಖ್ಯವಾದದ್ದಲ್ವಾ? ಬದುಕಿನಲ್ಲೂ ಅಷ್ಟೇ, ರಾಜಕಾರಣದಲ್ಲೂ ಅಷ್ಟೇ, ಎಲ್ಲಿಯೂ ಅಷ್ಟೇ. ಎಷ್ಟೋ ಬಾರಿ ನಾವು ಕಾವ್ಯಾದಿಗಳನ್ನು ಪರೀಕ್ಷೆ ಮಾಡುವಾಗ ನನ್ನ ಗೆಳೆಯ ಶಂಕರ್ ಆಗಲಿ ನಾನಾಗಲಿ ಮಂಗಳ ಶ್ಲೋಕ ಏನು ಬರೆದಿದ್ದಾರೆ ನೋಡೋಣ ಅಂತಂತೀವಿ. ಅಲ್ಲಿ ಅವನು ಬೆಸ್ಟ್ ಆಫ್ ಹಿಮ್ಸೆಲ್ಫ್ ರಿವೀಲ್ ಮಾಡ್ಕೊಳ್ಬೇಕು. ಅಲ್ಲಿಯೂ ಏನೋ ಕಚಡ ತಪಳ ಅಂತ ಮಾಡಿದ್ರೆ ಯೂಸ್ಲೆಸ್, ಹಾಕೋದಷ್ಟೇ, ಅದು ಪ್ರಯೋಜನವಿಲ್ಲ ಅಂತ. ಹಾಗೆ ರಾವಣ ಮಾತಾಡುವುದು, ಕಶ್ಚ ರಾಮ, ಕಥಂ ವೀರ್ಯ, ಕಿಂ ರೂಪ, ಕಿಂ ಪರಾಕ್ರಮ, ಕಿಮರ್ಥಂ ದಂಡಕಾರಣ್ಯಂ ಪ್ರವಿಷ್ಟಸ್ಸ ದುರಾಸದಂ. ಯಾವನವನ್ ರಾಮ, ಏನು ಅವನ ಪರಾಕ್ರಮ, ಏನು ಅವನದೇನು ರೂಪ, ಏನು ಶೌರ್ಯ, ಎಂಥದ್ದು. ಆ ತಾತ್ಸಾರ, ಕಿಂ ರೂಪ, ಕಿಂ ಪರಾಕ್ರಮ ಅನ್ನುವುದು ಬಹಳ ಚೆನ್ನಾಗಿರುವಂಥದ್ದು. ವಾಲ್ಮೀಕಿಯ ಸಂಸ್ಕೃತ ಭಾಷೆ ಜೀವಂತವಾದ ಸಂಸ್ಕೃತ, ಜಡವಾದದ್ದಲ್ಲ, ಕೃತಕವಾದದ್ದಲ್ಲ, ಅನ್ಯಾದೃಶ ರಮಣೀಯತೆಯಿಂದ ಇರುವಂಥದ್ದು. ಆಯುಧಂ ಕಿಂಚ ರಾಮಸ್ಯ ನಿಹತ ಏನ ರಾಕ್ಷಸಾಹ, ಅವನದೇನು ಆಯುಧ? ಇಲ್ಲಿ ನೋಡಿ, ಒಂದು ಮಟ್ಟದ ವಿವೇಕದ ಪ್ರಶ್ನೆಯೇ. ಇಷ್ಟು ಜನ ರಾಕ್ಷಸರನ್ನ ಕೊಲ್ಲಬೇಕು ಅಂದರೆ ಏನು ಆಯುಧ ಇಟ್ಟುಕೊಂಡಿದ್ದ ಅಂತ. ಆದರೆ ಆಯುಧಕ್ಕಿಂತ ಆಯುಧವನ್ನು ಹಿಡಿದವನ ಬುದ್ಧಿಶಕ್ತಿ ಬಹಳ ಮುಖ್ಯ ಅನ್ನೋದು ಮರೆತುಬಿಟ್ಟ. ದೇವಡೂರ ಮಹಾ ಕ್ಷತ್ರಿಯದಲ್ಲಿ ಬರುತ್ತೆ, ಇಂದ್ರ ಮತ್ತು ವೃತ್ರಾಸುರರ ಸಂವಾದದ ಸಂದರ್ಭದಲ್ಲಿ ಇಂದ್ರನಿಗೆ ವೃತ್ರಾಸುರ ಹೇಳ್ತಾನೆ, ನೋಡು, ಈ ಸಮುದ್ರದ ನೊರೆ ಕಾಣಿಸುತ್ತಲ್ಲ,
ಇದನ್ನು ಎತ್ತಿ ನನ್ನ ಮೇಲೆ ಹೊಡಿ ನೋಡೋಣ, ಇದು ಏನೂ ತೊಂದರೆ ಇಲ್ಲ, ನಿರುಪಾಯಕವಾದದ್ದು, ಅಪಾಯವೇ ಇಲ್ಲ, ನಿರುಪಾಯಕ ನಿರಪಾಯಕ ಎರಡೂ ಹೌದು, ನೋಡೋಣ ಅಂತ. ಇಲ್ಲ, ಶಕ್ತಿಶಾಲಿಗೆ ಯಾವುದೂ ಆಯುಧ ಆಗಬಲ್ಲದು ಅಂತಂತಾನೆ. ಅದು ಹಾಗೆ ತಾನೆ. ನಾವು ಮೊನ್ನೆ ತಾನೇ ಅಗಸ್ತ್ಯನ ಮಹಾತ್ಮ್ಯದಲ್ಲಿ ನೋಡಿದ್ವಿ, ಆ ಮಹಾನುಭಾವರಿಗೆ ಯಾವುದೂ ಉಪಕರಣಗಳು ಬೇಕಾಗಿಲ್ಲ. ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಇಲ್ಲಿ ಆ ಆಯುಧ ಏನು ಅಂತ ಕೇಳ್ತಿದ್ದಾನೆ ಅಂದರೆ, ರಾವಣನಿಗೆ ವ್ಯಕ್ತಿ ಯೋಗ್ಯತೆಗಿಂತ ಪರಿಕರ ಯೋಗ್ಯತೆಯ ಬಗ್ಗೆನೇ ಬಹಳ ಮುಖ್ಯವಾದ ಗಮನ. ಆಮೇಲೆ ಅವರೆಲ್ಲ ಯಾತಕ್ಕೆ ಸತ್ರು ಏನು ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ತಣ್ಣಗಾಗಿರ್ತಾನೆ ನೋಡಿ. ಆಗ ಇವಳು ಹೇಳ್ತಾಳೆ, ತಥೋ ರಾಮಂ ಯಥಾ ತತ್ವಂ ಆಖ್ಯಾತುಂ ಉಪಚಕ್ರಮೆ. ಈಗೊಂದು ಪಿಕ್ಚರ್ ಕೊಡ್ತಾಳೆ. ಖರದೂಷಣರ ಹತ್ತಿರ ಒಂದು ಪಿಕ್ಚರ್ ಕೊಟ್ಟಿದ್ದಳು, ಸೀತೆ ಅಸತಿಯಾಗಿದ್ದಾಳೆ, ಹಾಗಾಗಿ ನಾನಲ್ಲಿ ಹೋದ್ದೆ, ಇವಳು ಏನೋ ಮಹಾಪತಿವ್ರತೆ, ಆಕಾಶದಿಂದ ಇಳಿದು ಬಂದಿದ್ದಾಳೆ, ಸಾಕ್ಷಾತ್ ಅರುಂಧತಿ ನಕ್ಷತ್ರವೇ ಭೂಮಿಗೆ ಉದುರಿದೆ ಅನ್ನೋ ತರಹ ಇವಳು ಹೋಗಿದ್ದು ಅಂತ. ಈಗ ರಾವಣನ ಹತ್ತಿರ ಮತ್ತೊಂದು ವಿಧವಾದ ವರ್ಷನ್. ಏನದು? ದೀರ್ಘಬಾಹುರ್ ವಿಶಾಲಾಕ್ಷಶ್ಚೀರ ಕೃಷ್ಣಾಜಿನಾಂಬರ ಕಂದರ್ಪ ಸಮರೂಪಶ್ಚ ರಾಮೋ ದಶರಥಾತ್ಮಜ. ಅಲ್ಲೂ ಅವಳಿಗೆ ರಾಮನ ಸೌಂದರ್ಯ ವರ್ಣಿಸದೇ ಇರೋಕ್ಕಾಗಲಿಲ್ಲ. ಕಂದರ್ಪ ಸಮರೂಪಶ್ಚ ಅಂತಲೇ ಹೇಳ್ತಾಳೆ. ಮತ್ತೆ ಅವನು ಬಹಳ ಚೆನ್ನಾಗಿದ್ದಾನೆ, ಕಾಮನ ಬಿಲ್ಲಿನಂಥ ಧನಸ್ಸು ಅವನ ಜೊತೆಗೆ ಇದೆ, ಸರ್ಪಗಳಂತೆ ಬಾಣಗಳಿವೆ ಅಂತೆಲ್ಲ ಹೇಳ್ತಾ ಅವನೊಬ್ಬನೇ ಎಲ್ಲ ಸೈನ್ಯವನ್ನು ನಾಶ ಮಾಡಿಬಿಟ್ಟ. ಅರ್ಧಾಧಿಕ ಮುಹೂರ್ತೇನ ಖರಶ್ಚ ಸಹದೂಷಣ. ಎಲ್ಲರೂ ಕೂಡ ಸತ್ತೋಗ್ಬಿಟ್ರು. 1.5 ಮುಹೂರ್ತ ಅಷ್ಟೇ, ಅದು ಬಿಟ್ಟು ಇನ್ಯಾವುದೂ ಇಲ್ಲ. ಲೀಲಾಜಾಲವಾಗಿ 3 ಗಳಿಗೆ 1.5 ಮುಹೂರ್ತ ಅಂದರೆ ಅರ್ಧ ಮುಹೂರ್ತಕ್ಕೆ 1 ಗಳಿಗೆ ಆಗುತ್ತೆ. 1 ಗಳಿಗೆ ಅಂತಂದರೆ 24 ನಿಮಿಷ, ಘಟಿಕ 24 ನಿಮಿಷ, ಅಂದರೆ ಮುಹೂರ್ತ ಅಂದರೆ 12 ನಿಮಿಷ. ಅಂದರೆ ಎಷ್ಟು? 36 ನಿಮಿಷದಲ್ಲಿ 14,000 ಜನ ರಾಕ್ಷಸರು ಹರಹರ ಅಂದಿದ್ದಾರೆ. ಅದನ್ನು ಅವಳು ಹೇಳ್ತಾಳೆ. ಋಷೀಣಾಂ ಅಭಯಂ ದತ್ತಂ ಕೃತಕ್ಷೇಮಾಶ್ಚ ದಂಡಕಾಹ. ರಾವಣನಿಗೆ ಇರಿಟೇಟ್ ಆಗುವಂಥದ್ದನ್ನು ಹೇಳ್ತಾ ಇದ್ದಾಳೆ. ಏಕಾ ಕಥಂಚಿತ್ ಮುಕ್ತಾಹಂ ಪರಿಭೂಯ ಮಹಾತ್ಮನ. ನಾನೊಬ್ಬಳು ಅದು ಹೇಗೋ ಬಚಾವ್ ಮಾಡ್ಕೊಂಡು ಬಿಟ್ಟಿದ್ದೀನಿ, ಆ ಮಹಾತ್ಮ ನನ್ನನ್ನು ಉಳಿಸಿಬಿಟ್ಟ ಅಂತ ರಾಮನ ಮಹಾತ್ಮ ಅಂತ ಕೊಂಡಾಡ್ತಾಳೆ. ಇವಳು ಹೋಗಿದ್ದ ಕೆಲಸ ಏನೋ, ಮಾಡಿದ ಅನಾಚಾರ ಏನೋ, ಅದು ಒಂದೂ ಕೂಡ ಎಲ್ಲಿಯೂ ರಿವೀಲ್ ಮಾಡ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಇವಳು ಎವಿಡೆನ್ಸಸ್ನೆಲ್ಲ ಡೆಸ್ಟ್ರಾಯ್ ಮಾಡ್ತಾ ಇದ್ದಾಳೆ ಅಂತಂದರೆ ನೋಡಿ. ಸ್ತ್ರೀವಧಂ ಶಂಕಮಾನೇನ ರಾಮೇಣ ವಿದಿತಾತ್ಮನ. ಎಲ್ಲವನ್ನ ಬಲ್ಲಂಥ ವಿದಿತಾತ್ಮ ಅವನು ಸ್ತ್ರೀವಧ ಮಾಡಬಾರದು ಅಂತ ಧರ್ಮಜ್ಞನಾದವನು ನನ್ನನ್ನು ಸುಮ್ಮನೆ ಬಿಟ್ಬಿಟ್ಟ. ಭ್ರಾತಾ ಚಾಸ್ಯ ಮಹಾತೇಜ ಗುಣತಸ್ತುಲ್ಯ ವಿಕ್ರಮ ಅನುರಕ್ತಶ್ಚ ಭಕ್ತಶ್ಚ ಲಕ್ಷ್ಮಣೋ ನಾಮ ವೀರ್ಯವಾನ್ ಅಮರ್ಷಿ ದುರ್ಜಯೋ ಜೇತ ವಿಕ್ರಾಂತೋ ಬುದ್ಧಿಮಾನ್ ಬಲಿ ರಾಮಸ್ಯ ದಕ್ಷಿಣೋ ಬಾಹುರ್ ನಿತ್ಯಂ ಪ್ರಾಣೋ ಬಹಿಶ್ಚರ. ಆದರೆ ರಾಮನ್ ತಮ್ಮ ಇದಾನಲ್ಲ, ಅವನು ಶೀಘ್ರ ಕೋಪಿ, ಆಮರ್ಷ, ಕೋಪ ಬಂದ್ಬಿಡುತ್ತೆ ಅವನಿಗೆ. ಅವನನ್ನು ಗೆಲ್ಲಕ್ಕಾಗೋಲ್ಲ, ಬುದ್ಧಿಮಂತ, ಎಲ್ಲ ಸರಿಯೇ. ರಾಮನಲ್ಲಿ ತುಂಬ ಅನುರಕ್ತನಾಗಿ ಭಕ್ತನಾಗಿದ್ದಾನೆ, ಅವನ ಬಲಗೈ ಬಂಟನಂತೆ ಇದ್ದಾನೆ. ಅವನಿಂದ ನನಗೆ ಹೀಗಾಯ್ತಷ್ಟೇನೆ. ರಾಮಸ್ಯತು ವಿಶಾಲಾಕ್ಷಿ ಪೂರ್ಣೇಂದು ಸದೃಶಾನನ ಧರ್ಮಪತ್ನಿ ಪ್ರಿಯಾ ಭರ್ತು ನಿತ್ಯಂ ಪ್ರಿಯಹಿತೇ ರಥ. ಸೀತೆಯನ್ನು ಅಸತಿ ಅಂತಂದಿದ್ದಳು, ಮತ್ತೆ ಅವಳನ್ನ ನಿರ್ಣತೋದರಿ ಅಂತ, ಅವಳನ್ನು ಕರಾಲಿ ಅಂತ ಬಾಯಿಗೆ ಬಂದಂಗೆ ರಾಮನ ಎದುರಿಗೆ ಹೇಳಿದ್ರು. ಇವಳು ಕಾಗೆ ಥರ ಇದ್ದಾಳೆ, ಇವಳು ಸೊಳಕಲಿ ಆಗಿದ್ದಾಳೆ, ಇವಳಿಗೆ ಹೊಟ್ಟೆನೇ ಇಲ್ಲ, ಬಡಕಲಿ, ಜೋಲು ಹೊಟ್ಟೆ, ಏನೇನೋ ಎಲ್ಲ ಹೇಳಿದಳು. ಈಗ ರಾವಣನ ಹತ್ತಿರ ಬೇರೆದೇ ಒಂದು ಪ್ಲೇಟ್ ಹಾಕ್ತಾ ಇದ್ದಾಳೆ. ವಿಶಾಲಾಕ್ಷಿ ಪೂರ್ಣೆಂದು ಸದೃಶಾನನ ಧರ್ಮಪತ್ನಿ, ಅವಳನ್ನು ಅಸತಿ ಅಂತ ಬೈದಿದ್ಲು, ಚಾರಿತ್ರಹೀನಳಾದ ಹೆಂಗುಸು ಅಂತ ಬೈದಿದ್ದಲ್ಲದೆ ಖರ ದೂಷಣರ ಹತ್ರನೂ ಅದೇ ಮಾತು ಹೇಳಿದ್ಲು. ಯಾರೆದರಿಗೆ ಏನು ಹೇಳಿದ್ರೆ ಸರಿಯಾಗುತ್ತೆ ಅನ್ನೋದು ಗೊತ್ತಿದೆ. ಪ್ರಾಯಶಃ ಅವಳು ಈ ಕಾಲದ ನಮ್ಮ ರಾಜಕೀಯ ಪಟುಗಳಿಗೆ ಆದರ್ಶವಾದಂಥವಳು ಅಂತ ಅನ್ಸುತ್ತೆ. ಹಾಗಾಗಿ ಗಂಡನಿಗೆ ತುಂಬ ನಿಷ್ಠವಾಗಿ ನಡ್ಕೋತಾಳೆ. ಸಾ ಸುಕೇಶಿ ಸುನಾಸೋರು ಸುರೂಪಾಚ ಯಶಸ್ವಿನಿ ದೇವತೇವ ವನಸ್ಯಾಸ್ಯ ರಾಜತೆ ಶ್ರೀರಿವಾಪರ. ಇನ್ನೊಬ್ಬ ಲಕ್ಷ್ಮಿ ಇದ್ದಂತೆ, ವನದೇವತೆ ಇದ್ದಂತೆ ಕಂಗೊಳಿಸ್ತಾ ಇದ್ದಾಳೆ. ಅವಳ ತಲೆ ಕೂದಲು ಚೆನ್ನ, ಮೂಗು ಚೆನ್ನ, ಉಗುರು ಚೆನ್ನ, ಕಣ್ಣು ಚೆನ್ನ, ಎಲ್ಲ ಚೆನ್ನ ಅಂತ ಹೇಳ್ತಾಳೆ. ತಪ್ತ ಕಾಂಚನ ವರ್ಣಾಭ, ಅವಳು ಬಂಗಾರದ ಬಣ್ಣ ಫಳಫಳ ಹೊಳೆಯುತ್ತೆ, ಕಾಯಿಸಿದ ಪುಟವಿಟ್ಟ ಅಪರಂಜಿ ಇದ್ದಂತೆ. ನೈವ ದೇವಿ ನಗಂಧರ್ವಿ ನಯಕ್ಷಿ ನಚಕಿನ್ನರಿ ನೈವ ರೂಪಾಮಯ ನಾರಿ ದೃಷ್ಟಪೂರ್ವ ಮಹೀತಳೆ. ಯಾವ ಸ್ತ್ರೀ ಜಾತಿಯಲ್ಲಿಯೂ ನಾನು ಇಂಥದ್ದು ನೋಡಿಲ್ಲ. ದೇವ ಗಂಧರ್ವ ಕಿನ್ನರ ಕಿಂಪುರುಷ ನಾಗ ಸಿದ್ಧ ಅಪ್ಸರ ಖೇಚರ ಎಲ್ಲಿಯೂ ನಾನು ಇಂಥದ್ದನ್ನು ಕಂಡಿದ್ದಿಲ್ಲ.
ಯಸ್ಯ ಸೀತಾ ಭವೇದ್ ಭಾರ್ಯ ಎಂಚ ಹೃಷ್ಟಾ ಪರಿಶ್ವಜೇತ್ ಅತಿಜೀವೇತ್ ಸ ಸರ್ವೇಷು ಲೋಕೇಶ್ವಪಿ ಪುರಂದರಾತ್. ಯಾವ ವ್ಯಕ್ತಿನ ಸೀತೆ ವರಿಸ್ತಾಳೋ, ಯಾವನನ್ನು ಅಪ್ಪುಕೊಳ್ತಾಳೋ ಅವನು ಇಂದ್ರನಿಗಿಂತ ಹೆಚ್ಚು ಬಾಳ್ತಾನೆ. ಅತಿಜೀವೇತ್, ಹೀ ಈಸ್ ಮಚ್ ಮೋರ್ ಫಾರ್ಚುನೇಟ್ ದ್ಯಾನ್ ಎನಿ ಅದರ್ ಪರ್ಸನ್. ಸಾ ಸುಶೀಲ ಉಪಶ್ಲಾಘ್ಯ ರೂಪೇಣ ಅಪ್ರತಿಮಾ ಭುವಿ ತವಾನುರೂಪ ಭಾರ್ಯ. ಇಷ್ಟು ಹೊಗಳಿದ್ದು ನಿನಗೆ ಸರಿಯಾಗ್ತಾಳೆ ಅವಳು ಅಂತ ಹೇಳೋದಕ್ಕೆ. ಸ್ಯಾತ್ವಂ ಚ ತಸ್ಯಾಸ್ ತಥಾಪತಿ, ಹಾಗೆ ಅವಳಿಗೆ ನೀನೇ ಸರಿಯಾಗಿರ್ತಕ್ಕಂಥ ಗಂಡ. ಹಾಗಾಗಿ ಭಾರ್ಯಾರ್ಥೇ ಚ ತವಾನೇತುಂ ಉದ್ಯತಾಹಂ ವರಾನನಾಂ. ನಿನಗೆ ಅವಳನ್ನು ಹೆಂಡತಿಯಾಗಿ ಹಿಡ್ಕೊಂಡು ಬರಬೇಕು ಅಂತ ನಾನು ಪ್ರಯತ್ನ ಪಟ್ಟಿದ್ದು, ಕೊಲ್ಲೋದಿಕ್ಕೆ ನೋಡಿದ್ದು. ತಿಂದು ಬಿಡ್ತೀನಿ, ಬೆಳಗಿನ ಬ್ರೇಕ್ಫಾಸ್ಟು ಸೀತೆ, ಮಧ್ಯಾಹ್ನದ ಲಂಚ್ ಲಕ್ಷ್ಮಣ ಅಂತ ನಾನು ಹೇಳಿದ್ನಲ್ಲ, ಹೀಗೆ ಮಾಡ್ತೀನಿ ಅಂತ ಅಂದವಳು ಈಗ ಭಾರ್ಯಾರ್ಥೇ ಚ ತವಾನೇತುಂ ಉದ್ಯತಾಹಂ ವರಾನನಾಂ. ನಿನ್ನನ್ನು ಗಮನಿಸ್ಕೊಂಡೇ ನಿನ್ನಂಥವನಿಗೆ ಸರಿ ಅಂತ ಅವಳನ್ನು ಎತ್ಕೊಂಡು ಬರಬೇಕು ಅಂತ ನೋಡದೆ, ವಿರೂಪಿತಾಸ್ಮಿ ಕ್ರೂರೇಣ ಲಕ್ಷ್ಮಣೇನ ಮಹಾಭುಜ. ಆದರೆ ಲಕ್ಷ್ಮಣ ಆ ಸಂದರ್ಭದಲ್ಲಿ ನನ್ನ ಮೂಗು ಕೊಯ್ದು ಬಿಟ್ಟ ಅಂತ. ಥೂ ಅಂದ್ರು ಬಾ ಅಂದ್ರು ಅಂತ ಹೇಳಿದ್ರು ಅಂತ ಒಂದು ಗಾದೆ ಉಂಟು. ಇದು ಇವಳ ಜಾಡು, ಇವಳ ಜಾಯಮಾನ. ಹಾಗಾಗಿ ನೀನು ಒಮ್ಮೆ ಅವಳನ್ನು ನೋಡಿದರೆ ಸಾಕು, ಮನ್ಮಥಸ್ಯ ಶರಾಣಾಂ ವೈ ತ್ವಂ ವಿಧೇಯೋ ಭವಿಷ್ಯಸಿ. ಮನ್ಮಥನ ಬಾಣಗಳಿಗೆ ನೀನು ವಿಧೇಯನಾಗಿ ತುತ್ತಾಗಿ ಬಿಡ್ತೀಯ. ಇದಿ ತಸ್ಯಾಂ ಅಭಿಪ್ರಾಯೋ ಭಾರ್ಯಾರ್ಥೇ ತವ ಜಾಯತೆ. ನಿನಗೇನಾದರೂ ಅವಳು ಹೆಂಡತಿ ಆಗಬೇಕು ಅಂತಿದ್ರೆ ಶೀಘ್ರ ಮುದ್ರಿಯತಾಂಪಾದೋ, ಇಡು ಹೆಜ್ಜೆನ ಮೊದಲು. ಜಯಾರ್ಥಮಿಹ ದಕ್ಷಿಣ ದಿಕ್ಕನ್ನು ಗೆಲ್ಲಬೇಕು ಅಂತ ಹೋಗು, ಮೊದಲು ನೀನು ಹೋಗು. ಕುರುಪ್ರಿಯಂ ತಥಾ ತೇಷಾಂ ರಕ್ಷಸಾಂ ರಾಕ್ಷಸೇಶ್ವರ. 14,000 ಜನರ ಆತ್ಮಕ್ಕೆ ಶಾಂತಿ ಆಗುತ್ತೆ ನೀನು ಈ ಕೆಲಸ ಮಾಡಿದ ಮೇಲೆ. ಏನು ಸಮಾರೋಪ ಯಾವ ರೀತಿಯಾಗಿ ಮಾಡಿದ್ದಾಳೆ, ಎಷ್ಟು ಕೇಡನ್ನೆಲ್ಲ ಗರ್ಭೀಕರಿಸಿಕೊಂಡು ಒಬ್ಬ ಶೂರ್ಪಣಕ್ಕೆ ಹುಟ್ಟಿದಳೋ ಏನೋ. ಈ 10 ಮಿಲಿಮೀಟರ್ 1 ಸೆಂಟಿಮೀಟರ್, 10 ಸೆಂಟಿಮೀಟರ್ 1 ಡೆಸಿಮೀಟರ್, 10 ಡೆಸಿಮೀಟರ್ 1 ಡೆಕಾಮೀಟರ್ ಅಂತ ಕೋಷ್ಟಕ ಇದೆಯಲ್ಲ, ಹಾಗೆ ಮಾಡೋದಿದ್ರೆ 10 ಕೈಕೇಯಿ 1 ಮಂತರೆ, 10 ಮಂತರೆ 1 ಶೂರ್ಪಣಕ್ಕೆ ಅಂತ ಹಾಗೆ ಮಾಡಬೇಕು ಅಂತ ಅನ್ಸುತ್ತೆ. ಅಂದರೆ ಆ ರೀತಿಯಾಗಿ 100 ಕೈಕೇಯಿಗಳನ್ನ, 40-50 ಮಂಥರೆಯರನ್ನ ಹೊಸೆದು ಇವಳನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ. ಅಂಥದ್ದು ಇವಳ ನಾಟಕ. ಇದು ಏನು ಈ ಥರ ಮಾತುಗಳು ಆಡಬಹುದಾ, ಜನ ಇರ್ತಾರ ರಾಮಾಯಣದ ಲೋಕದಲ್ಲಿ ಅಂತ ನಮಗೆ ನಿಜವಾಗಲೂ ವಿಸ್ಮಯವಾಗುತ್ತೆ. ಇದು ಗಮನಿಸಿಕೊಂಡ ಮೇಲೆ ಶೂರ್ಪಣಖೆಯ ಬಗ್ಗೆ ಸಹಾನುಭೂತಿಯನ್ನು ಯಾವನಿಗಾದರೂ ಇಟ್ಕೊಳ್ಳೋಕೆ ಸಾಧ್ಯವ? ಇಟ್ಕೊಂಡ್ರೆ ಅವನು ನಿಜವಾಗಲೂ ಶೂರ್ಪಣಖೆಯ ಕೈ ಹಿಡಿಯೋಕ್ಕೆ ಲಾಯಕ್. ಇದು ನಮ್ಮ ವಿಮರ್ಶಕ ವಿದ್ವಾಂಸ ಬ್ರವರಿಗೆ ಗೊತ್ತಾಗದೇ ಇರುವಂಥದ್ದು, ಅಥವಾ ಗೊತ್ತು ಮಾಡಿಕೊಳ್ಬಾರದು ಅಂತ ಹಠ ಛಲ ಇಟ್ಟುಕೊಂಡಿದ್ದಾರ ಅಂತ ಅನ್ಸುತ್ತೆ. ಶೂರ್ಪಣಖೆಯ ಕ್ರೆಡೆನ್ಷಿಯಲ್ಸ್ ಏನು, ಅವನ ಕರೆಕ್ಟಾಗಿ ನಾವು ಆದ್ಯಂತ ನೋಡಬೇಕು. ಕಟ್ಟಕಡೆಯಲ್ಲಿ ಬರುತ್ತೆ, ಅದು ಯುದ್ಧಕಾಂಡದಲ್ಲಿ ರಾವಣ ವಧೆ ಆದಮೇಲೆ ಬೀದಿಗೆ ಬಿದ್ದ ರಾವಣನ ಅರಮನೆಯ ಸ್ತ್ರೀಯರು ಮತ್ತು ಸಾಮಾನ್ಯ ಜನಗಳ ಹೆಂಡತಿಯರು, ರಾಕ್ಷಸಿಯರು, ಲಂಕಾ ಪುರಂಧರಿಯರು ಯಾರಿದ್ದಾರೆ ಅವರೆಲ್ಲ ಒಂದೇ ಸಮ ಗೋಳಾಡ್ತಾರೆ. ಆಗ ಸಾಮೂಹಿಕವಾಗಿ ಶೂರ್ಪಣಖೆಯನ್ನು ಬೈತಾರೆ. ಆ ಶೂರ್ಪಣಖೆಯ ಚಾಳೆ ಇಷ್ಟು, ಒಬ್ಬ ಗಂಡಸಿಗೂ ನೆಲೆ ನಿಂತವಳಲ್ಲ, ಎಲ್ಲಿಯೂ ವಿಶ್ರಮಿಸಿದವಳಲ್ಲ. ಅವಳು ಕಾಮುಕಿ, ಲಂಪಟೆ, ದ್ರೋಹಿ, ಕಪಟೆ, ಕುಹಕಿ ಅಂತೆಲ್ಲ ದೊಡ್ಡ ಲಿಸ್ಟ್ ಮಾಡಿ ಹೇಳ್ತಾರೆ. ಇಂಥವಳು ಲಂಕೆಗೆ ಕಾಲಿಟ್ಟಿದ್ದೇ ದೊಡ್ಡ ತಪ್ಪಾಯಿತು. ಗಂಡ ಸತ್ತ ಅಂತ ತವ್ರ ಮನೆಗೆ ಬಂದು ತವ್ರ ಮನೇನೂ ಕೂಡ ಎಲ್ಲರನ್ನೂ ಅವಳ ಜಾತಿಗೆ ಸೇರಿಸ್ಕೊಂಡು ಬಿಟ್ಟಿದ್ದಾಳೆ. ಅವಳು ಹೋಗಿ ಯಾತಕ್ಕೆ ಜನಸ್ಥಾನದಲ್ಲಿದ್ದಳು, ಇದ್ದದ್ದಾದರೂ ಹಾಳಾಗಲಿ, ಯಾಕೆ ಹೋಗಿ ರಾಮನ್ ನೋಡಿ ಮಾತಾಡಿಸಿದ್ಲು, ಕೆಣಕಿದ್ಲು. ಅದು ಮಾಡಿದ ಮೇಲೆ ಮೂಗು ಇಸ್ಕೊಂಡು ತೆಪ್ಪಗೆ ಎಲ್ಲಿಯೋ ಯಾವ ಚರಕನ್ನೋ ಸುಶ್ರುತನ್ನೋ ನೋಡ್ಕೊಂಡು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳ್ಳದೆ ರಾವಣನಿಗೆ ಯಾಕೆ ದುರ್ಬೋಧೆ ಮಾಡೋದಕ್ಕೆ ಬರಬೇಕಾಗಿತ್ತು ಅಂತ 7-8 ಶ್ಲೋಕಗಳಲ್ಲಿ ಶಾಪ ಹಾಕ್ತಾರೆ. ಅದಕ್ಕಿಂತ ಬೇಕೆ ಒಬ್ಬ ಹೆಣ್ಣನ್ನು ಮತ್ತೊಬ್ಬ ಹೆಣ್ಣೆ ತೂಕ ಹಾಕುವುದು. ಅವರ ಕಾಲದ ಹೆಣ್ಣುಗಳು, ಅವರ ಊರಿನ ಹೆಣ್ಣುಗಳು, ಅವರ ಜಾತಿ ಹೆಣ್ಣುಗಳು, ಬೇರೆ ಜಾತಿಯವರಲ್ಲ. ಅದು ವಾಲ್ಮೀಕಿ ನಮಗೆ ಕೊಟ್ಟಂತಹ ಈ ಶೂರ್ಪಣಖೆಯ ಬಯೋಡೇಟಾ. ಆವಾಗ ನಮಗೆ ಗೊತ್ತಾಗುತ್ತೆ, ಶೂರ್ಪಣಖೆಯನ್ನು ಇಟ್ಟುಕೊಂಡು ಅವಳನ್ನು ಬಹಳ ಸಾಧ್ವಿ, ಸಾವಿತ್ರಿ, ಮತ್ತೊಬ್ಬ ದಮಯಂತಿ ಅಂತೆಲ್ಲ ಕೊಂಡಾಡೋಕ್ಕೆ ಹೋಗೋವರು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂತ. ಖಂಡಿತವಾಗಿ ಅವಳಿಗೆ ಸೊಪ್ಪು ಹಾಕುವಂತೆ ಇಲ್ಲ. ವ್ಯಾಸ ವಾಲ್ಮೀಕಿಗಳ ದರ್ಶನವನ್ನು ಯಾರೂ ಕೂಡ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಆ ದರ್ಶನವನ್ನು ಪ್ರಕಾಶನ ಮಾಡಬಹುದೇ ಹೊರತುನುವೆ, ಪ್ರತಿಬಿಂಬಿಸಬಹುದೇ ಹೊರತು ಆ ದರ್ಶನದಲ್ಲಿ ಅಪಸ್ವರಗಳನ್ನು ಹುಟ್ಟಾಕೋದಕ್ಕೆ ಖಂಡಿತ ಸಾಧ್ಯ ಇಲ್ಲ.
ಈ ಸಪ್ತಸ್ವರಗಳಿಗೆ ಇನ್ನೊಂದು 8ನೇ ಸ್ವರ ಸೇರ್ಸೋಕೆ ಹೋಗ್ತೀನಿ, 7 ಬಣ್ಣಗಳಿಗೆ ಮತ್ತೊಂದು 8ನೇ ಬಣ್ಣ ಸೇರ್ಸೋಕೆ ಹೋಗ್ತೀನಿ ಅನ್ನೋದು ಎಷ್ಟು ಅವಿವೇಕವೋ ಅಷ್ಟು ಅವಿವೇಕವಾಗಿಬಿಡುತ್ತವೆ. ಅದು ನಿಸರ್ಗ ಸಹಜವಾಗಿರುವಂಥ ಮಾನವ ಸ್ವಭಾವಗಳ ಕನ್ನಡಿಯಾಗಿದೆ. ಇತ್ತ ರಾವಣಾಸುರ ಈ ಮಧ್ಯದಲ್ಲಿಯೇ ರಾಮಾಯಣದಲ್ಲಿ ಬರುವಂಥದ್ದು ಒಂದು ಅಲ್ಲಲ್ಲಿ ಸ್ವಲ್ಪ ತೊಡಕು ಆಗುವಂಥದ್ದೇನೆಂದರೆ, ಇದೀಗ ತಾನೇ ಶೂರ್ಪಣಖೆಯಿಂದ ಕೇಳಿದ ವರದಿ, ಅದಕ್ಕೆ ಮುನ್ನವೇ ಅಕಂಪನ ಅಂತ ಒಬ್ಬ ರಾಕ್ಷಸ ಶೂರ್ಪಣಖೆಗಿಂತ ಮುಂಚೆ ಬಂದು ಈ ವರದಿಯನ್ನು ಮಾಡಿದ್ದ, ಆಗಲೇ ರಾವಣ ನೇರವಾಗಿ ಮಾರೀಚನ ಹತ್ತಿರಕ್ಕೆ ಹೋಗಿ ಪ್ಲಾಟ್ ಮಾಡಿದ್ದ ಅನ್ನುವಂಥ ಒಂದೆರಡು ಸರ್ಗಗಳು ಬರುತ್ತವೆ. ನಿನ್ನೆ ಅದರ ಸೂಚನೆಯನ್ನು ನಾನು ಕೊಟ್ಟಿದ್ದೆ. ಅದು ಇದು ಅಷ್ಟಾಗಿ ಸ್ವಲ್ಪ ಹೊಂದಿಕೊಳ್ಳೋದು ಕಷ್ಟ. ಪ್ರಾಯಶಃ ಆ ಸರ್ಗ ಪ್ರಕ್ಷಿಪ್ತವಾಗಿರಬೇಕು ಅಂತ ಅನಿಸುತ್ತೆ. ಹರ್ಷಕಾವ್ಯಗಳಲ್ಲಿ ಕೆಲವೊಮ್ಮೆ ಈ ಥರ ಆಗುತ್ತೆ. ಕೆಲವೊಮ್ಮೆ ಮುಂದೆ ಹೇಳಬೇಕಾದದ್ದು ಹಿಂದೆ ಬರುವಂಥದ್ದು, 2 ಬಾರಿ ಪುನರುಕ್ತವಾಗುವಂಥದ್ದು, ಹಾಗೆಲ್ಲ ಉಂಟು. ಈಗ ಉದಾಹರಣೆಗೆ ಸುಂದರಕಾಂಡದಲ್ಲಿ ಪುಷ್ಪಕ ವಿಮಾನವನ್ನು ಇಡೀ ಓಡಾಟದಲ್ಲೆಲ್ಲ ಹನುಮಂತ ಒಮ್ಮೆ ಕಂಡು ಅದನ್ನು ಗಮನಿಸುವ ವರ್ಣನೆ ಬರುತ್ತೆ. ಜೊತೆಗೆ ಮತ್ತೊಂದು ಸರ್ಗವೇ ಸ್ವತಂತ್ರವಾಗಿ ಪುಷ್ಪಕ ವಿಮಾನದ ವರ್ಣನಾ ಸರ್ಗವಾಗಿ ಬರುತ್ತದೆ. ಅದಕ್ಕೆ ಔಚಿತ್ಯ ಏನು ಕಾಣೋದಿಲ್ಲ. ವ್ಯಾಖ್ಯಾನಕಾರರು ಹಲವರು ಮತ್ತು ಆಧುನಿಕ ವಿದ್ವಾಂಸರು ಕೂಡ ಅದು ಪ್ರಕ್ಷಿಪ್ತವಾಗಿದ್ದಿರಬೇಕು ಅಂತಾರೆ. ಮಹಾಭಾರತದಲ್ಲಿ ಆ ರೀತಿಯಾದ 10 ಸರ್ಗಗಳು ಅಧ್ಯಾಯಗಳು ಬರ್ತವೆ. ಹಾಗೆ ಅದಿರಬೇಕು. ಒಟ್ಟಿನಲ್ಲಿ ತಾತ್ಪರ್ಯ ಎಷ್ಟು, ಇದನ್ನು ಕೇಳಿದ ತಕ್ಷಣವೇ ಅವನು ಕಾಪಟ್ಯದಿಂದಲೇ ಇದನ್ನು ಗೆಲ್ಲಬೇಕು ಅಂತ ಯೋಚನೆ ಮಾಡಿದ. ಅಂದರೆ ರಾವಣನ ಮನಸ್ಸು ಯುಕ್ತಾಯುಕ್ತಗಳನ್ನು ವಿವೇಕ ಮಾಡಲಿಲ್ಲ. ಅವಳಿಗೆ ಗೊತ್ತಿತ್ತು ತಂಗಿಗೆ ತಮ್ಮ ಅಣ್ಣನಿಗೆ ಏನು ಗಿರ ಅಂತ. ಸರಿಯಾಗಿ ಅದನ್ನೇ ಹಿಡಿದಳು. ನೋಡಿ, ಬರ್ಡ್ಸ್ ಆಫ್ ದಿ ಸೇಮ್ ಫೆದರ್ ಫ್ಲಾಕ್ ಟುಗೆದರ್ ಅಂತ ಗಾದೆ ಉಂಟಲ್ಲ, ಅವಳಿಗೆ ಗೊತ್ತು ತಾನು ಗಂಡಸರ ಹಿಂದೆ ಹೋದರೆ ಇವನು ಹೆಂಗಸರ ಹಿಂದೆ ಹೋಗ್ತಾನೆ ಅಂತ. ಅದಕ್ಕಾಗಿ ಯಾರನ್ನ ಯಾವ ದೌರ್ಬಲ್ಯದಿಂದ ಕ್ಯಾಚ್ ಮಾಡಬೇಕೋ ಅದನ್ನು ಇಟ್ಕೊಂಡು ಮಾಡಿದಳು. ಹಾಗಾಗಿ ಅವನು ಒಂದು ಯುದ್ಧವನ್ನೋ ವಿಚಾರಣೆಯನ್ನೋ ಎನ್ಕ್ವೈರಿ ಕಮಿಷನ್ನನ್ನು ಏನನ್ನೂ ಮಾಡಿಸಲಿಲ್ಲ. ನೇರವಾಗಿ ಹೋದ ಪ್ಲಾಟ್ ಮಾಡಿಕೊಂಡು. ಆಮೇಲೆ ಶೂರ್ಪಣಖೆಯನ್ನು ಸಂತೋಷದಿಂದ ಕಳಿಸಿಕೊಡ್ತಾನೆ. ಕಳಿಸಿಕೊಟ್ಟು ಮಂತ್ರಿಗಳನ್ನು ಕಳಿಸಿಬಿಡ್ತಾನೆ. ಅದು ರಾಮ ಭರತನಿಗೆ ಹೇಳ್ತಾನೆ, ಒಬ್ಬನೇ ಒಂಟಿಯಾಗಿ ನೀನು ತೀರ್ಮಾನಗಳನ್ನು ತಗೊಳ್ತಾ ಇಲ್ಲ ತಾನೇ ಅಂತ. ಏಕಃ ಅರ್ಥಾನ್ನ ವಿಚಿಂತಯೇತಂತ. ಇಲ್ಲಿ ರಾವಣ ಅದು ಮಾಡ್ತಾ ಇದ್ದಾನೆ. ಏಕಃ ಅರ್ಥಾನ್ನ ಅನರ್ಥಾನನ್ನ ಏನೋ ಗೊತ್ತಿಲ್ಲ. ಮತ್ತೆ ಮನಸ್ಸಿನಲ್ಲಿ ಏನೇ ದೋಷಾಣಾಂಚ ಗುಣಾನಾಂಚ ಸಂಪ್ರದಾರ್ಯ ಬಲಾಬಲಂ ಇತಿ ಕರ್ತವ್ಯಮಿತ್ಯೇವ ಕೃತ್ವ ನಿಶ್ಚಯಮಾತ್ಮನಃ ಸ್ಥಿರ ಬುದ್ಧಿಸ್ತತೋ ರಮ್ಯಾಂ ಯಾನಶಾಲಾ ಮುಪಾಗಮತ್. ಮನಸ್ಸಿನಲ್ಲೇ ಒಳಿತು ಕೆಡಕುಗಳನ್ನು ತಾನೇ ಯೋಚನೆ ಮಾಡಿಕೊಂಡು ಒಂಟಿಯಾಗಿ ತನ್ನ ಪುಷ್ಪಕ ವಿಮಾನಕ್ಕೆ ಹೋಗಿ ಅದನ್ನು ಹತ್ತಿ ಹೊರಡ್ತಾನೆ ಅಂತ. ಆ ಪುಷ್ಪಕ ವಿಮಾನದ ಬದಲಾಗಿ ಇಲ್ಲಿ ರಥದ ಒಂದು ಪ್ರಸ್ತಾವ ಕೂಡ ಬರುತ್ತೆ. ಆ ರಥಕ್ಕೆ ಕತ್ತೆಗಳನ್ನು ಕಟ್ಟಿದ್ರು ಅಂತ ಕೂಡ ಬರುತ್ತೆ. ಪಿಶಾಚ ವದನೇರ್ಯುಕ್ತಂ ಖರೈ ಕನಕಭೂಷಣೈ. ಆ ಕತ್ತೆಗಳಿಗೆ ಪಿಶಾಚ ಮುಖಗಳು ಇದ್ವು, ಅವುಗಳಿಗೆ ಬಂಗಾರದ ಅಲಂಕಾರವೂ ಮಾಡಿದ್ರು ಅಂತ. ಅದು ಏನೋ ಹೆಣಕ್ ಶೃಂಗಾರ ಅಂತ. ಕತ್ತೆಗೆ ಎಷ್ಟು ಅಲಂಕಾರ ಮಾಡಿದ್ರು ಉಚ್ಚೈಶ್ರವಸ್ಸಾಗತ್ಯ ಇಲ್ಲ. ಆಮೇಲೆ ಹತ್ತಿ ಅವನು ಹೊರಡ್ತಾನೆ. ಹೇಗಿತ್ತು ಕಾಮಗಂ ರಥಮಾಸ್ತಾಯ ಶುಶುಭೆ ರಾಕ್ಷಸೇಶ್ವರ ವಿದ್ಯುನ್ಮಂಡಲವಾನ್ ಮೇಘ ಸಬಲಾಕ ಇವಾಂಬರೆ. ಕಾಮಗಮನವಾದಂಥ ರಥವನ್ನು ಹತ್ತಿ ರಾಕ್ಷಸ ಹೋಗುವಾಗ ವಿದ್ಯುನ್ಮಂಡಲದಿಂದ ಕೂಡಿದ ಮೋಡ ಕೆಳಗೆ ಬಲಾಹಕ ಪಕ್ಷಿಗಳಿಂದ ಸಂಸೇವಿತವಾದಂತೆ ತೋರ್ತಾ ಇತ್ತು ಅಂತ. ರಾವಣನೇ ಕಾರ್ಮೋಡ, ಅವನ ಅಲಂಕಾರಾಭರಣಗಳೇ ವಿದ್ಯುತ್ತು, ಕೆಳಗೆ ಹಾರಾಡುವಂತಹ ಅವನ ರಥವೇ ಬಲಾಕ ಪಕ್ಷಿಗಳು, ಕೊಕ್ಕರೆಗಳು ಇದ್ದಂತೆ ಈ ತರಹ ಅವನು ಹೋಗ್ತಾ ಇದ್ದ ಅಂತ. ಈ ವೈಭವದಲ್ಲಿ ಹೋಗಿ ಮಾರೀಚಾಶ್ರಮಕ್ಕೆ ಬರ್ತಾನೆ. ಮಾರೀಚಾಶ್ರಮ ಸುಮಾರು ದೂರದಲ್ಲಿ ಇರುವಂಥದ್ದಾಗಿರುತ್ತೆ. ಆ ಮಾರೀಚಾಶ್ರಮಕ್ಕೆ ಇವನು ಹೋಗೋದಕ್ಕೆ ಮುಖ್ಯ ಕಾರಣ, ಮಾರೀಚ ಕಾಮರೂಪಿ ಜನಸ್ಥಾನದಲ್ಲಿ ಮೊದಲಿದ್ದವನು. ಖರದೂಷಣರೆಲ್ಲ ಬರುವುದಕ್ಕೆ ಮುನ್ನ ಮಾರೀಚ, ಸುಬಾಹು, ತಾಟಕೆ ಇವರದೇ ಆಧಿಪತ್ಯ ಆಗಿತ್ತು. ಅಲ್ಲಿ ಸದಾ ಆಕ್ಟಿವ್ ಟೆರರಿಸ್ಟ್ ಸೆಂಟರ್ ಪ್ಲಾಟ್ ಇರಬೇಕು ಅಂತ ಅನ್ಸುತ್ತೆ. ಅದಕ್ಕೋಸ್ಕರವಾಗಿ ಅವನು ಇವರನ್ನು ವ್ಯವಸ್ಥೆ ಮಾಡಿದ್ದ. ನೋಡಿ, ಆಗಲೂ ಕೂಡ ಒಬ್ಬಳು ಗವರ್ನೆಸ್ ಇದ್ದಳು ತಾಟಕೆ, ಈಗಲೂ ಕೂಡ ಹಾಗೆ ಶೂರ್ಪಣಖೆ. ಯಾವ ಕಾಲಕ್ಕೂ ಈ ಸ್ತ್ರೀಗ್ರಹ ಇದ್ದೇ ಇರಬೇಕು ಅಂತ ರಾವಣ ಮಾಡ್ಕೊಂಡಿದ್ದ ಅಂತ ಅನ್ಸುತ್ತೆ. ಆಮೇಲೆ ತಾಟಕಿಯ ಮಕ್ಕಳು ಮಾರೀಚ, ಸುಬಾಹು ಇವರೆಲ್ಲರೂ ಕೂಡ ಇದ್ದದ್ದೇ ಹೌದು. ಅವರೆಲ್ಲರೂ ಟರ್ಮ್ ಮುಗೀತವ್ರದ್ದು, ಸಾವಿಂದಲೋ ಈಗ ಇವನ್ ತರಹ ಕಂಪಲ್ಸರಿ ರಿಟೈರ್ಮೆಂಟೋ ಏನೋ ಆಗಿದೆ ಮಾರೀಚಂದು. ಆದರೂ ಅವರು
ಹಳೆಯ ಗೃಧ್ರಗಳು ಕನ್ಸಲ್ಟ್ ಮಾಡೋದಕ್ಕೆ ಅನುಕೂಲಕಾರಿಯಾದವರು ಎಂಬಂತೆ ಅವರ ಹತ್ರಕ್ಕೆ ಹೋಗ್ತಾನೆ. ರಾವಣನ್ನ ಸಂತೋಷವಾಗಿ ಸ್ವಾಗತಿಸಿ ಕುಶಲ ಪ್ರಶ್ನೆಯನ್ನು ಕೇಳ್ತಾನೆ. ಹೇಳ್ತಾನೆ, ಕಚ್ಚಿತ್ ಸುಕುಶಲಂ ರಾಜನ್ ಲಂಕಾಯಾಂ ರಾಕ್ಷಸೇಶ್ವರ ಕೇನಾರ್ಥೇನ ಪುನಸ್ತ್ವಂ ವೈ ತೂರ್ಣಮೇವ ಮಿಹಾಗತಃ. ಯಾಕೆ ನೀನಿಷ್ಟು ಬೇಗ ಇಲ್ಲಿಗೆ ಬಂದೆ ಅಂತ. ಅದು ಹಿಂದಿನ ಸರ್ಗದಲ್ಲಿ ಅಕಂಪನ ಬಂದು ಹೇಳಿದಾಗ ಮಾರೀಚನ ಹತ್ರಕ್ಕೆ ಹೋಗಿ ಕೇಳಿರ್ತಾನೆ ಎನ್ನುವ ಮಾತು ಬಂದಿತ್ತಲ್ಲ. ಮತ್ತೆ ಯಾಕೆ ಬಂದಿದ್ದು ಅಂತ ಮಾರೀಚ ಹೇಳಿರ್ತಾನೆ, ಬೇಡ, ಇದು ತಪ್ಪು. ರಾಮನನ್ನ ನೀನು ಆಕ್ಷೇಪ ಮಾಡಿಕೊಂಡು ತಗಾದೆ ಮಾಡಿಕೊಂಡು ಹೋಗಿ ಅವನ ಪತ್ನಿಯನ್ನು ಅಪಹರಣ ಮಾಡೋದಕ್ಕೆ ಆರಂಭಿಸಿದರೆ ಅದು ದೊಡ್ಡ ಅನ್ಯಾಯವಾಗುತ್ತೆ. ಅದು ಮಾತ್ರವಲ್ಲ, ನಿನಗೆ ಸರ್ವಾನರ್ಥಕ್ಕೂ ಆಹ್ವಾನವನ್ನು ಕೊಟ್ಟಂತೆ ಆಗುತ್ತೆ ಅಂತ. ಅದನ್ನು ಕೇಳಿಕೊಂಡು ರಾವಣ ಸ್ವಸ್ಥವಾಗಿ ವಾಪಸ್ ಬಂದ್ಬಿಟ್ಟಿರ್ತಾನೆ. ಹಾಗೆ ಬಂದಿದ್ದಾಗ ಈಗ ಮತ್ತೆ ಈ ವಾಪಸ್ ಬಂದಿದ್ದು ಯಾತಕ್ಕೆ ಅಂತ ಅನ್ನುವ ಮಾತು ಬರುತ್ತೆ. ಅದರಿಂದ ರಾವಣ ಹೇಳ್ತಾನೆ, ಮಾರೀಚ ಶ್ರೂಯತಾಂ ತಾತ ವಚನಂ ಮಮ ಭಾಷತಃ ಆರ್ತೋಸ್ಮಿ ಮಮ ಚಾರ್ತಸ್ಯ ಭವಾನ್ ಹಿ ಪರಮಾಗತಿ. ನಾನು ಆರ್ತನಾಗಿ ಬಂದಿದ್ದೀನಿ, ನೀನೇ ದಿಕ್ಕು ಅಂತ. ಏನದು? ಸೀತಾಪಹರಣ. ಜನಸ್ಥಾನವನ್ನು ನೀನು ಬಲ್ಲೆಯಲ್ವೇ? ಜಾನೀಷೇ ತ್ವಂ ಜನಸ್ಥಾನಂ ಭ್ರಾತ ಯತ್ರ ಖರೋ ಮಮ ದೂಷಣಶ್ಚ ಮಹಾಬಾಹು ಸ್ವಸಾ ಶೂರ್ಪಣಖಾಚಮೆ ತ್ರಿಶಿರಶ್ಚ ಮಹಾತೇಜ ರಕ್ಷಸ ಪಿಶಿತಾಶನ ಅನ್ಯೇ ಚ ಭವಶೂರ ಲಬ್ಧಲಕ್ಷ ನಿಶಾಚರ. ಅವರೆಲ್ಲ ಇದ್ದರಲ್ವ ಖರ, ದೂಷಣ, ತ್ರಿಶಿರಸ್ಕಾದಿಗಳು, ಅವರೆಲ್ಲ ಸತ್ತೋಗ್ಬಿಟ್ರು ಅಂತ ಹೀಗೆ ಹೇಳುವಲ್ಲಿ ಆಸ್ ದೋ ಇಟ್ಸ್ ಅ ಫಸ್ಟ್ ನೆರೇಷನ್ ಅನ್ನುವಂತೆ ಕಾಣುತ್ತೆ. ಅದರಿಂದಲೇ ನಾನು ಹೇಳಿದ್ದು ಸರ್ಗಗಳಲ್ಲಿ ಎಲ್ಲಿಯೋ ಒಂದು ಸ್ವಲ್ಪ ವ್ಯತ್ಯಾಸವಾಗಿ ಪ್ರಕ್ಷಿಪ್ತವಾಗಿದ್ದಿರಬಹುದು ಅಂತ. ಏನೇ ಇದ್ದರೂ ನಮಗೆ ತೊಂದರೆ ಇಲ್ಲ ಒಟ್ಟಂದದ ತಾತ್ಪರ್ಯ ವಿಷಯವನ್ನು ಗ್ರಹಿಸೋದಕ್ಕೆ. ರಾವಣ ಮತ್ತೆ ಹೇಳ್ತಾನೆ, ತುಂಬ ಅನ್ಯಾಯ ಮಾಡಿದ್ದಾನೆ ರಾಮ. ಎಂಥದ್ದದು ಅಂತಂದರೆ, ಪಿತ್ರ ನಿರಸ್ತ ಕ್ರುದ್ರೇನ ಸಭಾರ್ಯ ಕ್ಷೀಣಜೀವಿತ ಸಹಂತ ತಸ್ಯ ಸೈನ್ಯಸ್ಯ ರಾಮ ಕ್ಷತ್ರಿಯ ಪಂಸನಃ ದುಶೀಲ ಕರ್ಕಶಸ್ತೀಕ್ಷ್ಣೋ ಮೂರ್ಖೋ ಲುಬ್ಧೋ ಅಜಿತೇಂದ್ರಿಯ ತ್ಯಕ್ತಧರ್ಮೋ ಅಧರ್ಮಾತ್ಮ ಭೂತಾನ ಮಹಿತೇ ರತಃ ಏನ ವೈರಂ ವಿನಾರಣ್ಯೇ ಸತ್ವಮಶ್ರಿತ್ಯ ಕೇವಲಂ ಕರ್ಣನಾಸಾಪಹರಣಾತ್ ಭಗಿನೀ ಮೇ ವಿರೂಪಿತ ತಸ್ಯ ಭಾರ್ಯಾಂ ಜನಸ್ಥಾನಾತ್ ಸೀತಾಂ ಸುರಸುತೋಪಮಾಂ ಆನಯಿಷ್ಯಾಮಿ ವಿಕ್ರಮ್ಯ ಸಹಾಯಸ್ತತ್ರ ಮೇ ಭವ. ಇದು ಅವನ ಅಜೆಂಡಾ. ರಾಮನ್ನ ಏನೇನೆಲ್ಲ ಬೈತಾನೆ ನೋಡಿ. ಪಿತ್ರ ನಿರಸ್ತಃ, ತಂದೆ ಅವನನ್ನು ಬಿಸಾಕಿದ್ದಾನೆ, ಕೋಪ ಮಾಡಿಕೊಂಡಿದ್ದಾನೆ ತಂದೆಯವನ ಬಗ್ಗೆ ಅಂತ. ಇವನಿಗೆ ಆ ಇನ್ಫಾರ್ಮೇಶನ್ ಎಲ್ಲಿಂದ ಬಂತು? ದಶರಥ ಕೋಪ ಮಾಡಿಕೊಂಡಿದ್ದು. ಕಂಡವರಿಗಿಂತ ಜಾಸ್ತಿ ಹೇಳ್ತಾನೆ. ತಂದೆ ಮುನಿದು ಇವನನ್ನು ಓಡಿಸ್ಬಿಟ್ಟಿದ್ದಾನೆ. ಅವನು ಕ್ಷೀಣ ಜೀವಿತ, ಹೊಟ್ಟೆಪಾಡಿಗೆ ಏನೂ ಇಲ್ಲ, ಆಯುಷ್ಯ ಮುಗೀತಾ ಬಂದಿದೆ. ಅಂಥವನು ಹೆಂಡತಿ ಜೊತೆಗೆ ಬಂದಿದ್ದಾನೆ. ಇವನ ನಮ್ಮ ಸೈನ್ಯವನ್ನು ನಾಶನ ಮಾಡೋದು ಅಂತ. ಅಷ್ಟು ವೀಕ್ ಆಗಿರೋ ನಾಶನ ಮಾಡ್ತಾನೆ ಅಂದರೆ ನಿನ್ನ ಸೈನ್ಯ ಎಷ್ಟು ವೀಕ್ ಆಗಿರಬೇಕು? ಆ ಪರಿವೇನೇ ಇಲ್ಲ. ಕ್ಷತ್ರಿಯ ಪಂಸನಃ, ಕ್ಷತ್ರಿಯಾಧಮ ಅವನು. ದುಶ್ಶೀಲ, ಅವನ ಚಾರಿತ್ರ್ಯ ಸರಿಯಿಲ್ಲವಂತೆ. ಕರ್ಕಶಃ, ಕಠೋರನಂತೆ. ತೀಕ್ಷ್ಣ, ಬಹಳ ತೀಕ್ಷ್ಣ, ವೈಲೆಂಟ್. ಮೂರ್ಖ, ಹಠಮಾರಿ, ಮೊಂಡುವಾದ, ಅವಿವೇಕಿ. ಲುಬ್ಧ, ತುಂಬ ದುರಾಶೆಯವನಂತೆ. ದುರಾಶೆಯವನಾದರೆ ತಂದೆನೇ ಕೊಂದು ಸಿಂಹಾಸನದ ಮೇಲೆ ಕೂತ್ಕೋಬೇಕಾಗಿತ್ತಲ್ವ. ಅಜಿತೇಂದ್ರಿಯ, ಇಂದ್ರಿಯ ಜಯ ಇಲ್ಲವಂತೆ. ಇದ್ದಿದ್ದು ಯಾತಕ್ಕೆ ಶೂರ್ಪಣಕೆಗೆ ಈ ಸ್ಥಿತಿ ಬರ್ತಾ ಇತ್ತೋ ಕಾಣೆ. ತೆಕ್ತ ಧರ್ಮ, ಧರ್ಮವನ್ನು ಬಿಟ್ಟವನಂತೆ. ಅಧರ್ಮಾತ್ಮ, ಎಲ್ಲ ಚರಾಚರ ಜೀವರಾಶಿಗಳಿಗೆ ಅನ್ಯಾಯ ಮಾಡೋದಕ್ಕೆ ಇದ್ದಾನೆ ಅವನು. ಹಾಗಾಗಿ ತನ್ನ ಪರಾಕ್ರಮ ಒಂದನ್ನೇ ನಚ್ಚಿಕೊಂಡು ಪ್ರಾಣಿಗಳಿಗೆ ಅನ್ಯಾಯ ಮಾಡಿಕೊಂಡು ಕಾಡಿನಲ್ಲಿ ಎಲ್ಲರ ಹಿಂಸೆ ಮಾಡಿಕೊಂಡು ಬಾಳುವುದೇ ಅವನ ರೀತಿಯಾಗಿದೆ. ವೈರವೇ ಇಲ್ಲದೆ ವಿನಾಕಾರಣ ನಮ್ಮ ತಂಗಿ ಅವಳನ್ನು ಮೂಗು ಕಿವಿ ಕೊಯ್ದು ವಿರೂಪ ಮಾಡಿಬಿಟ್ಟ ಅಂತ. ಇಷ್ಟು ದುಃಖ ಅವನಿಗೆ. ಅದಕ್ಕೋಸ್ಕರವಾಗಿ ತಂಗಿಯ ಮೇಲಿನ ಅವಮಾನದ ಸೇಡು ತೀರಿಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಮಾರೀಚನಿಗೆ ಹೇಳೋದು. ಎಷ್ಟೇ ಆಗಲಿ ಆ ತಂಗಿಗೆ ಅಣ್ಣ ಅಲ್ವ ಇವನು. ಅವಳು ಕೂಡ ನಿನ್ನಂಥವನಿಗೆ ಒಬ್ಬ ಸುಂದರಿ ಸಿಗ್ತಾಳೆ ಅಂತ ಹಿಡ್ಕೊಂಡು ಬರೋಕ್ಕೆ ಸೀತೆನೇ ನಾನು ಹೋಗಿದ್ದು, ಆಗ ನನ್ನ ಮೂಗು ಕಿವಿ ಕೊಯ್ದಿದ್ದು ಅಂತ. ಇವನು ಕೂಡ ಸೀತೆಯ ಮೇಲಿನ ಕಾಮನೆಯಿಂದ ಅಲ್ವಂತೆ ತನ್ನ ತಂಗಿಯ ಮೇಲಾದ ಅವಮಾನಕ್ಕೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಸೀತೆಗೂ ಕಿವಿ ಮೂಗು ಕತ್ತರಿಸಿ ಬರ್ಬೋದಾಗಿತ್ತಲ್ಲ, ಅದ್ಯಾತಕ್ಕೆ ಮಾಡೋಲ್ಲ? ಅಂದರೆ ತನ್ನ ಮೂಗಿನ ನೇರಕ್ಕೆ ವಾಕ್ಯಾರ್ಥವನ್ನು ಜೋಡಣೆ ಮಾಡಿಕೊಳ್ಳೋದಕ್ಕೆ ರಾವಣ ಎಷ್ಟು ಸರಿಯಾಗಿ ಅಳತೆ ಮಾಡಿಕೊಟ್ಟಂಥ ಧೂರ್ತ ಆಗಿದ್ದ ಅಂತ ಗೊತ್ತಾಗುತ್ತೆ. ಹಾಗಾಗಿ ಆ ಸೀತೆಯನ್ನು ನಾನು ಅಪಹರಣ ಮಾಡಿ ತರಬೇಕು ಅಂತ ಇದ್ದೀನಿ. ನೀನು ನನ್ನ ಜೊತೆಗಿದ್ದರೆ ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ನೀನು ನೆರವಾಗು ಅಂತ ಹೇಳಿ ಅವನನ್ನು ಹೊಗಳೋದಿಕ್ಕೆ ಶುರು ಮಾಡ್ತಾನೆ.
ಉಪಾಯಜ್ಞೋ ಮಹಾನ್ ಶೂರೋ ಮಹಾಮಾಯಾ ವಿಶಾರದ, ನೀನು ಎಲ್ಲವನ್ನ ಬಲ್ಲವನು. ಹಾಗಾಗಿ ಸೌವರ್ಣಸ್ತ್ವಂ ಮೃಗೋ ಭೂತ್ವ ಚಿತ್ರೋ ರಜತ ಬಿಂದುಭಿ ಆಶ್ರಮೇ ತಸ್ಯ ರಾಮಸ್ಯ ಸೀತಾಯ ಪ್ರಮುಖೇ ಚರ. ನೀನು ಬಂಗಾರದ ಜಿಂಕೆಯಾಗಿ ಅದರ ಮೇಲೆ ಜಿಂಕೆಯ ಮೈ ಮೇಲಿನ ಚುಕ್ಕೆಗಳಿರುತ್ತವಲ್ಲ, ಅದರ ಬೆಳ್ಳಿಯ ಚುಕ್ಕೆಗಳ ತರಹ ನೀನು ಅಲಂಕಾರ ಮಾಡಿಕೊಂಡು ಬಾ. ಸೀತೆ ನಿನ್ನನ್ನು ನೋಡಿ ಆಕರ್ಷಿತಳಾಗ್ತಾಳೆ, ಗಂಡನ ಕಳಿಸಿಯೇ ಕಳಿಸ್ತಾಳೆ. ಹಾಗೆ ಗಂಡ ದೂರ ಹೋದಾಗ ಲಕ್ಷ್ಮಣನ ಬೇರ್ಪಡಿಸೋದಕ್ಕೆ ನೀನು ಹಾ ಲಕ್ಷ್ಮಣ ಹಾ ಸೀತೆ ಅಂತ ಕೂಗು. ತತ್ಕ್ಷಣ ರಾಮನ ನೆರವಿಗೆ ಲಕ್ಷ್ಮಣ ಹೋಗ್ತಾನೆ. ಆಗ ನಿರಾಬಾಧೋ ಹರಿಷ್ಯಾಮಿ ರಾಹುಶ್ಚಂದ್ರಪ್ರಭಾಮಿವ. ಹೋಲಿಕೆನೂ ಕೊಟ್ಕೊಂಡ್ಬಿಟ್ಟ, ಶಕಾರ ಇದ್ದಂತೆ. ರಾಹು ಚಂದ್ರನ ಕಾಂತಿಯನ್ನು ಅಪಹರಣ ಮಾಡುವಂತೆ ಸೀತೆಯನ್ನು ಅಪಹರಣ ಮಾಡ್ತೀನಿ ಅಂತ. ರಾಹು ಹೀಗೆ ನುಂಗದ ಮೇಲೆ ಹಾಗೆ ಬಿಡಲೇಬೇಕು ಅಲ್ವಾ. ರಾಹು ಮುಕ್ತ ಚಂದ್ರನ ಹಾಗೆ ಸೀತೆ ಮತ್ತಷ್ಟು ಪ್ರಕಾಶಮಾನಳಾಗ್ತಾಳೆ. ಮತ್ತು ರಾಹುವಿಗೆ ಎಂದೂ ಕೂಡ ಚಂದ್ರಕಾಂತಿ ಒಲಿಯುವುದಲ್ಲ. ಅವನ ಬಾಯಿಂದ ಅಚಾತುರ್ಯದಿಂದಲೋ ಏನೋ ಒಳ್ಳೆ ಚೆನ್ನಾಗಿರುವ ಉಪಮೆಯೇ ಬಂದುಬಿಟ್ಟಿದೆ. ಆಗ ಮಾರೀಚನಿಗೆ ಬಾಯಿ ಒಣಗೋಗುತ್ತಂತೆ. ಓಷ್ಠವು ಪರಿಲಿಹನ್ ಶುಷ್ಕವು ನೇತ್ರೈರ ಅನಿಮಿಷೈರಿವ ಮೃತಭೂತ ಇವಾರ್ತಸ್ತು ರಾವಣಂ ಸಮುದೀಕ್ಷಿತ. ಬಾಯಿ ಒಣಗೋಗಿ ಕಣ್ಣು ತಿರುಗಿ ಬಂದು ಹಾಗೆ ರೆಪ್ಪೆ ಇಕ್ಕದೆ ರಾವಣನ್ನೇ ನೋಡ್ತಾ ತಲೆ ಸುತ್ತಿ ಬಂದ ಹೆಣದ ಹಾಗೆ ಆಗಿಬಿಟ್ಟ ಅವನು ಮಾರೀಚ. ಇದೆಂಥ ಮಾತನ್ನು ಹೇಳ್ತಾ ಇದೆಯಾ ಅಂತ ತುಂಬ ತುಂಬ ಅಳುಕಿ ಕೈ ಮುಗಿದು ಕೇಳ್ಕೊಳ್ತಾನೆ. ಅವನ ಹೇಳುವ ಮೊದಲನೇ ಮಾತೇ ನೋಡಿ ಎಷ್ಟು ಚೆನ್ನಾಗಿದೆ. ಸುಲಭ ಪುರುಷಾರಾಜನ್ ಸತತಂ ಪ್ರಿಯವಾದಿನ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ. ರಾಜ ಕೇಳೋದಕ್ಕೆ ಬಹಳ ಇಂಪಾಗಿರುವಂತೆ ಕಿವಿಗೆ ತುಂಬ ಮಧುರವಾಗುವಂಥ ಮಾತುಗಳನ್ನು, ಸ್ವೀಟ್ ನಾನ್ ಸೆನ್ಸ್ ನಥಿಂಗ್ ಹೇಳುವಂಥವರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಅಪ್ರಿಯವಾದ ಪಥ್ಯವಾದ ಮಾತುಗಳನ್ನು ಹೇಳೋದು ಬಹಳ ಕಷ್ಟ. ಅದನ್ನು ಹೇಳುವವರೂ ಕಡಿಮೆ, ಕೇಳುವವರು ಕಡಿಮೆ. ನನೂನಂ ಬುದ್ಧ್ಯಸೇ ರಾಮಂ ಮಹಾವೀರ್ಯಂ ಗುಣೋನ್ನತಂ ಅಯುಕ್ತಚಾರಶ್ಚಪಲೋ ಮಹೇಂದ್ರ ವರುಣೋಪಮಂ. ನೀನು ಚಪಲನಾಗಿದ್ದೀಯೆ, ಅಯುಕ್ತನಾಗಿದ್ದೀಯೆ, ಅವಿವೇಕವಾದ ಮಾರ್ಗದಲ್ಲಿ ಕಾಲಿಡ್ತಾ ಇದ್ದೀಯಾ. ಹಾಗಾಗಿ ಇಂದ್ರ ವರುಣಾದಿಗಳ ಹಾಗೆ ದೇದೀಪ್ಯಮಾನನಾದ ಮಹಾಗುಣಸಂಪನ್ನ ಸತ್ವನಾದ ರಾಮನನ್ನು ತಿಳ್ಕೊಂಡಿಲ್ಲ. ಅಪಿ ಸ್ವಸ್ತಿ ಭವೇತ್ತಾತ ಸರ್ವೇಷಾಂ ಭುವಿ ರಕ್ಷಸಾಂ ಅಪಿ ರಾಮೋ ನ ಸಂಕ್ರುದ್ಧ ಕುರ್ಯಾ ಲೋಕಮ ರಾಕ್ಷಸಂ. ನಿನಗೆ ಗೊತ್ತಿಲ್ಲ, ನೀನು ಮಾಡುವಂಥ ಕೆಲಸಕ್ಕೆ ಒಪ್ಕೊಂಡ್ಬಿಟ್ಟು ಮಾಡಿದ್ರೆ ಇಡೀ ಲೋಕದ ರಾಕ್ಷಸರಿಗೆ ಏನಾದರೂ ನೆಮ್ಮದಿ ಆಗುತ್ತಾ? ಒಬ್ಬರೂ ಸರಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ಅವನು ಕೋಪಗೊಂಡ್ರೆ ಲೋಕದಲ್ಲಿ ಒಬ್ಬ ರಾಕ್ಷಸರು ಇರುವುದಿಲ್ಲ. ಅಪಿತೇ ಜೀವಿತಾಂತಾಯ ನೋತ್ಪನ್ನ ಜನಕಾತ್ಮಜ. ನಿನ್ನ ಸಾವಗಾಗಿ ಸೀತೆ ಹುಟ್ಟಿದಾಳ ಅಂತ ನನಗನ್ನಿಸ್ತಾ ಇದೆ ಈ ಮಾತನ್ನು ನೀನು ಹೇಳೋದನ್ನು ನೋಡಿದ್ರೆ. ಅಪಿ ಸೀತಾ ನಿಮಿತ್ತಂಚ ನ ಭವೇದ್ ವ್ಯಸನಂ ಮಹತ್. ಸೀತೆಯ ನೆವದಿಂದ ತುಂಬ ದೊಡ್ಡ ಕಂಟಕ ದುಃಖ ರಾಕ್ಷಸ ಲೋಕಕ್ಕೆ ಬಾರದೇ ಇರಲಿ. ಅಪಿತ್ವಾಮೀಶ್ವರಂ ಪ್ರಾಪ್ಯ ಕಾಮವೃತ್ತಂ ನಿರಂಕುಶಂ ನ ವಿನಶ್ಯೇತ್ ಪುರಿ ಲಂಕಾ ತ್ವಯಾ ಸಹ ಸ ರಾಕ್ಷಸ. ನಿನ್ನಂಥ ಕಾಮಚಾರಿಯಾದ ರಾಜಾಧಮನನ್ನು ಪಡ್ಕೊಂಡು ಲಂಕೆ ಸಮೂಲವಾಗಿ ನಾಶವಾಗದೇ ಇರುತ್ತಾ? ಇದೇನು ನೀನು ಮಾಡುವಂಥ ಕೆಲಸ? ತ್ವದ್ವಿಧ ಕಾಮವೃತ್ತೋ ಹಿ ದುಶ್ಶೀಲ ಪಾಪಮಂತ್ರಿತಃ ಆತ್ಮಾನಂ ಸ್ವಜನಂ ರಾಷ್ಟ್ರಂ ಸರಾಜ ಹಂತಿ ದುರ್ಮತಿ. ನಿನ್ನಂಥ ಕಾಮಚಾರಿ ದುಶ್ಶೀಲ ಪಾಪಾಲೋಚನೆಯುಳ್ಳವನು ಸ್ವಜನವನ್ನು, ತನ್ನನ್ನು, ತನ್ನ ದೇಶವನ್ನು ಕೂಡ ನಾಶನ ಮಾಡಿಕೊಳ್ತಾನೆ ಅಂತ. ಕೆಲವರು ನಾಯಕರಾದವರು ಕೆಟ್ಟ ಕೆಟ್ಟ ರೀತಿಯ ಪಾಪ್ಯುಲಿಸ್ಟ್ ಆಗಿ ಯೋಚನೆ ಮಾಡುವುದನ್ನು ಮಾಡಿಬಿಟ್ರೆ ಅದು ದೇಶ ಹಿತವಾಗುವುದಿಲ್ಲ. ನಮ್ಮ ಭಾರತ ದೇಶವೇ ದೊಡ್ಡ ನಿದರ್ಶನವಾಗಿ ಕೂತಿದೆ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಮಗೆ ಕಾಣುತ್ತಲ್ಲ, ಎದ್ದು ಕಾಣುವಂಥ ಒಂದು ಉದಾಹರಣೆ ನೆಹರು ಅವರದು. ಕಾಶ್ಮೀರದ ಸಮಸ್ಯೆಯನ್ನು ತಾನು ಪರಿಹಾರ ಮಾಡ್ತೀನಿ ಅಂತ ನೆಹರು ಕೈಗೆ ತಗೊಂಡಿದ್ದು. 500ಕ್ಕೂ ಹೆಚ್ಚು ಪ್ರಿನ್ಸ್ಲಿ ಸ್ಟೇಟ್ಸ್, ರಾಜಪುತ್ರ ಪರಿಪಾಲಿತ ಸಂಸ್ಥಾನಗಳು ಭಾರತ ದೇಶದಲ್ಲಿ ಇದ್ದದ್ದು. ಬ್ರಿಟಿಷರು ಭಾರತವನ್ನು ಒಗ್ಗೂಡಿಸಿ ಹೋದರು ಅಂತನ್ನುವ ಮಾತನ್ನು ಇವತ್ತೂ ಕೂಡ ನಮ್ಮ ದುರ್ಬುದ್ಧಿಜೀವಿಗಳು ಆಡ್ತಲೇ ಇರ್ತಾರೆ. ಅದಕ್ಕೆ ಮುನ್ನ ಭಾರತೀಯರಿಗೆ ರಾಷ್ಟ್ರದ ಕಲ್ಪನೆಯೇ ಇರಲಿಲ್ಲ ಅಂತ. ನಮಗೆ ಅವರ ರಾಷ್ಟ್ರದ ಕಲ್ಪನೆ ಇಲ್ಲದೇ ಇದ್ದರೆ ಹೋಗಲಿ, ನಮ್ಮ ರಾಷ್ಟ್ರದ ಕಲ್ಪನೆ ನಮಗಿದ್ದೇ ಇದೆ. ಅವ್ರದ್ದು ಯಾತಕ್ಕಿರಬೇಕು? ಇದ್ದರೆ ಏನು ತಪ್ಪು, ಇಲ್ಲದೇ ಇದ್ದರೆ ಏನು ನಷ್ಟ? ಹಾಗಾಗಿ ನಮಗೆ ನಮ್ಮದಾದದ್ದು ಇತ್ತು. ಮತ್ತೆ ಅವರಿಗೆ ಭಾರತದ ಜನಕ್ಕೆ ಒಂದು ರಾಷ್ಟ್ರ ಕಲ್ಪನೆಯೇ ಕೊಡುವುದಾಗಿದ್ದರೆ ಎಲ್ಲರನ್ನ ಒಗ್ಗೂಡಿಸಿ ಆಮೇಲೆ ಒಂದು ದೇಶ ಮಾಡಿ ಒಬ್ಬರನ್ನ ನಾಯಕರನ್ನ ಕರೆದು ಅವರಿಗೆ ಕಿರೀಟ ಇಟ್ಟು ಹೋಗ್ತಾ ಇದ್ರು. ಹಾಗ ಮಾಡಿದ್ದು ಅವರು ಏನೂ ಆ ರೀತಿಯಾಗಿ ಮಾಡಲಿಲ್ಲ. 500ಕ್ಕೂ ಹೆಚ್ಚು ಸಂಸ್ಥಾನಗಳಿಗೆ ಸ್ವಾಯತ್ತೆಯನ್ನು, ಸ್ವಾತಂತ್ರ್ಯವನ್ನು ಉದ್ಘೋಷಿಸಿಬಿಟ್ಟು ಎದ್ದು ಹೊರಟಿದ್ದು. ಅಂದರೆ
ನಾವು ಒಬ್ಬ ಬ್ರಿಟಿಷರ್ಸ್ ಜೊತೆ ಅಲ್ಲ 500 ಜನ ವೈರಿಗಳ ಜೊತೆ ಹೋರಾಡಬೇಕಾಯಿತು ಭಾರತವನ್ನು ಒಟ್ಟು ಮಾಡ್ಕೊಳ್ಬೇಕಾದ್ರೆ. ಪುಣ್ಯವಶಾತ್ ಎಷ್ಟೋ ಜನ ರಾಜರು, ಸಣ್ಣ ಪುಟ್ಟದ ಪಾಳೆಗಾರರ ಥರದವರು ಅವರೆಲ್ಲ ಸೇರಿಕೊಂಡ್ರು. ಆದರೆ ಹೈದರಾಬಾದ್ ವಿಮೋಚನೆ ಅಲ್ಪ ಸ್ವಲ್ಪದ್ದಾಯಿತೆ, ಗೋವಾ ವಿಮೋಚನೆ ಅಲ್ಪ ಸ್ವಲ್ಪದ್ದಾಯಿತೆ. ಮೈಸೂರಿನ ಮಹಾರಾಜರು ಏನೋ ವಿವೇಕಿಗಳಾಗಿದ್ದರು, ಅವರಿಗೆ ಹಿತವನ್ನು ಸರಿಯಾಗಿ ಹೇಳುವಂಥವರಿದ್ದರು. ಹಾಗಾಗಿ ಇಷ್ಟು ದೊಡ್ಡ ಸಂಸ್ಥಾನದ ವಿಲೀನೀಕರಣವಾಯಿತು. ಆದರೆ ಹೈದರಾಬಾದ್ ಮೇಲೆ ಮುನ್ಷಿಯವರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಎಷ್ಟು ದೊಡ್ಡ ತೊಂದರೆ ಆಯಿತು ಅಂತ. ರಜಾಕರ ದಾಳಿ ಇವನ್ನೆಲ್ಲ ಬಲ್ಲಂಥವರಿಗೆ ಗೊತ್ತಾಗುತ್ತದೆ. ಎಲ್ಲವನ್ನ ನೀನು ಮಾಡು, ನಾನು ಕಾಶ್ಮೀರದ ನಾನು ಇಟ್ಕೊಳ್ತೀನಿ ಅಂತ. ಆತನಿಗೆ ಹೃದಯವಂತೆ ಕಾಶ್ಮೀರ, ಹೃದಯಹೀನನಿಗೆ ಹೃದಯ ಎಲ್ಲಿಂದ ಬರಬೇಕು ಅಂತ ನನಗನ್ಸುತ್ತೆ. ಕಾಶ್ಮೀರದ ಸಮಸ್ಯೆ ತಾನು ಪರಿಹಾರ ಮಾಡ್ತೀನಿ ಅಂತ ಇಟ್ಟುಕೊಂಡು, ಮತ್ತು ತನಗೆ ವಿಶ್ವಶಾಂತಿಯ ಒಂದು ಚರಿತ್ರೆಯಲ್ಲಿ ಅವಿಚ್ಛಿನ್ನವಾದಂಥ ಪದವಿ ಇರಬೇಕು ಅಂತ ಅಂದುಕೊಂಡು ಶಾಶ್ವತವಾದ ಸ್ಥಾನ ಸಿಗಬೇಕು ಅಂತ ಅದನ್ನು ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋಗಿತ್ತು. ಆ ವಿಶ್ವಸಂಸ್ಥೆಯಲ್ಲಿ ತನ್ನ ಮೇಲೆ ದೊಡ್ಡ ದಾಳಿಯನ್ನೇ ಮಾಡಿದಂತಹ 18,000 ಚದರ ಕಿಲೋಮೀಟರ್ಗಳಿಗೂ ಹೆಚ್ಚಿನ ಪ್ರದೇಶವನ್ನು ಲಪಟಾಯಿಸಿರ್ತಕ್ಕಂಥ ಚೈನಾ ನ್ಯಾಯ ಹೇಳೋದಕ್ಕೆ ಅವರು ಇವರಿಗೆ ವಿರುದ್ಧವಾಗಿಯೇ ವರ್ತಿಸಿದ್ರು. ಅವರಿಗೆ ವಿಶ್ವಸಂಸ್ಥೆಯಲ್ಲಿ UNOದಲ್ಲಿ ಒಂದು ಪ್ರಾತಿನಿಧ್ಯ ಬೇಕು ಅಂತ ವಾದಿಸಿದ್ದೆ ಪಂಚಶೀಲ ಅಂತ ಇಟ್ಕೊಂಡು. ಅದು ಏನಾಯಿತೋ ಗೊತ್ತಿಲ್ಲ. ಇವೆಲ್ಲ ಯಾತಕ್ಕಾಗಿ? ವೈಯಕ್ತಿಕವಾದ ಗೀಳಿನಿಂದ. ಅದು ಹೇಳ್ತೀವಲ್ಲ, ಅವರ ಖಾಸಗಿ ತೆವಲುಗಳ ಕಾರಣವಾಗಿ ಆದಂಥದ್ದು. ನೆಹರು ಅವರಿಗೆ ಇದ್ದಂಥ ದೌರ್ಬಲ್ಯಗಳು, ದೋಷಗಳು ಪ್ರಾಯಶಃ ಇನ್ಯಾವ ರಾಜಕಾರಣಿಗೂ ಇರಲಿಲ್ಲ ಅಂತ ಅನ್ಸುತ್ತೆ. ಅವರಿಗೆ ಎಲ್ಲ ವಿಧವಾದ ದೋಷ ದೌರ್ಬಲ್ಯಗಳ ತವರೇ ಆಗಿದ್ದಿದ್ದು ಅಂತ ಅನ್ಸುತ್ತೆ. ಗಾಂಧಿಯ ಉತ್ತರಾಧಿಕಾರಿ ಅಂದರೆ ಉತ್ತರ ಕ್ರಿಯಾಧಿಕಾರಿ ಅಂತ ಕರೀಬೇಕು ಗಾಂಧಿ ತತ್ವಕ್ಕೆ, ಅಂಥ ವ್ಯಕ್ತಿ. ಆದರೆ ಬಹಳ ದೊಡ್ಡ ವ್ಯಕ್ತಿ ಅಂತ ಅನಿಸ್ಕೊಂಡು ಬಿಟ್ಟಿದ್ದು. ಏನೋ ಕೆಲವು ವೈಯಕ್ತಿಕವಾದ ಒಳ್ಳೆಯ ಗುಣಗಳು ಇರಬಹುದು. ಯಥಾಕಾಲಕ್ಕೆ ಪತ್ರ ಬರೆಯುವಂಥದ್ದು, ಸಾಹಿತ್ಯ ಸಂಗೀತದಲ್ಲಿ ರಸಿಕತೆ ಇರುವಂಥದ್ದು, ಅವೆಲ್ಲ ಒಳ್ಳೆಯದೇನೆ. ಆದರೆ ರಾಷ್ಟ್ರ ನಾಯಕನಾಗೋದಕ್ಕೆ ಇವು ಅನಿವಾರ್ಯವಾದಂಥವೇನಲ್ಲ, ಅಪೇಕ್ಷಣೀಯ ಅಷ್ಟೇನೆ. ಹಾಗೆ ರಾವಣ ಕೂಡ ಮಾಡುವಂಥದ್ದು ಅನ್ನೋದು ಮಾರೀಚನ ತಾತ್ಪರ್ಯ. ಇಂಡಿವಿಜುವಲ್ ಕ್ರೇಜ್ಗೋಸ್ಕರ ದೇಶವನ್ನೇ ಪಾತಾಳಕ್ಕೆ ತುಳಿಯುವಂಥದ್ದು ತುಂಬ ತುಂಬ ಅನ್ಯಾಯ. ಅದು ಇಲ್ಲಿ ಆದದ್ದು. ನಚ ಪಿತ್ರ ಪರಿತ್ಯಕ್ತೋ ನಾಮರ್ಯಾದ ಕಥಂಚನ. ರಾಮನನ್ನ ಅವರಪ್ಪ ಓಡಿಸಿಲ್ಲ, ಅವನು ಅಮರ್ಯಾದೆ ಇರುವವನೂ ಅಲ್ಲ. ನಲುಬ್ಧ ನಚ ದುಶ್ಶೀಲ ನಚ ಕ್ಷತ್ರಿಯ ಪಂಸನ. ಅದಕ್ಕದಕ್ಕೆ ಉತ್ತರ ಕೊಡ್ತಾನೆ, ನಿನಗಿಂತ ಚೆನ್ನಾಗಿ ಗೊತ್ತಪ್ಪ ನನಗೆ ರಾಮ ಯಾರು ಏನು ಅಂತ. ನಚ ಧರ್ಮ ಗುಣೈರ್ಹೀನ ಕೌಸಲ್ಯಾನಂದವರ್ಧನ ನ ತೀಕ್ಷ್ಣೋ ನಚ ಭೂತಾನಾಂ ಸರ್ವೇಷಾಂ ಅಹಿತೇ ರತಃ ವಂಚಿತಂ ಪಿತರಂ ದೃಷ್ಟ್ವಾ ಕೈಕೇಯ್ಯ ಸತ್ಯವಾದಿನಂ ಕರಿಷ್ಯಾಮೀತಿ ಧರ್ಮಾತ್ಮ ತಾತ ಪ್ರವ್ರಜಿತೋವನಂ. ಅಪ್ಪ, ತಂದೆ ಆ ಹೆಂಗಸಿನ ಮೋಹಕ್ಕೆ ತುತ್ತಾಗಿ ಹುಚ್ಚುಚ್ಚಾಪಟ್ಟೆ ಆಡಿದಾಗ ಅವನ ಮರ್ಯಾದೆ ಉಳಿಸೋದಕ್ಕೋಸ್ಕರ ಇವನು ಕಾಡಿಗೆ ಬಂದಿದ್ದು ಅಷ್ಟೇನೆ. ಅಂಥ ಧರ್ಮಾತ್ಮ ಕೈಕೇಯ ಪ್ರಿಯಕಾಮಾರ್ಥಂ ಪಿತುರ್ ದಶರಥಸ್ಯ ಚ ಹಿತ್ವಾ ರಾಜ್ಯಂಶ್ಚ ಭೋಗಾಂಶ್ಚ ಪ್ರವಿಷ್ಟೋ ದಂಡಕಾವನಂ ನರಾಮ ಕರ್ಕಶಸ್ತಾತ ನಾವಿದ್ವಾನ್ನ ಅಜಿತೇಂದ್ರಿಯ ಅನುತಂ ದುಶ್ರುತಂಚೈವ ನೈವತ್ವಂ ವಕ್ತುಮರ್ಹಸಿ. ನೀನು ಹೇಳಿದ್ದೆಲ್ಲ ಸುಳ್ಳು, ಎದುರೆದುರಿಗೆ ಅಂದು ಬಿಡ್ತಾ ಇದ್ದಾನೆ ಮಾರೀಚ. ಅಷ್ಟು ಪಾಯಿಂಟ್ಸನ್ನು ಮಾತಿಗೆ ಪಾಯಿಂಟ್ ಬೈ ಪಾಯಿಂಟ್ ಅಟ್ಯಾಕ್ ಮಾಡಿ ಹೇಳ್ತಾ ಇದ್ದಾನೆ ನೋಡಿ, ಒಳ್ಳೆ ಕಾನೂನು ಪಂಡಿತ ವ್ಯವಹರಿಸುವ ರೀತಿಯಲ್ಲಿ. ಆಮೇಲೆ ರಾಮಾಯಣದ ಅತ್ಯಂತ ಪ್ರಸಿದ್ಧವಾದ ಒಂದು ಶ್ಲೋಕ ಇವನ ಬಾಯಿಂದ ಬಂದದ್ದು. ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯ ಪರಾಕ್ರಮ ರಾಜ ಸರ್ವಸ್ಯ ಲೋಕಸ್ಯ ದೇವಾನಾಂ ಮಘವಾನಿವ. ರಾಮೋ ವಿಗ್ರಹವಾನ್ ಧರ್ಮ ರಾಮಾಯಣದ ಒಂದು ಪಲ್ಲವಿ, ರಾಮಾಯಣ ಮಹಾಗಾನದ ಧ್ರುವಪದ ಪಲ್ಲವಿ, ರಿಫ್ರೈನ್ ಅಂತ ಕರೀಬಹುದು. ಅಂಥವನು ಧರ್ಮದ ಮೂರ್ತಿಭೂತ ರೂಪ, ಸಾಧು, ಸತ್ಯಪರಾಕ್ರಮ, ಸತ್ಯವೇ ಅವನ ಪರಾಕ್ರಮ, ಮತ್ತು ಲೋಕಕ್ಕೆಲ್ಲ ಇಂದ್ರನಂತೆ ರಾಜನಾಗಿರುವುದಕ್ಕೆ ಅರ್ಹವಾದಂಥವನು. ಕಥಂ ತ್ವಂ ತಸ್ಯ ವೈದೇಹೀಂ ರಕ್ಷಿತಾಂ ಸ್ವೇನ ತೇಜಸ. ತನ್ನ ತಪಸ್ಸಿನಿಂದ, ಚಾರಿತ್ರ್ಯದಿಂದ ತನ್ನನ್ನು ಕಾಪಾಡಿಕೊಳ್ಳುವ ಸೀತೆಯನ್ನು ನೀನು ಹೇಗೆ ಇಚ್ಛಸಿ ಪ್ರಸಭಂ ಹರ್ತುಂ ಪ್ರಭಾಮಿವ ವಿವಸ್ವತಃ. ಸೂರ್ಯನ ಬೆಳಕನ್ನು ಕಸೀತೀನಿ ಅಂತ ಹೋದಂತೆ ಆಗಿದೆಯಲ್ಲ, ಇದೇನಿದು? ಶರಾರ್ಚಿಷಂ ಅನಾಧೃಷ್ಟಂ ಚಾಪ ಖಡ್ಗೇಂದನಂ ರಣೆ ರಾಮಾಗ್ನಿಂ ಸಹಸಾ ದೀಪ್ತಂ ನ ಪ್ರವೇಷ್ಟುಂ ತ್ವಮರ್ಹಸಿ. ಬಾಣಗಳು ಅನ್ನುವಂತಹ ಜ್ವಾಲೆಗಳಿಂದ, ತನ್ನ ಬಿಲ್ಲು ಖಡ್ಗ ಅನ್ನುವ ಇಂಧನದಿಂದ ನಿರಂತರವಾಗಿ ದೇದೀಪ್ಯಮಾನವಾಗಿ ಉರಿತಾ ಇರತಕ್ಕಂಥ ರಾಮಾಗ್ನಿಯನ್ನು ಮುಟ್ಟೋದಕ್ಕೆ ಹೋದ ಶಲಭ ಕೀಟ ಆಗಬೇಡ ನೀನು ಅಂತ ಹೇಳ್ತಾನೆ. ಆದರೆ ಇವನಿಗೆ ಅವೆಲ್ಲ ಅರ್ಥವಾಗಬೇಕಲ್ಲ. ಕಾಮಾತುರಾಣಾಂ ನಭಯಂ ನ ಲಜ್ಜಾ ಅನ್ನೋದು ಸರ್ವಾತ್ಮನ ಸತ್ಯವಾದದ್ದು. ನಿಶ್ಚಯ ಮಾಡಿಕೊಂಡು ಬಿಟ್ಟ ಮೇಲೆ ಅವಳ ತಂಗಿ ಹಾಗೆ ತಲೆಗೆ ನೂರಿ ಕಳಿಸಿದ್ದಾಳೆ,
ಈ ಪದಗಳಲ್ಲಿ ಎಲ್ಲ ಬರುತ್ತೆ. ಮಾಯಲಾಡಿ ಮಂದು ಪೆಟ್ಟೆನೋ, ತಲಕು ಮಂದು ನೂರೇನೋ, ಅದೇ ತರಹ ಮಂಕು ಬೂದಿ ಊದದನ ಏನು ಮತ್ತು ಮುಂದು ಚಲ್ಲೆನೋ ಅಂತೆಲ್ಲ ತೆಲುಗು ಪದಗಳಲ್ಲಿ, ಕನ್ನಡದ ಜಾವಳಿಗಳಲ್ಲಿ. ಹಾಗೆ ಆ ಶೂರ್ಪಣಕ್ಕೆ ಇವನಿಗೇನು ಮದ್ದಿಟ್ಲು, ಏನು ಮರಳು ಮೋಹ ಕಲ್ಪಿಸಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದಂತೂ ಆಗಿದೆ ಹೀಗೆ. ಮತ್ತೆ ರಾವಣ ಇಂಥ ದುರ್ವ್ಯವಹಾರಗಳಲ್ಲಿ ಚೆನ್ನಾಗಿ ಟ್ರೈನ್ ಅಪ್ ಆದವನು. ಇಟ್ ಈಸ್ ನಾಟ್ ಫಸ್ಟ್ ಅಂಡ್ ಲಾಸ್ಟ್. ಬೇಕಾದಷ್ಟು ಹದಗೇಡಿ ಕೆಲಸ ಮಾಡಿ ಮಾಡಿ ಪಳಗಿದ ಕೈ ಅವನಿಗೆ. ಅದರಿಂದ ಬೇಗ ಆ ಕಡೆಗೆ ಹೋಗಿದ್ದಾನೆ. ಯಾರು ಎಷ್ಟು ಹೇಳಿದ್ರೂ ಕೂಡ ಆಗೋದಿಲ್ಲ. ನಸಾ ದರ್ಶಯಿತು ಶಕ್ಯ ಮೈಥಿಲ್ ಯೋಜಸ್ವಿನ ಪ್ರಿಯ ದೀಪ್ತಸ್ಯೇವ ಹುತಾಶಸ್ಯ ಶಿಖಾ ಸೀತಾ ಸುಮಧ್ಯಮ. ಬೆಂಕಿಯ ಕುಡಿಯನ್ನು ಮುಟ್ಟೋದುಂಟೆ ಶ್ರೀರಾಮ, ಅಗ್ನಿ ಆದರೆ ಅವನ ಜ್ವಾಲೆಯೇ ಸೀತೆ ಬೇಡ. ಸಸರ್ವೈ ಸಚಿವೈ ಸಾರ್ಧಂ ವಿಭೀಷಣ ಪುರೋಗಮೈ ಮಂತ್ರಯಿತ್ವಾ ತು ಧರ್ಮಿಷ್ಠೈ ಕೃತ್ವಾ ನಿಶ್ಚಯಮಾತ್ಮನಃ ಯದಿಚ್ಛಸಿ ಚಿರಂ ಭೋಕ್ತು ಮಾಕೃತ ರಾಮ ವಿಪ್ರಿಯಂ ಜೀವಿತಂಚ ಸುಖಂಚೈವ ರಾಜ್ಯಂಚೈವ ಸುದುರ್ಲಭಂ. ನಿನ್ನ ಆಯುಸ್ಸು ಮುಗಿದಿದೆ ಅನಿಸುತ್ತೆ. ಇಲ್ಲದೆ ಇದ್ರೆ ಇಂಥ ಮಾತು ಯಾಕೆ ಆಡ್ತಾ ಇದ್ದೆ? ಒಳ್ಳೆಯ ವಿವೇಕಿಗಳಾದ ಧರ್ಮಿಷ್ಠರಾದ ಸಚಿವರ ಜೊತೆ, ನಿನ್ನ ಧರ್ಮಾತ್ಮನಾದ ಸೋದರ ವಿಭೀಷಣನ ಜೊತೆಗೆ ಆಲೋಚನೆ ಮಾಡು, ಆಮೇಲೆ ನಿಶ್ಚಯ ಮಾಡಿಕೋ. ಯುದ್ಧ ಮಾಡೋದಿದ್ದರೆ ಧರ್ಮ ಯುದ್ಧ ಮಾಡು. ಈ ಥರದ ಅವಿವೇಕಕ್ಕೆ, ಮೋಸಕ್ಕೆ, ವಂಚನೆಗೆ ಕೈ ಹಾಕಬೇಡ ಅಂತಂತಾನೆ. ಅಹಂತು ಮನ್ಯೇ ತವನಕ್ಷಮಂ ರಣೆ ಸಮಾಗಮಂ ಕೋಸಲ ರಾಜಸೂನುನ ಇದಂ ಹಿ ಭೂಯ ಶೃಣು ವಾಕ್ಯಮುತ್ತಮಂ ಕ್ಷಮಂಚ ಯುಕ್ತಂಚ ನಿಶಾಚರೇಶ್ವರ. ನನ್ನ ಅಭಿಪ್ರಾಯ ಕೇಳೋದಿದ್ರೆ ನಿನಗೆ ಯುದ್ಧದಲ್ಲಿಯೂ ರಾಮನ್ನ ಎದುರಿಸೋಕೆ ಸಾಧ್ಯ ಇಲ್ಲ. ಮೋಸವಂತೂ ಆಗೋಲ್ಲ, ಯುದ್ಧವಂತೂ ಸಾಧ್ಯ ಇಲ್ಲ. ಬಾಯಿ ಮುಚ್ಕೊಂಡು ತೆಪ್ಪಗೆ ಬಿದ್ದಿರು, ಬಾಲ ಮುದುಡ್ಕೊಂಡು ಅಷ್ಟೇ. ಕ್ಷಮಸ್ವ, ಸುಮ್ಮನೆ ತಾಳ್ಕೋ ಅಂತ. ಕ್ಷಮಸ್ವ ಅಂದರೆ ಅವನನ್ನು ಪಾರ್ಡನ್ ಮಾಡು ಅಂತಲ್ಲ, ತಾಳ್ಕೋ, ಬಾಯಿಗೆ ಬಿರಟೆ ಹಾಕ್ಕೊಂಡು ಕೂತ್ಕೋ ಅಷ್ಟೇನೆ ಅಂತ. ಅದಕ್ಕೆ ಮುಂದುವರೆದು ಮತ್ತೆ ಹೇಳ್ತಾನೆ, ಕದಾಚಿದಪ್ಯಹಂ ವೀರ್ಯಾತ್ ಪರ್ಯಟನ್ ಪೃಥಿವೀಮಿಮಾಂ ಬಲಂ ನಾಗಸಹಸ್ರಸ್ಯ ಧಾರಯನ್ ಪರ್ವತೋಪಮಃ. ಹಿಂದೆ ನಾನು ಬೇಕಾದಷ್ಟು ಬಲವಂತನಾಗಿ 3 ಲೋಕವನ್ನು ಸುತ್ತಾಡ್ತಾ ಇದ್ದೆ, ಲೋಕಕಂಟಕನಾಗಿದ್ದೆ. ಭಯಂ ಲೋಕಸ್ಯ ಜನಯನ್ ಕಿರೀಟಿ ಪರಿಗಾಯುಧ ವ್ಯಚರಂ ದಂಡಕಾರಣ್ಯೆ ಋಷಿವಂಸಾನಿ ಭಕ್ಷಯನ್. ಅವನ ಚಾರಿತ್ರ್ಯವನ್ನು ಇವನ್ನೇ ಸೈಂಟ್ ಹ್ಯಾಸ್ ಎ ಪಾಸ್ಟ್ ಅಂತಾರಲ್ಲ, ಅದನ್ನು ಹೇಳ್ಕೊಂಡು ತಿರುಗ್ತಾ ಇದ್ದಾನೆ. ಆಗ ಧರ್ಮಾತ್ಮನಾದ ವಿಶ್ವಾಮಿತ್ರ ಈ ಕಂಟಕವನ್ನು ಕಂಡು ದಶರಥನ್ನು ಹೋಗಿ ಕೇಳಿದ. ದಶರಥ ರಾಮನನ್ನು ಕಳಿಸಿಕೊಟ್ಟ. ಅವನು ಹೇಗಿದ್ದ ರಾಮ? ತದಾತು ದಂಡಕಾರಣ್ಯೆ ಯಜ್ಞ ಮುದ್ದಿಶ್ಯ ದೀಕ್ಷಿತಂ ಬಭೂವೋಪಸ್ಥಿತೋ ರಾಮಶ್ಚಿತ್ರಂ ವಿಸ್ಫಾರಯಂ ಧನು. ಧನುಸ್ಸನ್ನು ಮಿಂಚಿಸ್ತಾ ಬರ್ತಾನೆ. ಅಜಾತ ವ್ಯಂಜನ ಶ್ರೀಮಾನ್, ಇನ್ನು ಮೀಸೇನೂ ಮೊಳತಿಲ್ಲ, 16 ವರ್ಷವೂ ಆಗಿಲ್ಲ ರಾಮನಿಗೆ. ಆಗ ಅವನು ಪದ್ಮಪತ್ರ ನಿಭೀಕ್ಷಣ. ಪದ್ಮಪತ್ರ ನಿಭೀಕ್ಷಣ ಅನ್ನುವಲ್ಲಿ ವ್ಯಾಖ್ಯಾನಕಾರದೊಂದು ಸ್ವಾರಸ್ಯ ಉಂಟು. ಸೂರ್ಯೋದಯವಾದ ಮೇಲೆ ಕಮಲ ಅರಳೋದು. ಇವರು ನಿಶಾಚರರು. ನಿಶಾಚರನ್ನ ಕೊಲ್ಲೋದಿಕ್ಕೆ ಕಮಲನೇತ್ರನಾದ ರಾಮನಿಗೆ ಆಗೋಲ್ಲ. ಯಾಕೆಂದ್ರೆ ಅವನು ಕಣ್ಣು ತೆರೆಯೋದೇ ಸೂರ್ಯೋದಯ ಆದಮೇಲೆ. ಅಷ್ಟು ಸುಕುಮಾರ ಎಳೆ ಹುಡುಗ ಅಂಥವನು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹೇಗೆ ನೋಡಿಯಾನು, ಕಾಪಾಡಿಯಾನು, ಯಜ್ಞ ರಕ್ಷಣೆ ಮಾಡಿಯಾನು ಅಂತ ದಶರಥ ಊನಶ ಓಡಶ ವರ್ಷೀಯೋ ರಾಮೋ ರಾಜೀವಲೋಚನ ಅಂತ ಅನ್ನುವ ಮಾತು ಹೇಳಿದ್ದಾನೆ. ಆ ತರಹ ಇದ್ದರೂ ಕೂಡ ಅವನು ಯಜ್ಞ ರಕ್ಷಣೆ ಮಾಡಿದ್ದ. ಕಾಕ ಪಕ್ಷಧರೋ ಧನ್ವಿ ಶಿಖಿ ಕನಕಮಾಲಯ ಶೋಭಯನ್ ದಂಡಕಾರಣ್ಯಂ ದೀಪ್ತೇನ ಸ್ವೇನ ತೇಜಸ. ಅಂಥವನು ನನ್ನನ್ನು ವಾಯವ್ಯಾಸ್ತ್ರದಿಂದ ಅಟ್ಟಿಬಿಟ್ಟ. ಆಗ್ನೇಯಾಸ್ತ್ರದಿಂದ ತಮ್ಮ ಸುಬಾಹುವನ್ನು ಕೊಂದದ್ದಲ್ಲದೆ ನನ್ನನ್ನು 100 ಯೋಜನ ದೂರದ ಸಾಗರಕ್ಕೆ ಎಸೆಯಿಸಿಬಿಟ್ಟ. ತೇನಾಹಂ ತ್ವಾತ ಕ್ಷಿಪ್ತ ಸಮುದ್ರೆ ಶತಯೋಜನೆ. ಸಾಯಿದೆ. ತೆಲುಗಿನಲ್ಲಿ ಒಂದು ಗಾದೆ ಇದೆ, ಕಣ್ಣು ಲಟ್ಟಪೋಯಿ ಪ್ರಾಣಂ ಕಾಪಾಡಬಡ್ಡದಿ ಅಂತ. ಕಣ್ಣು ಹೋಗಿ ಪ್ರಾಣ ಉಳೀತು ಅನ್ನುವಂತೆ ಆಯಿತು ಅಂತ ಕಾಕಾಸುರನ ಸಂದರ್ಭದಲ್ಲಿ ಹೇಳುವ ಮಾತಿದು. ಆ ತರಹ ನಾನು ಹೇಗೋ ಬದುಕಿದೆಯಾ ಬಡಜೀವ ಅಂತ ಬಿದ್ದೆ ಇಲ್ಲಿ. ಆದರೆ ಮತ್ತೆ ನಾನು ಪಾತಿತೋಹಂ ತದಾತೇನ ಗಂಭೀರೆ ಸಾಗರಾಂಬಸಿ ಪ್ರಾಪ್ಯ ಸಂಜ್ಞಾಂ ಚಿರಾತ್ತಾತ ಲಂಕಾಂ ಪ್ರತಿಗತಃ ಪುರೀಂ ಏವಮಸ್ಮಿ ತದಾ ಮುಕ್ತ ಸಹಾಯಾಸ್ತು ನಿಪಾತಿತಾಃ ಅಕೃತಾಸ್ತ್ರೇಣ ಬಾಲೇನ ರಾಮೇಣ ಅಕ್ಲಿಷ್ಟ ಕರ್ಮಣ. ಲೀಲಾಜಾಲವಾಗಿ ಅಕ್ಲಿಷ್ಟ ಕರ್ಮ ಮಾಡಿದ್ದಾನೆ ಈ ಕೆಲಸ. ನನ್ನ ಸಹಾಯಕರೆಲ್ಲ ನೆಗೆದು ಬಿದ್ದರು. ಹಾಗಾಗಿ ಅಂದಿನಿಂದ ನಾನು ತಪಸ್ಸಿಗೆ ಕೈಗೊಂಡು ಕೂತಿದ್ದೀನಿ. ನೀನು ಮಾತ್ರ ಖಂಡಿತ ರಾಮನ ಕೆಣಕೋದಿಕ್ಕೆ ಹೋಗಬೇಡ. ಈ ರಮಣೀಯವಾದಂಥ ಲಂಕಾನಗರಿ ದ್ರಕ್ಷಸಿತ್ವಂ ಪುರೀಂ ಲಂಕಾಂ ವಿನಷ್ಟಾಂ ಮೈಥಿಲೀಕೃತೆ. ಸೀತೆಗಾಗಿ ಲಂಕೆ ನಾಶನವಾಗುತ್ತೆ, ಅದು ಬೇಡ. ಈಗ ದಿವ್ಯ ಚಂದನ ದಿಗ್ಧಾಂಗಾನ್ ದಿವ್ಯಾಭರಣ ಭೂಷಿತಾನ್ ದ್ರಕ್ಷಸ್ಯಭಿಹತಾನ್ ಭೂಮೌ ತವದೋಷಾತ್ತು ರಾಕ್ಷಸಾನ್.
ಚಂದನ ಅಲಂಕಾರ ಎಲ್ಲ ಮಾಡಿಕೊಂಡು ಹಾರ ಕೆಯೂರಗಳನ್ನು ಹಾಕಿಕೊಂಡ ರಾಕ್ಷಸರು ರಕ್ತಸಿಕ್ತರಾಗಿ ಕರಳುಗಳೇ ಈಚೆಗೆ ಬಂದು ಶವಗಳಾಗಿ ಬೀಳುವುದನ್ನು ನೀನು ನೋಡ್ತೀಯ. ಹೃತದಾರಾನ್ ಸದಾರಾಂಶ್ಚ ದಶ ವಿದ್ರವತೋ ದಿಶ ಹತಶೇಷಾನ್ ಅಶರಣಾನ್ ರಕ್ಷಸಿತ್ವಂ ನಿಶಾಚರಾನ್. ಎಲ್ಲ ಹೆಂಡತಿಯರನ್ನು ಕಳ್ಕೊಂಡವರು, ಮಕ್ಕಳನ್ನು ಕಳ್ಕೊಂಡವರು, ಓಡುವಂಥವರು, ನಾಶನವಾದವರು, ಬೆಂಕಿಗೆ ಬಿದ್ದವರು, ಇಂಥವರಿಂದ ಲಂಕೆ ತುಂಬಿ ತುಳುಕಾಡುತ್ತೆ, ಎಲ್ಲ ಬೆಂಕಿಗೆ ಬಿದ್ದೋಗುತ್ತೆ. ಅದರಿಂದ ಬೇಡ, ನನಗೆ ಭವಿಷ್ಯ ಕಾಣಿಸ್ತಾ ಇದೆ, ನೀನು ಈ ದುಡುಕುತನಕ್ಕೆ ಕೈ ಹಾಕಬೇಡ ಅಂತಾನೆ. ಆಮೇಲೆ ಹೇಳ್ತಾನೆ, ನನಗೆ ರಾಮನನ್ನು ಕಂಡು ಎಷ್ಟು ಮಟ್ಟಿಗೆ ಹೆದರಿಕೆ ಅಂದರೆ ಅದು ಹೇಗೋ ಒಮ್ಮೆ ಧೈರ್ಯ ಮಾಡಿಕೊಂಡು ಈಚೆಗೆ ಜನಸ್ಥಾನದಲ್ಲಿ ಏನಾದರೂ ರಾಮ ಕಾಣಿಸ್ತಾನ ಹೇಗೆ ಅಂತ ನೋಡಬೇಕು ಅಂತ ಹೋದೆ. ಅವರನ್ನು ನೋಡಿದಾಗ ನನಗೆ ಹೆದರಿಕೆಯಾಗಿ ಇನ್ನು ಬೇಡಪ್ಪ ಅಂತ ತಾಪಸೋಯ ಮಿತಿ ಜ್ಞಾತ್ವ ಪೂರ್ವವೈರಂ ಅನುಸ್ಮರನ್ ಆ ಅಭ್ಯದಾವಂ ಹಿ ಸಂಕ್ರುದ್ಧ ತೀಕ್ಷ್ಣಶೃಂಗೋ ಮಹಾಕೃತಿ. ಇವನು ತಪಸ್ವಿಯ ವೇಷದಲ್ಲಿದ್ದಾನೆ, ಈಗ ಇವನಿಗೆ ಶಕ್ತಿ ಇರಲಾರದು ಅಂತ ಕೆಣಕೋಣ ಅಂತ ನೋಡಿದೆ. ಆದರೆ ನಮ್ಮ ಮೇಲೆ 3 ಬಾಣಗಳನ್ನು ಬಿಟ್ಟ, ಅದು ಆಯಿತು, ನಮ್ಮನ್ನು ಸರ್ವನಾಶನ ಮಾಡಿಸ್ತು. ಹಾಗಾಗಿ ನಾನು ಓಡಿ ಹೋಗಿ ಬಂದೆ. ಮತ್ತೆ 2ನೇ ಅಟೆಂಪ್ಟ್ ನಾನು ಮಾಡಿದ್ದು. ರಾಮಭೂತಮಿದಂ ಸರ್ವಂ ಅರಣ್ಯಂ ಪ್ರತಿಭಾತಿಮೆ ರಾಮಮೇವ ಹಿ ಪಶ್ಯಾಮಿ ರಹಿತೇ ರಾಕ್ಷಸಾಧಿಪ ಅಪಿ ರಾಮಸಹಸ್ರಾಣಿ ಭೀತಃ ಪಶ್ಯಾಮಿ ರಾವಣ. ಎಲ್ಲ ರಾಮರಾಮರಾಗಿ ಕಾಣಿಸ್ತಾ ಇದ್ದಾರೆ ನನಗೆ, ಎಲ್ಲೆಲ್ಲಿಯೂ ರಾಮ ಇದ್ದಾನೆ ಅಂತ ಅನಿಸುವಷ್ಟು ಹೆದರಿಕೆ ಆಗ್ತಾ ಇದೆ. ಎಲೆ ಸಪ್ಪಳ ಆದರೆ ಗಾಳಿ ಬೀಸಿದ್ರೆ ರಾಮ ಬಾಣ ಬಿಡ್ತಾನೆ ಅಂತಾಗಿದೆ. ದೃಷ್ಟ್ವಾ ಸ್ವಪ್ನಗತಂ ರಾಮಂ ಉದ್ಭ್ರಮಾಮಿ ವಿಚೇತನ. ಕನಸಲ್ಲಿ ರಾಮ ಕಾಣಿಸಿ ಬೆಚ್ಚಿ ಬಿದ್ದು ಹೇಳ್ತಾ ಇದ್ದೀನಿ. ರಕಾರಾದೀನಿ ನಾಮಾನಿ ರಾಮತ್ರಸ್ತಸ್ಯ ರಾವಣ. ರಾ ಅನ್ನುವ ಶಬ್ದ ಕೇಳಿಸಿದ್ರೆ ಸಾಕು ನನಗೆ ಹೆದರಿಕೆ ಆಗುತ್ತೆ. ಈಗ ರಾವಣನ ಬಗ್ಗೆನೂ ಹೆದರಿಕೆ ಅಂತ ಹಾಗಾಗಿ ಬಿಟ್ಟಿದೆ. ರೇಪ ಕೇಳಿದ್ರೆ ನನಗೆ ಎಲ್ಲಿ ರಾಮ ಅಂತ ಅಂತತ್ತು ಅಂತ. ಎಲ್ಲರಿಗೂ ಅಭಿರಾಮನಾದವನು, ಸರ್ವಜನ ಪ್ರಿಯನಾದವನು, ಮನೋಹರನಾಗಿ ಪ್ರಿಯದರ್ಶನನಾದ ರಾಮ ಇವನಿಗೆ ಅಪ್ರಿಯನಾಗಿದ್ದಾನೆ ಅಂದರೆ ಮನೋಧರ್ಮದಿಂದಲೇ ಇನ್ನೇನೂ ಅಲ್ಲ. ಮಾರೀಚ ತಪಸ್ವಿ ಆದರೂ ಕೂಡ ತಾಪಸ ವೇಷಧಾರಿಯಾದ. ಅವನಿಗೆ ಭೀತಿಯಿಂದ ತಾಪಸಚರ್ಯ ಬಂತೆ ಹೊರತು ಪ್ರೀತಿಯಿಂದ ಬಂದದ್ದಲ್ಲ. ಹಾಗೆ ಭೀತಿಯಿಂದ ಬಂದವರಿಗೆ ಅಂತರಂಗದಲ್ಲಿ ನೆಮ್ಮದಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ನೆಮ್ಮದಿ ಇಲ್ಲದೆ ಇದ್ದವರು ಯಾವಾಗಲಾದರೂ ವೀಕ್ ಮೂವ್ಮೆಂಟ್ಸಲ್ಲಿ ಕೆಟ್ಟವರಿಗೆ ಸಹಾಯ ಮಾಡ್ತಾರೆ, ಮುಂದೆ ಅವನು ಸಹಾಯ ಮಾಡ್ತಾರೆ. ಅದೇ ಆಗಿದ್ದು. ಮಾರೀಚ ಎಷ್ಟು ತಪಸ್ಸು ಮಾಡಿದರೂ ಏನು ಪ್ರಯೋಜನವಿಲ್ಲ ಅನ್ನೋದು ಇದೇ ಕಾರಣಕ್ಕೆ. ನಮ್ಮಲ್ಲಿ ಕೆಲವರು ನಾವು ವಿವೇಕದಿಂದ ಇದ್ದೀವಿ, ನಾವು ಸಚ್ಚಾರಿತ್ರರೇ, ನಾವು ಒಳ್ಳೆಯ ದಾರಿಯಲ್ಲಿ ನಡೀತಾ ಇದ್ದೀವಿ ಅಂತ ಅಂದ್ಕೋತಾರೆ. ಅದು ಭೀತಿಯಿಂದ ಬಂದಿದೆಯಾ, ಪ್ರೀತಿಯಿಂದ ಬಂದಿದೆಯಾ? ಅದು ಸಹೇತುಕವ ನಿರ್ಹೇತುಕವ, ಸವ್ಯಾಜವ ಅವ್ಯಾಜವ ಅಂತ ನೋಡಬೇಕು. ಹೀಗೆ ಕಂಡಾಗ ಮಾರೀಚ ದೊಡ್ಡ ನಿದರ್ಶನವಾಗಿ ನಿಲ್ತಾನೆ. ನೋಡಿ, ಅವನಿಗೆ ತಿನ್ನುವಷ್ಟೆಲ್ಲ ಪೆಟ್ಟು ತಿಂದದ್ದಾಗಿದೆ, ಒದ್ದಾಡುವಷ್ಟೆಲ್ಲ ಒದ್ದಾಡಿ ಆಗಿದೆ. ಇಷ್ಟಾಗಿ ರಾಮ ಧರ್ಮಾತ್ಮ ಅಂತ ಗೊತ್ತಾಗಿ ಅವನ ಧರ್ಮದ ಬಗ್ಗೆ ಗೌರವ ಬಂದಿಲ್ಲ. ಅವನ ಬಗ್ಗೆ ಹೆದರಿಕೆ ಇದೆಯೇ ಹೊರತು ಗೌರವ ಇಲ್ಲ, ಭಕ್ತಿ ಇಲ್ಲ. ಹಾಗಾಗಿ ಅವನು ಭೀತನಾಗಿ ತುಂಬ ತ್ರಸ್ತನಾಗಿ ಮಾತನಾಡ್ತಾ ಇದ್ದಾನೆ. ಅದೇ ಹನುಮಂತನಿಗೆ ರಾಮನನ್ನು ಕಂಡು ಹೆದರಿಕೆ ಆಗಲಿಲ್ಲ, ವಿಭೀಷಣನಿಗೆ ಹೆದರಿಕೆ ಆಗಲಿಲ್ಲ. ಅದೇ ನೋಡಿ, ಸುಗ್ರೀವನಿಗೆ ಒಂದು ಸ್ವಲ್ಪ ಹೆದರಿಕೆ ಆಯಿತು. ಏನಾದರೂ ವಾಲಿಯ ಕಡೆಯವರು ಬಂದು ಈ ರೀತಿಯಾಗಿ ರಾಮ ಲಕ್ಷ್ಮಣರನ್ನ ವಾಲಿ ನೇಮಿಸಿ ಅವನಿಗೆ ಇಲ್ಲಿ ಬರೋಕ್ಕೆ ಸಾಧ್ಯವಿಲ್ಲದೆ ಇರೋದರಿಂದ ನನ್ನನ್ನು ಕೊಲ್ಲೋಕ್ಕೆ ಮಾಡಿರುವ ಏರ್ಪಾಟ ಅಂತ ಹೆದರ್ಕೊಂಡ. ಆಮೇಲೆ ಹನುಮಂತ ಆ ಸಂಶಯವನ್ನು ತೀರಿಸಿದಾಗ ನೆಮ್ಮದಿಯಾಯಿತು. ಈ ರೀತಿಯಾದ ಒಂದು ಸಂಚಾರಿ ಭಾವವಾಗಿ ಭೀತಿ ಬಂದರೆ ಪರವಾಗಿಲ್ಲ, ಆದರೆ ಇವನಿಗೆ ಸ್ಥಾಯಿ ಭಾವವಾಗಿ ಭಯಾನಕ ಇದೆ. ರಾಮನಲ್ಲಿ ಇವನು ಅಭಿರಾಮವಾದಂತಹ ವೀರವನ್ನಾಗಲಿ, ಕರುಣವನ್ನಾಗಲಿ, ಶೃಂಗಾರವನ್ನಾಗಲಿ, ಶಾಂತವನ್ನಾಗಲಿ ಕಾಣದೆ ಬರೀ ಭಯಾನಕವನ್ನೇ ಕಾಣ್ತಾ ಇದ್ದಾನೆ ಅಂತಂದರೆ ಏನು ಪ್ರಯೋಜನವಾಗೋಲ್ಲ. ನಮ್ಮ ದೇವರ ಭಕ್ತಿ ಕೂಡ ಹಾಗೇನೆ, ಬರೀ ಭಯ ಮೂಲವಾದರೆ ನಾವು ಅದಕ್ಕಿನ್ಯಾವುದೋ ಕಾಪಟ್ಯ ಮಾಡಿಕೊಳ್ತೀವಿ. ಪ್ರೀತಿ ಮೂಲದ್ದಾಗಿ ಬರಬೇಕು, ಆಗ ಎಲ್ಲ ಒಳಿತಾಗುತ್ತೆ. ಮಾರೀಚ ರಾಜಸ ಮನೋಧರ್ಮದವನು ಮಾತ್ರವಲ್ಲ, ತಮೋಗುಣದಿಂದಲೂ ಕೂಡಿದ್ದಾನೆ. ಆ ತಮೋಗುಣ ರಾಜಸವಾದಂಥ ಮನೋಧರ್ಮಕ್ಕೆ ಪೂರಕವಾಯಿತು, ಸತ್ವಗುಣ ಅವನಲ್ಲಿ ಬರಲಿಲ್ಲ. ಆಮೇಲೆ ಹೇಳ್ತಾನೆ, ಖರಾದಿಗಳ ಸತ್ತಿರೋದು ನೋಡಿದರೆ ಗೊತ್ತಾಗುತ್ತೆ ರಾಮ ಏನನ್ನೂ ಮಾಡಬಲ್ಲ ಅಂತ, ನೀನು ಸುಮ್ಮನೆ ಇರು ಅಂತ. ಆಗ ರಾವಣ ಮಾರೀಚನನ್ನು ಬೆದರಿಸ್ತಾನೆ. ಯತ್ಕೆಲೈತದ್ ಅಯುಕ್ತಾರ್ಥಂ ಮಾರೀಚ ಮೈ ಕಥ್ಯತೆ ವಾಕ್ಯಂ ನಿಷ್ಫಲಮತ್ಯರ್ಥಂ ಮುಕ್ತಂ ಬೀಜಮಿವೋಷರೇ. ಮರುಭೂಮಿನಲ್ಲಿ ಬೀಜ ಬಿತ್ತಿದಂತೆ ನೀನು ನನಗೇನು ಹೇಳಿದ್ರು
ಕೇಳಿಸ್ಕೊಳ್ಳೋದಿಲ್ಲ. ನನಗೆ ಸಹಾಯ ಮಾಡ್ತೀಯೋ ಆಗ ಮಾತಾಡು, ಇಲ್ಲವೋ ನೀನು ಏನು ಹೇಳಿಯೋ ಪ್ರಯೋಜನವಿಲ್ಲ. ತಾನು ಮರುಭೂಮಿ ಅಂತ ಒಪ್ಕೋತಾ ಇದ್ದಾನೆ. ತ್ವದ್ವಾಕ್ಯೈರ್ ನತುಮಾಂ ಶಕ್ಯಂ ಭೇತ್ತುಂ ರಾಮಸ್ಯ ಸಂಯುಗೆ ಪಾಪಶೀಲಸ್ಯ ಮೂರ್ಖಸ್ಯ ಮಾನುಷಸ್ಯ ವಿಶೇಷತಃ ಯಸ್ತ್ಯಕ್ತ್ವಾ ಸುಹೃದೋ ರಾಜ್ಯಂ ಮಾತರನ್ ಪಿತರಂ ತಥಾ ಸ್ತ್ರೀವಾಕ್ಯಂ ಪ್ರಾಕೃತಂ ಶ್ರುತ್ವಾ ವನಮೇಕಪದೇ ಗತಃ ಅವಶ್ಯಂತು ಮಯಾ ತಸ್ಯ ಸಂಯುಗೆ ಖರಗಾತಿನಃ ಪ್ರಾಣಿಃ ಪ್ರೇತರಾಸೀತ ಹರ್ತವ್ಯಾ ತವ ಸನ್ನಿಧೋ. ನಾನು ರಾಮನ ಜೊತೆ ಯುದ್ಧ ಮಾಡೋದಕ್ಕೆ, ತಗಾದೆ ಮಾಡೋಕ್ಕೆ ಹೊರಟಿದ್ದನ್ನು ಯಾರೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ತಂದೆ ತಾಯಿಗಳನ್ನು, ಸ್ನೇಹಿತರನ್ನ ಬಿಟ್ಟು ಒಬ್ಬ ಹೆಂಗಸಿನ ತಂತ್ರಕ್ಕೆ ಬಲಿಯಾಗಿ ಇವನು ಇಲ್ಲಿಗೆ ಬಂದಿದ್ದಾನೆ ಅಂದ್ರೇ ಅವನು ಎಂಥ ಗಮಾರ ಅಂತ ಗೊತ್ತಾಗುತ್ತೆ. ಮಾಡಲೇಬೇಕು ಅವನಿಗೆ ಅಪ್ರಿಯವನ್ನು. ಹಾಗೆ ಮಾಡಿ ಖರಾದಿಗಳ ವಧೆಯ ಸೇಡನ್ನು ತೀರಿಸ್ಕೊಳ್ತೀನಿ. ದೋಷಂ ಗುಣಂ ವಾ ಸಂಪೃಷ್ಟಸ್ತ್ವಮೇವಂ ವಕ್ತುಮರ್ಹಸಿ ಅಪಾಯಂ ವಾ ಉಪಾಯಂ ವಾ ಕಾರ್ಯಸ್ಯಾಸ್ಯ ವಿನಿಶ್ಚಯೇ. ಈ ಉದ್ದೇಶದಲ್ಲಿ ತಪ್ಪು ಸರಿ ಮತ್ತೊಂದು ಎಲ್ಲ ನೀನು ಕೇಳಬೇಕು ಅಂತ ನನ್ನ ಹೇಳ್ತಿದ್ದೀಯ. ನನಗೆ ಅವು ಯಾವುದೂ ಕೂಡ ಬೇಕಾಗಿಲ್ಲ. ನನಗೆ ಬೇಕಾಗಿರೋದೇನು? ಸಂಪೃಷ್ಟೇನತು ವಕ್ತವ್ಯಂ ಸಚಿವೇನ ವಿಪಶ್ಚಿತ. ಇದನ್ನು ನಾನು ಕೇಳಿದ್ರೆ ಇದು ತಪ್ಪಾ ಸರಿನಾ ಅಂತ ಕೇಳಿದ್ರೆ ನೀನು ಹೇಳಬೇಕು. ಕೇಳದೆ ಸುಮ್ಮನೆ ಅಡ್ವೈಸ್ ಕೊಡಬಾರದು ಅಂತ. ಅಂದರೆ ಇವನು ಅಷ್ಟು ಆತ್ಮವಿಶ್ವಾಸದಲ್ಲಿರ್ತಾನೆ ರಾಜ ಅಂತ. ಈ ಅಹಂಕಾರಕ್ಕೆ ನೋಣ, ನಾನು ಮಾಡ್ಬೋದೇ ಹೀಗೆ ಅಂತ ಕೇಳಬಾರ್ದು. ನಾನೀಗ ಮಾಡ್ತಾ ಇದ್ದೀನಿ ಅಂತ ಅನ್ನಬೇಕು ಅಂತ. ತೀರ್ಮಾನಗಳೇ ಇಲ್ಲಿ ಬರುವಂಥದ್ದು. ತುಂಬ ತುಂಬ ಅವಿವೇಕವಾದದ್ದು. ರಾಜಲಕ್ಷಣ ಅದಲ್ಲ. ದೇವರು ನರಸಿಂಹಶಾಸ್ತ್ರಿಗಳ ಮಹಾಕ್ಷತ್ರಿಯದಲ್ಲಿ ಒಂದು ಕಡೆ ಬರುತ್ತೆ. ಪ್ರತಿದಿನವೂ ವೃತ್ರಾಸುರ ಇಂದ್ರನ ಮೇಲೆ ಯುದ್ಧಕ್ಕೆ ಹೋಗುವಾಗ ಎಂದು ನಾವು ಹೋಗೋಣ ಅಂತ ಕೇಳ್ತಾ ಇರ್ತಾನೆ. ಇನ್ನೂ ಕಾಲ ಇದೆ ಅಂತ ಶುಕ್ರಾಚಾರ್ಯ ಮುಂದೆ ತಳ್ತಾ ಇರ್ತಾನೆ. ಒಂದು ದಿವಸ ಇಂಥ ದಿವಸ ಹೋಗೋಣವಾ, ನಾಳೆ ಹೋಗೋಣವಾ ಅಂತ ಕೇಳಿಬಿಡ್ತಾನೆ. ಆಯ್ತಪ್ಪ, ಸರ್ವನಾಶವಾಯಿತು ಅಂತಂತಾನೆ. ಏನು ಅಂದರೆ ಪ್ರತಿ ದಿವಸವೂ ಎಂದು ಅಂತ ಕೇಳ್ತಾ ಇದ್ದೆ ಮುಹೂರ್ತವನ್ನು. ಇವತ್ತು ನೀನೇ ಮುಹೂರ್ತ ಇಟ್ಕೊಂಡು ಇಂಥ ದಿವಸ ಹೋಗೋಣವಾ ಅಂತ ಅಂದ ಮೇಲಿಂದ ನಿನ್ನ ಸಂಕಲ್ಪ ಬಂತು. ಸಂಕಲ್ಪ ಬಂದ ಮೇಲಿಂದ ಅದು ಬೇಡ, ಅದು ಸರಿಯಲ್ಲ ಅಂದರೆ ಆಗೋಲ್ಲ. ವಸ್ತುತಃ ನಾನು ಒಂದು ಒಳ್ಳೆಯ ಮುಹೂರ್ತ ನೋಡ್ತಾ ಇದ್ದೆ. ಆ ಮುಹೂರ್ತದ ಬಲದಿಂದ ನೀನು ಇಂದ್ರನನ್ನ ನಿರ್ಮೂಲನ ಮಾಡಿದ ಮೇಲೆ, ಪದಚ್ಯುತನನ್ನಾಗಿಸಿದ ಮೇಲೆ ಆ ಸ್ಥಾನದಲ್ಲಿ ಈ ಕಲ್ಪಾಂತದವರೆಗೂ ಇರ್ತಾ ಇದ್ದೆ. ಈಗ ಏನಾಗಿದೆ, ಇಂದ್ರನ ಓಡಿಸ್ತೀಯ, ಯಾರೇ ನೀನು ಇರೋದಿಲ್ಲ ಅಂತ. ಒಂದು ಗೌರ್ಮೆಂಟನ್ನು ಬೀಳಿಸ್ತೀಯ ನೀನು, ಆದರೆ ನಿನಗೆ ಗೌರ್ಮೆಂಟ್ ಫಾರಂ ಮಾಡೋಕ್ಕಾಗೋಲ್ಲ ಅಂತ ಶುಕ್ರಾಚಾರ್ಯ ಹೇಳ್ತಾನೆ. ಹಾಗೆ ರಾವಣನು ಹೇಳ್ತಾನೆ, ನನ್ನನ್ನು ನೀನು ಕೇಳದೆ ಎಲ್ಲ ಉಪದೇಶ ಮಾಡಿ ಅಳುಕಿಸಬಾರದು. ನಾಭಿನಂದತಿ ತದ್ರಾಜ ಮಾನಾರ್ಹೋ ಮಾನವರ್ಜಿತಂ ಸಾವಮರ್ದಂತು ಯದ್ವಾಕ್ಯಂ ಮಾರೀಚ ಹಿತಮುಚ್ಯತೆ. ಅಭಿಮಾನಶಾಲಿಯಾದ ರಾಜನಿಗೆ ಸೇವಕರು ಹಿತ ಹೇಳಕ್ಕೆ ಬಂದರೆ ಸರಿಯಾಗೋದಿಲ್ಲ. ಇದು ಮುಖಭಂಗವಾಗುವಂತೆ ಆಗುತ್ತೆ. ವಾಕ್ಯಂ ಅಪ್ರತಿಕೂಲಂತು ಮೃದುಪೂರ್ವಂ ಹಿತಂ ಶುಭಂ ಉಪಚಾರೇಣ ಯುಕ್ತಂ ಚ ವಕ್ತವ್ಯೋ ವಸುಧಾಧಿಪ. ನಮಗೆ ಅನುಕೂಲವಾದ ಮಾತುಗಳನ್ನು ಮೃದುವಾಗಿ, ನಯವಾಗಿ, ಒಳ್ಳೆಯ ರೀತಿಯಲ್ಲಿ ಉಪಚಾರ ಮಾಡಿ ಹೇಳಬೇಕು. ಅದು ಬಿಟ್ಟು ಎಂತೆಂಥದ್ದು ಹೇಳಿದ್ರೆ ಏನಾಗುತ್ತೆ? ಪುಸ್ತಕಕ್ಕೆ ಮುನ್ನುಡಿ ಬರೆಯೋದು ಹೇಗೆ? ಹಾಗೆ ಎಲ್ಲ ಚೆನ್ನಾಗಿದೆ ಅಂತಲೇ ಬರೀಬೇಕು. ಛಾಂಗು, ಬಳ, ಉಗೆ ಅಂತೆಲ್ಲ ಕೊಂಡಾಡಬೇಕು. ಹಾಗಲ್ಲದೆ ಇದು ಹೀಗಿದೆ, ಇದು ಹಾಗಿದೆ ಅಂದರೆ ಮುನ್ನುಡಿ ಯಾಕೆ ಬರೆದ್ರಿ ಅಂತ ಕೇಳ್ತಾರೆ. ನನ್ನ ಅಣ್ಣ ಚಿಕ್ಕ ಹುಡುಗನಾಗಿದ್ದಾಗ ಒಬ್ಬರು ಗಣಿತ ಹೇಳ್ಕೊಡ್ತಾ ಇದ್ರು. ಅವ್ರ ಮನೆಗೆ ಮತ್ತೊಬ್ಬ ಹುಡುಗಿ, ಚಿಕ್ಕ ಹುಡುಗಿ ಕೂಡ ಬರ್ತಾ ಇದ್ಳು. ನಮ್ಮ ಮನೆ ಹತ್ರ ಇದ್ದಾಳೆ ಆ ಹುಡುಗಿ ಈಗಲೂ ಕೂಡ. ಹುಡುಗಿ ಅಂದರೆ ಈಗ ಮಕ್ಕಳೆಲ್ಲ ಬೆಳೆದು ದೊಡ್ಡ ವಯಸ್ಸಾಗಿದೆ. ಟೀಚರ್ ಒಂದು ಲೆಕ್ಕವನ್ನು ಹಾಕಿದ್ರೆ ಅಳಿಸ್ಬಿಡ್ತಾ ಇದ್ಲಂತೆ. ಯಾಕೆಂದರೆ ನನಗೆ ಬರೋ ಲೆಕ್ಕ ಹಾಕಿ, ನೀವು ನನಗೆ ಬರದೇ ಇರೋ ಲೆಕ್ಕ ಹಾಕಿದ್ರೆ ನಾನು ಹೇಗೆ ಮಾಡಲಿ ಅಂತ. ಹಾಗೆ ರಾವಣ, ನಾನು ಮಾಡಿದ್ದನ್ನು ಸರಿ ಅಂತಂತ ಅನ್ನೋ ಜಾತಿ ನೀನಾಗಿರಬೇಕು. ಹಿತವಾದದ್ದನ್ನು ಹೇಳಬೇಕು. ಈಗ ತಂಬೂರಿಯ ಶ್ರುತಿ ಅಪಸ್ವರ ನುಡಿಯುತ್ತೆ ಅಂತ ಹೇಳದಂತೆ, ನಮ್ಮ ಧ್ವನಿ ಶ್ರುತಿಗೆ ಸರಿಯಾಗಿಲ್ಲ ಅಂದರೆ ತಂಬೂರಿನ ಶ್ರುತಿ ಮಾಡಿ ಅಂತ. ನನ್ನ ಮೂಗಿನ ನೇರಕ್ಕೆ ವ್ಯಾಕರಣ ತಿದ್ದು, ನನ್ನ ನೇರಕ್ಕೆ ಸಂವಿಧಾನವನ್ನು ತಿದ್ದು, ಎಲ್ಲ ನನ್ನ ನೇರಕ್ಕೆ ಮಾಡು ಅನ್ನುವಂಥದ್ದು ಈ ನಿರಂಕುಶತ್ವದ ಅವಿವೇಕ ಎಲ್ಲಿವರೆಗೂ ಹೋಗುತ್ತೆ ಅಂತಂದರೆ, ವಿಕ್ಟೋರಿಯಾ ರಾಣಿ ಒಂದು ಅವಿವೇಕ ಮಾಡಿದಳು. ದಕ್ಷಿಣ ಅಮೆರಿಕಾದಲ್ಲಿ, ಸೌತ್ ಅಮೆರಿಕಾದಲ್ಲಿ ಬೊಲಿವಿಯಾ ಅಂತ ಒಂದು ದೇಶ ಉಂಟು. ಕೆಳಗಡೆ ಅರ್ಜೆಂಟೀನಾ ಬರುತ್ತೆ, ಮೇಲೆ ಬ್ರೆಜಿಲ್ಲು, ಈ ಪಕ್ಕ ಚಿಲಿ, ಹೀಗೆಲ್ಲ ಬಂದು ಆ ಬೊಲಿವಿಯಾದಲ್ಲಿ ಯಾವುದೇ ಸಮುದ್ರ ಇಲ್ಲ. ಅದು ಮಧ್ಯದಲ್ಲಿರ್ತಕ್ಕಂಥದ್ದು, ಇನ್ಲ್ಯಾಂಡ್ ಕಂಟ್ರಿ. ಆ ಬೊಲಿವಿಯಾದ ರಾಜ ಇಂಗ್ಲೆಂಡಿನ ರಾಜಪ್ರತಿನಿಧಿಗೆ ಏನೋ ಅವಮಾನ ಮಾಡಿದ್ರಂತೆ. ಆ ತಕ್ಷಣ ಇವಳು ಏನು ಮಾಡಿದ್ಲು, ನಮ್ಮ
ಈ ಸಮುದ್ರ ಸೈನ್ಯವನ್ನು ಮಾರ್ಚ್ ಮಾಡಿಸಿ ಆ ದೇಶದ ಮೇಲೆ ಯುದ್ಧಕ್ಕೆ ಅಂತ. ಅದು ಸಮುದ್ರ ತೀರದಲ್ಲಿಯೇ ಇಲ್ಲ ಮಹಾರಾಣಿ ಅಂತಂದಾಗ, ಹಾಗಿದ್ದರೆ ಬನ್ನಿ ಅಂತ ಮ್ಯಾಪ್ ತೊಗೊಂಡು ಹೋಗ್ಬಿಟ್ಟಿದ್ದನುವೆ ಮಸಿ ತೊಗೊಂಡು ಆ ಬೊಲಿವಿಯಾ ಭೂಪಟ ಇರೋದನ್ನೇ ಅಳಿಸ್ಬಿಟ್ಲಂತೆ. ಇನ್ನು ಮೇಲಿಂದ ನಮ್ಮ ದೇಶದ ಯಾವುದೇ ಒಂದು ಭೂಪಟಗಳನ್ನು ಪ್ರಿಂಟ್ ಮಾಡುವಾಗ ಬೊಲಿವಿಯಾನ ಪ್ರಿಂಟ್ ಮಾಡಬಾರ್ದು ಅಂತ. ಸುಮಾರು ವರ್ಷ ಹಾಗೇನೆ ಬೊಲಿವಿಯಾ ಇಲ್ಲದೇನೆ ಸೌತ್ ಅಮೇರಿಕಾ ಇತ್ತಂತೆ. ಪಂಚಾಂಗ ಸುಟ್ರೆ ನಕ್ಷತ್ರ ಹೋಗುತ್ತ್ಯಾ? ಇದು ಆ ರೀತಿಯಾದದ್ದು. ರಾಜರ ಮರ್ಜಿ ಅಂದರೆ ಯಾವ ಥರ ಇರುತ್ತೆ ಅಂತ. ಹೀಗೆ ಇವಳದು ಕೂಡ ಈ ವಿಕ್ಟೋರಿಯಾ ರಾಣಿದು. ರಾವಣನು ಅದೇ ಜಾತಿಗೆ ಸೇರಿದಂಥವನೇ ಆದ. ಪಂಚರೂಪಾಣಿ ರಾಜಾನೋ ಧಾರಯಂತ್ಯಮಿತೌಜಸ ಅಗ್ನೇಯರಿಂದ್ರಸ್ಯ ಸೋಮಸ್ಯ ಯಮಸ್ಯ ವರುಣಸ್ಯ ಚ ಔಷ್ಣ್ಯಂ ತಥಾ ವಿಕ್ರಮಂಚ ಸೌಮ್ಯಂ ದಂಡಂ ಪ್ರಸನ್ನತಾಂ ಧಾರಯಂತಿ ಮಹಾತ್ಮಾನೋ ರಾಜಾನ ಕ್ಷಣದಾಚರ. ಮಾರೀಚ ರಾಕ್ಷಸ, ರಾಜನಿಗೆ 5 ಶಕ್ತಿಗಳಿರುತ್ತವೆ. ಅಗ್ನಿ, ಇಂದ್ರ, ಸೋಮ ಅಂದರೆ ಚಂದ್ರ, ಯಮ, ವರುಣ. ಅಗ್ನಿಯ ಪ್ರತಾಪ, ಇಂದ್ರನ ವಿಕ್ರಮ, ಚಂದ್ರನ ಸೌಮ್ಯತ್ವ, ಯಮನ ದಂಡಧಾರಣ ಪ್ರಜ್ಞೆ ಮತ್ತು ವರುಣನ ಪ್ರಸನ್ನತೆ ಗಾಂಭೀರ್ಯ. ಈ 5 ಗುಣಗಳಿಂದ ಕೂಡಿರುವಂಥ ರಾಜನನ್ನು ನೀನು ಹೇಗಂದರೆ ಹಾಗೆ ನಿಭಾಯಿಸೋದು ಯಾವ ರೀತಿ ಸರಿ? ನೀನು ಸರಿಯಾಗಿ ಸನ್ಮಾನ ಮಾಡಬೇಕು. ಅಭ್ಯಾಗತಂತು ಮಾಂ ದೌರಾತ್ಮ್ಯಾತ್ ಪರುಷಂ ವದಸೀದೃಶಂ. ನಾನು ನಿನ್ನ ಹತ್ರಕ್ಕೆ ಬಂದರೆ ನನ್ನನ್ನು ನೀನು ಕೆಟ್ಟ ಕೆಟ್ಟ ಮಾತುಗಳಿಂದ ಬೈತೀಯ. ಗುಣದೋಷವನ್ನು ಅಪೃಚ್ಛಾಮಿ ಕ್ಷಮಂ ಚಾತ್ಮನಿ ರಾಕ್ಷಸ. ನಿನ್ನ ಹತ್ರ ನನ್ನ ಪ್ರಪೋಸಲ್ ಸರಿಯೋ ತಪ್ಪೋ ಅಂತ ಕೇಳೋಕೆ ಬಂದಿದ್ದಲ್ಲ, ಸಹಾಯ ಮಾಡ್ತೀಯೋ ಇಲ್ವೋ ಹೇಳು. ಇದೆಲ್ಲ ನೋಡಿದ್ರೆ ಈ ಕಾಲದ ರೌಡಿಗಳೆಲ್ಲ ಮಾತಾಡುವಂಥ ಜಾತಿಯ ಮಾತೇ ಆಗಿದೆ ಅಲ್ವಾ? ಡಾನ್ಗಳು ಅಂತೆಲ್ಲ ಹೇಳ್ತಾರಲ್ಲ, ಬಾಸ್ಗಳು, ಆ ಥರದ್ದೇನೆ ಆಗಿರುವಂಥದ್ದು. ಏನು ಮಾಡಬೇಕು? ಆಶ್ರಮೇ ತಸ್ಯ ರಾಮಸ್ಯ ಸೀತಾಯ ಪ್ರಮುಖೇಚರ ಪ್ರಲೋಭಯಿತ್ವ ವೈದೇಹಿಂ ಯಥೇಷ್ಟಂ ಗಂತುಮರ್ಹಸಿ. ಸೀತೆಯನ್ನು ಪ್ರಲೋಭನೆ ಮಾಡಿ ಮತ್ತೆ ಏನಾದರೂ ಮಾಡು. ಆನೆಯೇನ ಮಿತಿ ಕ್ಷಿಪ್ರಂ ರಾಮಂ ವಕ್ಷತಿ ಮೈಥಿಲಿ. ಆಗ ನೀನು ಮಾಡಬೇಕು. ಎಂಥದ್ದು ಮಾಡಬೇಕು? ಅಪಕ್ರಾಂತೆ ಚ ಕಾಕುಸ್ತೆ ಲಕ್ಷ್ಮಣೇ ಚ ಯಥಾಸುಖಂ ಆಹರಿಷ್ಯಾಮಿ ವೈದೇಹಿಂ ಸಹಸ್ರಾಕ್ಷ ಶಚೀಮಿವ. ಇಂದ್ರ ಯಾವಾಗ ಶಚಿಯನ್ನು ಅಪಹರಣ ಮಾಡಿದ್ನೋ ಗೊತ್ತಿಲ್ಲ. ಇವನು ಪುರಾಣ ಪ್ರಜ್ಞೆಯೇ ಪ್ರಜ್ಞೆ, ಶಕಾರನಿಗೆ ತಾತ. ಶಚಿಯನ್ನು ಮದುವೆ ಆದನೇ ಹೊರತು ಅಪಹರಣ ಮಾಡಲಿಲ್ಲ ಇಂದ್ರ. ಇವನಿಗೆ ಅದೇ ರೀತಿಯಾಗಿರುವಂಥದ್ದು ವಿಚಿತ್ರ ಎಲ್ಲವೂ ಕೂಡ. ಏವಂ ಕೃತ್ವಾ ತ್ವಿದಂ ಕಾರ್ಯಂ ಯಥೇಷ್ಟಂ ಗಚ್ಚ ರಾಕ್ಷಸ ರಾಜ್ಯಸ್ಯಾರ್ಧಂ ಪ್ರದಾಸ್ಯಾಮಿ ಮಾರೀಚ ತವ ಸೂರತ. ನಿನಗೆ ಅರ್ಧ ರಾಜ್ಯ ಕೊಡ್ತೀನಿ ಹೀಗೆ ಮಾಡಿದ್ರೆ. ಇಲ್ಲವೋ ಗಚ್ಚ ಸೌಮ್ಯ ಶಿವಂ ಮಾರ್ಗಂ ಕಾರ್ಯಸ್ಯಾಸ್ಯ ವಿವೃದ್ಧಯೇ. ನೋಡಪ್ಪ, ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಈ ದಾರಿಲಿ ಹೋಗು. ಇಲ್ಲದೇ ಇದ್ದರೆ ನಚೇತ್ ಕರೋಶಿ ಮಾರೀಚ ಹನ್ಮಿತ್ವಾಂ ಅಹಮದ್ಯ ವೈಹಿ. ಮಾಡದೇ ಇದ್ದರೆ ನಿನ್ನನ್ನು ಈಗಲೇ ಇಲ್ಲಿಯೇ ಕೊಂದು ಬಿಡ್ತೀನಿ ಅಂತ. ಏತತ್ ಕಾರ್ಯಂ ಅವಶ್ಯಮ್ಮೇ ಬಲಾದಪಿ ಕರಿಷ್ಯಸಿ. ಇದನ್ನು ಬಲವಂತವಾಗಿ ಆದರೂ ಮಾಡಬೇಕು ಅನ್ನುವಂಥದ್ದು ಬರುತ್ತೆ. ಈ ಸಂದರ್ಭದಲ್ಲಿ ಕುವೆಂಪು ಅವರು ತಮ್ಮ ರಾಮಾಯಣದಲ್ಲಿ ಲಂಕೇಶನ್ ಒಲಿಸಿದಂ ಮಾರೀಚನಂ ಅನ್ನುವ ಭಾಗದಲ್ಲಿ ಮಂಡೋದರಿಯ ಒಂದು ಪ್ರಸ್ತಾವವನ್ನು ತರ್ತಾರೆ. ಮಂಡೋದರಿ ಹೇಳ್ತಾಳೆ, ಇದೇನು ಯಾವಳನ್ನು ಅಪಹರಣ ಮಾಡುವಂಥ ಒಂದು ಸುದ್ದಿ ಅಂತ ಬಂತು, ಅದು ಸರಿಯಲ್ಲ ಅಲ್ವೇ ಅಂತ ಹೇಳ್ತಾಳೆ. ಆಗ ಅವನು ನಿಮ್ಮಂಥ ಹೆಂಗಸರಿಗೆ ಪೆಣ್ತನಕ್ಕೆ ಸಾಜಂ ಸವತಿ ಮಚ್ಚರಂ ಅಂದುಬಿಡ್ತಾನೆ. ನಿಮಗೆ ಸವತಿಯ ಮಾತ್ಸರ್ಯ ಬಂದಿದೆ, ಅದಕ್ಕೋಸ್ಕರ ಹೀಗೆ ಎಂದು ಪೆರ್ಮೆ ವೆಂಡತಿಯ ಬಗೆಯ ನೋವಿಂಗ್ ಅನ್ಯಯದ ಟೀಕೆಯ ಮಾಡಿ ಮರ್ಯಾದೆಯಿಂದ ಇರುವ ಹೆಂಡತಿಯನ್ನು ಅನ್ಯಾಯದ ಬೈಗಳಿಂದ ತಿರಸ್ಕರಿಸಿ ಅವನು ಹೊರಡ್ತಾನೆ ಅನ್ನುವಂಥದ್ದು ಬರುತ್ತೆ. ಅದು ಮಾತ್ರವಲ್ಲ, ಅವನು ಕೊಟ್ಟುಕೊಳ್ಳುವಂಥ ಜಸ್ಟಿಫಿಕೇಶನ್ ನೋಡಿ ಯಾವ ಥರ ಇದೆ ಅಂತಂದರೆ, ಅವಳು ಕೇಳ್ತಾಳೆ, ಏನಿದು ರಾಜಕಾರಣಂ ದೈತ್ಯೇಂದ್ರ? ನಮ್ಮ ಔತಣಕ್ಕೆ ಮಿಗಿಲ್ ಉಜ್ಜುಗಮಿನ್ನೂ ನಿನಗೆ ತಾನು ಒಳದೆ ಕೃತಕೃತ್ಯಂಗೆ ಜಗಜ್ಜೇತಂಗೆ. ಮನೆಯಲ್ಲಿ ಒಂದು ಔತಣ ಇದೆ ಅಂತ ಅವಳು ಹೇಳ್ತಾಳೆ, ಇವತ್ತಿರಬೇಕು ಅಂತ. ಅವತ್ತು ಸೀತಾಪಹರಣಕ್ಕೆ ಮುಹೂರ್ತ ಇಟ್ಟಿದ್ದಾನೆ, ಇನ್ನು ಮುಂದೆ ಅವನ ಹೆಣ ಔತಣವಾಗುತ್ತೆ, ಶಾಕಿನಿ ಢಾಕಿನಿ ಇವರಿಗೆಲ್ಲ. ಅದು ಯಾರಿಗೆ ಪಾಪ ಗೊತ್ತಿದೆ. ಇದೇನು ಇಂಥ ಒಂದು ಸಂದರ್ಭದಲ್ಲಿ ನಿನಗೆ ಅರ್ಜೆಂಟ್ ಕೆಲಸ ಅಂತ ಬಂತು? ಇಂದ್ರನಿಗೆ ಉದ್ದಟತನವೇ, ವಿತ್ತೇಶನ ಅವಿನಯವೇ, ಯಮನ ಗರ್ವವೇ, ಮರ್ತ್ಯರಾಜರ ಅವಿಧೇಯತೆಯೇ ಅಂದಾಗ ಹಿರಿಯರಿಗೆ ಹಿರಿಯ ಕೋಟಲೆ ಹಿರಿದೆ, ದೊಡ್ಡವರಿಗೆ ದೊಡ್ಡ ಕಷ್ಟ ದೊಡ್ಡದಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ರಾವಣ ಹೇಳ್ತಾನೆ. ಕಿರುಕುಳಮೆ ಪಿರಿದು. ಕಿರುಕುಳ ಅಂದರೆ ಚಿಕ್ಕವರು, ಚಿಕ್ಕವರ ಕಿರುಕುಳವೇ ತುಂಬ ಕಷ್ಟ. ಮೃಗರಾಜನೇ ಮದಕರಿಯ ದಂತಮಂ ಲೆಕ್ಕಿಪನೆ ನೊರಜು ನುಸುಗಳ ಕಿರಿಯ ಕಿರಿಕಿರಿಗೆ ರೋಸಿದಪನಲ್ತೆ. ಆ ದಶರಥನ ಮಗಂ ರಾಮನೆಂಬೊಮ್ಮನಿಂ ನಮ್ಮ ಜನಸ್ಥಾನಂ ಅಜನಮಾಯ್ತೆಂದು ಬಂದಿದೆ ವಾರ್ತೆ. ಸೋದರರ್ ಕದನ ಕೀನಾಶರ್ ಖರ ದೂಷಣರ್ ಮಡಿದರ್ ನಮ್ಮ ಕುಲಭೂಷಣರ್. ತಂಗೆ ಚಂದ್ರಮ ನಖಿಗೆ ಅವಮಾನಮಾದತ್ತು ಪ್ರತಿಫಲಂ ಮಾರ್ಕೊಳದೆ ಬರಿದೆ ಬಿಟ್ಟಪುದೆ ಭಗಿನಿಯಂ ಭಂಗಿಸಿದನ್ ಅರ್ಧಾಂಗಿಯಂ ಮತ್ತ ಮನುಜರಂ ಕೊಂದ ಆ ಮನುಜರಂ
ಕೊಂದು ತಿನ್ನದೆ ಬರಿದೆ ಬಿಟ್ಟ ಪೊದೆ ಧನುಜ ವೈರಂ ನಿನಗೆ ದಾಸಿಯಂ ಮತ್ತರ್ವಳಂ ತರ್ಪೆಂ ಆ ಜನಕ ಜಾತಿಯಂ. ನೆನಪಿದೆಯ ಜೀವಿತೇಶ್ವರಿ ಸ್ವಯಂವರದ ತಿಕ್ತ ಕಥೆ. ಸೀತೆಯ ಸ್ವಯಂವರಕ್ಕೆ ರಾವಣ ಹೋಗಿದ್ದ ಅಂತ ಒಂದು ಕಲ್ಪನೆ ಹಲವು ಪೂರ್ವ ಕವಿಗಳ ಕಾವ್ಯದಲ್ಲಿಯೂ ಉಂಟು. ಅವನು ಬಿಲ್ಲೆತ್ತಕ್ಕೆ ಹೋಗಿ ಜಾರಿ ಬಿದ್ದ ಅಂತ, ಅದು ರಾಮಾಯಣದಲ್ಲಿ ಇಲ್ಲ. ಮತ್ತೆ ಬಂದೆತ್ತಿ ಬಿಲ್ಲಂ ನಾಣನೇರಿಸುವೆ ಕೊಪ್ಪಿಗೆಂದಾಂ ಸೂರುಳಂ ತೊಟ್ಟು ಪಿಂತುರಿಗೆ ಬಂದೆ ತಪಮಂ ಚರಿಸು ತುಗ್ರಮಂ ರುದ್ರನಿಂ ಆ ಚಂದ್ರ ಚೂಡ ಕೋದಂಡಮಂ ತುಂಡಸೆಗೆ ಬಲ್ಮೆಯ ಬರಂಗಳಂ ಪಡೆದೆಂ ಬರಿದೆ ಮಿತಿಳಗಾಂ ಮರಳಿಪೋ ಪರಿತರೊಳೆ ರಾಜರ್ಷಿ ತನುಜಯಂ ದಶರಥ ಕುಮಾರಂಗೆ ಎರೆದ ವಾರ್ತೆ ಬಂದೆತ್ತೆನೆಗೆ. ಇವನು ತಪಸ್ ಮಾಡಿ ಶಿವನನ್ನು ಒಲಿಸಿಕೊಂಡು ಆ ಶಿವಧನುಸ್ಸನ್ನು ಭಂಜನ ಮಾಡುವ ಶಕ್ತಿಯನ್ನು ಪಡ್ಕೊಂಡು ಬರೋದ್ರೊಳಗಾಗಿ ರಾಮ ಮದುವೆ ಆಗಿಬಿಟ್ಟಿದ್ದಂತೆ. ತುಂಬ ಅನ್ಯಾಯವಾಯ್ತಂತೆ. ಏನು ಮಾಡೋದಕ್ಕೆ ಸಾಧ್ಯ? ಅದಕ್ಕೆ ರಿಸರ್ವ್ ಮಾಡಿಸ್ಬೇಕಾಗಿತ್ತ ಸೀತೆಯನ್ನು. ಆರ್ಯರಾದರಿಗೆ ಎಮ್ಮ ಕೂಡೆ ಕೊಡುಕೊಳೆ ನಂಟು ಪೇಸಂತೆ. ನಮ್ಮ ಜೊತೆ ನಾವು ದ್ರಾವಿಡರು ಅಂತ ರಾವಣ ಹೇಳಿಕೊಳ್ಳುವಂಥದ್ದು. ಇದು ಕುವೆಂಪು ಅವರಿಗೂ ಆರ್ಯ ದ್ರಾವಿಡದ ಕಲ್ಪನೆ ಇದ್ದದ್ದೇ ಹೌದು. ಆ ಕಾಲದ ಮಹಾಮಹಿಮರನ್ನು ಕೂಡ ಎಕ್ಲಿಪ್ಸ್ ಮಾಡಿದಂಥ ಅವಿವೇಕ ಆರ್ಯ ದ್ರಾವಿಡ ವಿವಾದಗಳು, ಹೆಚ್ಚಿನ ಸಾಕ್ಷ್ಯಗಳು ಸಿಗದಂತೆ ಆಗಿದ್ದು ಒಂದು ಕಾರಣ ಅಂತ ಅನ್ಬೋದು. ಆದರೆ ಅದನ್ನು ಇಲ್ಲಿ ಪ್ರಸ್ತಾವನೆ ರಾವಣನ ಬಾಯಿಂದ ಹೇಳಿಸ್ತಿದ್ದಾರೆ. ಇದು ಕುವೆಂಪು ಅವರ ಅಭಿಪ್ರಾಯವಲ್ಲ, ಇದು DMK ಪಾರ್ಟಿಯ ಅಭಿಪ್ರಾಯದಂತೆ ತೋರುತ್ತೆ. ನಾವು ರಾಕ್ಷಸರಂತೆ ನೀನರಿಯೇ ನಮ್ಮ ನೆಂತವರು ಬಣ್ಣಿಪರೆಂಬುದಂ ದಶಶಿರಂ ಎಂಬೆನ್ನ ಬಿರುದನ್ ಅವರ್ ಈರೈದು ತಲೆಯೆಂದು ಚಿತ್ರಿಪರ್ ದಶರಥನಂತೂ ನಾಂ ಚಿತ್ರಿಪವೇ ಪತ್ತು ತೇರೋಳ್ ಪತ್ತು ಸೂಳೆರಡು ಕಾಲ್ಗಳ ನೆಟ್ಟು ಚರಿಸುವಲ್ ಬಣ್ಣಿಪ್ಪವೇ. ನನ್ನನ್ನು ದಶಕಂಠ ಅಂತಂದರೆ 10 ತಲೆ ಹೀಗೆ ಪಕ್ಕದಲ್ಲಿದೆ ಅಂತ ಚಿತ್ರಿಸ್ತಾರೆ. ನಾವು ದಶರಥ ಅಂತಂದರೆ ಸದಾ 10 ರಥಗಳಲ್ಲಿ ಓಡಾಡ್ತಾ ಇರ್ತಕ್ಕಂಥವನಂತ ನಾವು ಚಿತ್ರಿಸ್ತೀವ? ಇಲ್ಲ. ಅಷ್ಟು ಬುದ್ಧಿ ಇದೆ ಅಂತ ನನಗೆ, ಅಷ್ಟು ಚಾತುರ್ಯ ಇದೆ ಅಂತ ಅವನಿಗೆ ಅಂತ ನಮ್ಮ ತಾತ್ಪರ್ಯ. ನಮ್ಮ ಪೆಣ್ಗಳನ್ನು ಅವರ್ ಕೋಡುಗಳು ಬೆರೆಸಿ ಬರೆದೆ ಪರಂತೆ. ನಮ್ಮ ಹೆಂಗಸರಿಗೆ ಕೋರೆ ಇಟ್ಟು ಕೊಂಬಿಟ್ಟು ಚಿತ್ರ ಮಾಡ್ತಾರೆ ರಾಕ್ಷಸೀರು ಅಂತ. ನಾವು ನರರಂ ಕಡಿದು ಬಿಸಿನೆತ್ತರಂ ಕುಡಿದು ಬದುಕುವವರಂತೆ. ಸಂಸ್ಕೃತಿ ನಮ್ಮೊಳ್ ಇನಿಸಾನುಮೇನ್ ಇಲ್ಲದಂತೆ. ರಾಕ್ಷಸ ಕುಲದ ನಾವು ರಾಕ್ಷಸರೇ ದಿಟಮಂತೆ. ಸೂರ್ಯ ಕುಲದವರೆಲ್ಲ ರವಿಯವೋಲ್ ದುಂಡೆಂದು ಬಿಸಿಯೆಂದು ನಾವು ಆಡುವವೇ. ನಾವು ರಾಕ್ಷಸ ಕುಲದವರು ರಾಕ್ಷಸರೇ ಹೌದಂತೆ. ಅವರು ಸೂರ್ಯವಂಶದವರು ಒಂದೇ ಬಿಸಿ ಬಿಸಿಯಾಗೇ ಇರ್ತಾರೆ, ಗುಂಡಾಗೇ ಇರ್ತಾರೆ, ಬಾಲ್ಡೆಡ್ ಆಗಿರ್ತಾರೆ, ಮುಖ ಎಲ್ಲ ತಾಮ್ರ ಚೊಂಬಿದ್ದಂಗೆ ಇರುತ್ತೆ ಅಂತ ನಾವು ಅಂದ್ಕೋತೀವ ಅಂತ ರಾವಣ ಕೇಳ್ತಾನೆ. ಒಳ್ಳೆಯ ಕಾವ್ಯವನ್ನು ಮಾಡಿದ್ದಾರೆ. ವಾನರ ಧ್ವಜರೆಲ್ಲರೂ ದಿಟದಿ ಕೋತಿಗಳಂತೆ. ತೋರ್ಪೆನವರಿಗೆ ನಮ್ಮ ಸಂಸ್ಕೃತಿಯ ಋಷನೆನಿತು. ಸೀತೆಗೋಸಗಮೆ ನಾಂ ತಪದಿಂ ಪಡೆದೆನ್ ಎನಿತು ಶಕ್ತಿಯಂ ತವಿಯಲ ಸಂಪದಂ ಸೀತೆಗಾಗಿಯೇ ಎಂದು ಮಚ್ಚರಂ ಕಿಚ್ಚೇಳೆ ಕೆಚ್ಚು ನುಡಿದ ಆಣ್ಮನಂ ನೋಡುತ್ತಾ ಸತಿ ಕಣ್ಣ ನೀರಂ ಬಿಡಿದು ಒಂದೇ ಸುಯ್ದು ಪತಿ ನುಡಿಸೆಯುಂ ತನ್ನ ಹೃದಯವನ್ನು ಒರೆಯಲಾಗದೆಯೇ ನಡೆದಳಲ್ಲಿ ಮನೆಯ ದೇಗುಲಕ್ಕೆ. ಅದಕ್ಕೆ ರಾವಣ ಪೆಣ್ತನಕ್ಕೆ ಸಾಜಂ ಸವತಿ ಮಚ್ಚರಂ ಅಂತ ಅಂದುಕೊಂಡದ್ದು. ಆಮೇಲೆ ಇವನ ಹತ್ತಿರಕ್ಕೆ ಬಂದು ಮಾರೀಚನನ್ನ ಮತ್ತೆ ಕಾಡ್ತಾನೆ, ಕೇಳ್ತಾನೆ, ಹೋಗಲೇಬೇಕು ಅಂತ ಹೇಳಿ ಅವನನ್ನು ಒಡಂಬಡಿಸಿ ಕಳಿಸುವಂಥದ್ದು ಬರುತ್ತೆ. ಎಲ್ಲ ಕಾಲದಲ್ಲಿಯೂ ಎಲ್ಲ ಕಡೆಯಲ್ಲಿಯೂ ಕವಿಗಳು ರಾವಣನ ಈ ಪರಸ್ತ್ರೀ ಲೌಲ್ಯವನ್ನು ಖಂಡಿಸಿದ್ದಾರೆ. ಯಾರೂ ಕೂಡ ಅದಕ್ಕೆ ಸೊಪ್ಪಾಕಿಲ್ಲ. ಇತ್ತೀಚೆಗೆ ಮಾತ್ರ ಅದು ಯಾವುದೋ ರಾಮದ್ವೇಷದಿಂದ ಒಂದು ವಿಕಾರ ಬೆಳೆದಿದೆ. ಸೀತೆಯನ್ನು ತುಂಬ ಪ್ರೀತಿಸಿದವನು ರಾವಣ ಅಂತ. ಪ್ರೀತಿ ಈ ಥರ ಆದರೆ ಇದಕ್ಕೇನಾದರೂ ಅರ್ಥ ಉಂಟೆ? ಇಷ್ಟಪಡ್ತೀನಿ ನಾನು, ಆ ಕಡೆಯಿಂದ ಇಷ್ಟ ಇಲ್ಲದಿದ್ದರೆ ಒನ್ ಸೈಡೆಡ್ ಯಾವತ್ತೂ ಅನರ್ಥಕಾರಿ ಅಲ್ವ? ಅದು ಒನ್ ವೇ ಅಂತ ಮಾಡಿರುವಂಥ ಜಾಗದಲ್ಲಿ ಆ ಕಡೆಯಿಂದ ಬರುವಂಥ ಅಫೆನ್ಸ್ ಇದ್ದಂತೆ ತಾನೆ. ಮಾರೀಚ ಮತ್ತೆ ರಾವಣನ ಬೈತಾನೆ. ವಧ್ಯಾಖಲು ನಹನ್ಯಂತೆ ಸಚಿವಾಸ್ತವ ರಾವಣ ಯತ್ವಾ ಮುತ್ಪಥಮಾರೂಢಂ ನ ನಿಗೃಹಂತಿ ಸರ್ವಶಃ ಅಮತ್ಯೈ ಕಾಮವತ್ತೋ ಹಿ ರಾಜ ಕಾಪಥಮಾಶ್ರಿತಃ. ನಿನಗಿಂತ ದುರಾಲೋಚನೆಯನ್ನು ಹೇಳಿದ ಮಂತ್ರಿಗಳನ್ನ ಕೊಲ್ಲಬೇಕು ಮೊದಲು. ನೀನು ಅನ್ಯಾಯದ ದಾರಿಯನ್ನು ಹಿಡಿತಿದೀಯಾ, ಹುಚ್ಚಾಪಟ್ಟೆ ನಡ್ಕೊಳ್ತಾ ಇದೀಯಾ, ಅದು ಬಹಳ ತಪ್ಪು. ರಾಜಮೂಲೋ ಹಿ ಧರ್ಮಶ್ಚ ಜಯಶ್ಚ ಜಯತಾಂವರ. ರಾಜನಿಂದಲೇ ಧರ್ಮ, ಅದನ್ನು ನೀನು ಮರೆಯಬೇಡ. ಸ್ವಾಮಿನ ಪ್ರತಿಕೂಲೇನ ಪ್ರಜಾಸ್ತೀಕ್ಷ್ಣೇನ ರಾವಣ ರಕ್ಷಮಾಣ ನವರ್ಧಂತೆ ಮೇಷಾ ಗೋಮಾಯುನ ಯಥ. ರಾಜ ಪ್ರತಿಕೂಲನಾದರೆ, ತುಂಬ ತೀವ್ರಗಾಮಿ ಆಗಿಬಿಟ್ರೆ, ಉಗ್ರಗಾಮಿಯಾದರೆ ಪ್ರಜೆಗಳಿಗೆ ನೆಮ್ಮದಿ ಇಲ್ಲ. ಪ್ರಜೆಗಳನ್ನು ಕಾಪಾಡಬೇಕು. ಅದು ಬಿಟ್ಟು ಕುರಿಗಳನ್ನು ತೋಳ ಕಾಯ್ತು ಅಥವಾ ಕುರಿಗಳನ್ನು ನರಿ ಕಾಯ್ತು ಅನ್ನುವಂಥ ಗಾದೆ ಆಗುತ್ತೆ. ನಿನ್ನಂಥವರು ರಾಜನಾಗಿದ್ದರೆ ಬಹಳ ಕಷ್ಟ. ಆನಯಿಷ್ಯಸಿ ಚೇತ್ ಸೀತಾಂ ಆಶ್ರಮಾತ್ ಸಹಿತೋಮಯ ನೈವತ್ವಮಸಿ ನಾಹಂಚ ನೈವಲಂಕ ನ ರಾಕ್ಷಸ. ನೀನೇನಾದರೂ ಸೀತೆಯನ್ನು ತಂದದ್ದೇ ಆದರೆ
ನೀನೂ ಇಲ್ಲ, ನಾನೂ ಇಲ್ಲ, ಲಂಕೆನೂ ಇಲ್ಲ ಅಂತಾನೆ. ಭವಿಷ್ಯವನ್ನು ಭಯಾನಕವಾಗಿ ಹೇಳ್ತಾನೆ. ಆದರೂ ಇಷ್ಟೆಲ್ಲ ಆದಮೇಲೆ ಕೂಡ ಏನು ಹೇಳ್ತಾನೆ? ಗಚ್ಛಾವ ಇತಿ ಅಬ್ರವೀತ್ ದೀನೋ ಭಯಾದ್ರಾತ್ರಿಂಚರ ಪ್ರಭೋ. ಬಾ ಹೋಗೋಣ, ಏನೇ ಆಗಲಿ ಅಂತ ಹೊರಡ್ತಾರೆ. ಅಂದರೆ ಎಲ್ಲ ಮಾಡಿ ಹೇಳೋದೆಲ್ಲ ಹೇಳಿದ ಮೇಲೆ ಕಡೆಗೆ ಆಧಾರಿಯಲ್ಲೇ ಹೋದದ್ದು. ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಮಾರೀಚನ ಬಗ್ಗೆ ಹೇಳಬೇಕು. ಆಡುವುದೆಲ್ಲ ಆಡಿ ಕಡೆಗೆ ಹೇಳೋದು ಕಡೆಗೆ ಒಂದೇನೆ. ಇಷ್ಟೆಲ್ಲ ಆದರೂ ಕೂಡ ನೀನು ಹೇಳದಂತೆ ನಾನು ಕೇಳ್ತೀನಿ ಅಂತ. ಕುಂಭಕರ್ಣ ಮಾಡಿದ್ದು ಅದೇ ತಾನೆ. ರಾವಣನ್ನ ಚೆನ್ನಾಗಿ ಬೈತಾನೆ, ನೀನು ಯಾತಕ್ಕೆ ಸೀತೆಯನ್ನು ಅಪಹರಣ ಮಾಡಿದೆ? ಸೀತೆಯನ್ನು ಅಪಹರಣ ಮಾಡೋಕ್ಕೆ ಹೋಗುವಾಗ ನಮ್ಮನ್ನೆಲ್ಲ ಕೇಳಿ ಅಪಹರಣ ಮಾಡಿದ್ಯಾ, ಈಗ ಏನು ಮಾಡಬೇಕು ಅಂತ ನಮ್ಮನ್ನು ಕೇಳ್ತಾ ಇದೆಯಾ, ಇದೇನು ನ್ಯಾಯವಾ ಅಂತೆಲ್ಲ ಬೈತಾನೆ. ನಿನ್ನನ್ನು ಸಲಹೆ ಕೊಡೋದಕ್ಕೆಲ್ಲ ಕರೆಸಿದ್ದು, ಯುದ್ಧ ಮಾಡ್ತೀಯೋ ಇಲ್ವೋ ಹೇಳು, ಇಲ್ಲದ್ರೆ ಹೋಗಿ ಮಲಗು ಅಂತ ರಾವಣ ಬೈದಾಗ, ನೀನು ಅಣ್ಣ ಏನು ಹೇಳಿದ್ರು ಸರಿ, ಬಾ ಯುದ್ಧ ಮಾಡೋಣ ಅಂತ ಹೋಗ್ತಾನೆ. ಇದು ಅವಿವೇಕದ ಲಕ್ಷಣ. ನಮ್ಮ ಲೋಕದಲ್ಲಿ ಸತ್ವ ಸಂಪನ್ನರು, ಕೇವಲ ರಜೋಗುಣದವರು, ತಮೋಗುಣದವರು ಅಂತ ವಿಭಾಗ ಉಂಟು ಅಂತ ಡಿ.ವಿ. ಜಿಯವರು ಜೀವನ ಧರ್ಮ ಯೋಗದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಉದಾಹರಣೆಗೆ ಒಂದು ನಿರ್ವಾಚನ, ಎಲೆಕ್ಷನ್, ಚುನಾವಣೆ ಅಂತಂದರೆ ತಮೋಗುಣದವರು ಏನು ಮಾಡ್ತಾರೆ? ಒಂದು ದಿವಸ ರಜಾ ಸಿಕ್ತು, ಬೆಚ್ಚಗೆ ಮಲಗಿಬಿಡೋಣ, ಎಲ್ಲರೂ ಹಾಳೆ, ಎಲ್ಲರೂ ಅವಿವೇಕಿಗಳೇ, ಏನು ಮಾಡೋದು ಅಂತ ಬೆಚ್ಚಗೆ ಮುಸುಗ ಹಾಕ್ಕೊಂಡು ಮಲಗಿಬಿಡೋದು. ಇಲ್ಲ ಆವತ್ತಿಗೆ ಸರಿಯಾಗಿ ಇನ್ನು ರಜಾ ದಿನಗಳು ಜೊತೆಗೆ ಸೇರ್ಕೊಂಡು ಬಂದರೆ ಇನ್ನೆಲ್ಲೋ ಒಂದು ಎಕ್ಸ್ಕರ್ಷನ್ ಹಾಕ್ಬಿಡೋದು, ಟೂರನ್ನು ಹೋಗಿ ಬಂದುಬಿಡೋದು. ಇದು ತಮೋಗುಣದ ಲಕ್ಷಣ. ರಜೋಗುಣ, ಅಯ್ಯೋ ಅವಿವೇಕಿಗಳು, ಎಲ್ಲರೂ ಕೂಡ ಅಯೋಗ್ಯರು, ಸರಿಯಾದವ್ರು ಯಾರೂ ಇರೋಲ್ಲ, ಪ್ರಾಕ್ಸಿ ವೋಟ್ ಹಾಕ್ತಾರೆ, ನಮ್ಮ ವೋಟ್ ಇರುತ್ತೋ ಇಲ್ವೋ, ಏನೋ ಯಾರು ಬಂದರೂ ಒಂದೇನೆ, ಯಾರೂ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ, ನಾನು ಒಂದು ಕೆಲಸ ಮಾಡ್ತೀನಿ, ಯಾರಿಗೂ ವೋಟ್ ಹಾಕೋದಿಲ್ಲ, ಕುಲಗೆಡಿಸ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೋಗುವಂಥದ್ದು ರಜೋಗುಣದ ಲಕ್ಷಣ. ಆದರೆ ಸತ್ವಗುಣದವರು ಇದ್ದದ್ರೊಳಗೆ ಗುಡ್ ಅಮಾಂಗ್ ಬ್ಯಾಡ್ ಲಾಟ್ ಅಂತ ಹುಡುಕಿ ಒಬ್ಬ ಗೃಹಿಣಿ ತರಕಾರಿ ತಂದಾಗ ಕೊಳೆತರೆ ಏನು ಮಾಡ್ತಾಳೆ? ಯಾವುದು ಎಷ್ಟು ಮಟ್ಟಿಗೆ ಕೊಳೆತಿದೆ ಅಂತ ನೋಡಿ ಅಷ್ಟು ಮಟ್ಟಿಗೆ ಕತ್ತರಿಸಿ ಹಾಕಿ ಉಳಿದದ್ರೊಳಗೆ ಅಡುಗೆ ಮಾಡ್ತಾಳೆ. ಎಲ್ಲವನ್ನ ತಿಪ್ಪೆಗೆ ಗಂಡನಾದವನು ಎಸೆಯಬಹುದಷ್ಟೇ, ಗೃಹಿಣಿ ಎಸೆಯೋದಿಲ್ಲ. ಈ ಕಾಲದಲ್ಲಿ ಹೇಗೋ ಗೊತ್ತಿಲ್ಲ. ಅಂದರೆ ಮನೆಯನ್ನು ನಿರ್ವಾಹ ಮಾಡಬೇಕಾದ ಬಾಧ್ಯತೆ ಇರುವ ಕಾರಣ ಅವಳಿಗೆ ಗೊತ್ತಾಗುತ್ತೆ. ಸಾಮಾನ್ಯ ಹೇಳೋದುಂಟು, ಗಂಡಸರು ಅಡುಗೆ ಮಾಡಿದ್ರೆ ಒಂದು ತಿಂಗಳ ಸಾಮಗ್ರಿ 15 ದಿವಸಕ್ಕೆ ಖರ್ಚಾಗ್ಬಿಡುತ್ತೆ, ಹೆಂಗಸರು 1 ತಿಂಗಳವರೆಗೂ ಎಳ್ಕೊಂಡು ಬರ್ತಾರೆ ಅಂತ ಹೇಳಿಬಿಟ್ಟಿದ್ದುನುವೆ. ಅವ್ರಿಗೆ ಗೊತ್ತಾಗೋದಿಲ್ಲ, ಯಾಕೆಂದರೆ ದಿವಸ ಅಡುಗೆ ಮಾಡೋದಿಲ್ಲ, ಒಂದು ವಾರ ಅಡುಗೆ ಮಾಡಿ ಯಾರು ಬೇಕಾದರೆ ಆಮೇಲಿಂದ ಅದನ್ನು ಸುಧಾರಿಸೋದಕ್ಕೆ ಇವ್ರಿಗೆ ಪಾಪ ಒಂದು 15 ದಿವಸ ಬೇಕಾಗುತ್ತೆ. ಎಲ್ಲಂದ್ರಲ್ಲಿ ಹೇಗಂದರೆ ಹಾಗೆ ಇಟ್ಬಿಟ್ಟಿರ್ತಾರೆ, ರೊಚ್ಚಾಗಿ ಮಾಡಿಬಿಟ್ಟಿರ್ತಾರೆ, ದಂಧರಾಳತನ ಅಂತಂತಾರಲ್ಲ, ಹಾಗಾಗೋಗ್ಬಿಟ್ಟಿರುತ್ತೆ ಅಂತ. ಇದು ನಾವು ಕಾಣುವಂಥದ್ದು ತಮೋಗುಣದ ಲಕ್ಷಣ. ಹಾಗಾಗಿ ಸತ್ವಗುಣಕ್ಕೆ ಅಧೀನವಾಗಿರಬೇಕು ಅಂತಂದರೆ ಇದ್ದದ್ರೊಳಗೆ ಯಾವುದು ಚೆನ್ನವೋ ಅದನ್ನು ನೋಡಿ ಮಾಡಬೇಕು. ಅದಕ್ಕೆ ಬಿಟ್ಟು ಐಡಿಯಲ್ ಕಂಡೀಷನ್ ಇಲ್ಲ ಅಂತ ಗುಣಕ್ಕೊಂಡು ತಗಾದೆ ಮಾಡುವುದಲ್ಲವೇ ಅಲ್ಲ. ಯಾವ ಕಾಲದಲ್ಲಿಯೂ ಯಾವ ಮನುಷ್ಯನಿಗೂ ಸ್ವಧರ್ಮಕ್ಕೆ, ಸ್ವಕರ್ತವ್ಯಕ್ಕೆ ಬೇಕಾಗುವಂತಹ ಒಂದು ಲಂಗ್ ಸ್ಪೇಸ್ ಇರುತ್ತೆ, ಬ್ರೀದಿಂಗ್ ಸ್ಪೇಸ್ ಅಂತ ಏನಿದೆ, ತಾನು ತನ್ನ ಸ್ವಧರ್ಮವನ್ನು ಒಂದು ಮಟ್ಟಕ್ಕೆ ನಿರ್ವಾಹ ಮಾಡುವಷ್ಟು ಇರುತ್ತೆ. ಇಲ್ಲದೆ ಏನೂ ಇಲ್ಲ. ಎಂತೆಂಥ ಸಂದರ್ಭದಲ್ಲಿ ಹೇಗೆಲ್ಲ ಮಾಡಿರುವಂಥದ್ದು ನೋಡ್ತೀವಿ ನಾವು. ಅದಿರುವಂಥದ್ದೇ. ಡಿ.ವಿ. ಜಿಯವರೇ ಅವರ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಬರೀತಾರೆ, ಅವರಿಗೆ ವೇದಾಂತಾದಿ ಪಾಠ ಪ್ರವಚನಗಳನ್ನು ಮಾಡಿದಂತಹ ಬ್ರಹ್ಮಶ್ರೀ ವಿದ್ಯಾನಿಧಿ ತರ್ಕ ಪಂಚಾನನ ಹಾನಗಲ್ ವಿರೂಪಾಕ್ಷಾಸ್ತ್ರಿಗಳು ಯಾರಿದ್ರು, ಅವರು ಯಾವಾಗಲಾದರೂ ಶೃಂಗೇರಿಗೆ ಎಲ್ಲಿಗಾದರೂ ಪ್ರಯಾಣಕ್ಕೆ ಹೊರಡಬೇಕು ಅಂತಂದರೆ ಡಿ.ವಿ. ಜಿಯವರು ಒಂದು ಸ್ವಲ್ಪ ವ್ಯವಸ್ಥೆ ಮಾಡೋರಂತೆ. ಆ ರೈಲು ಕಡೂರಿಗೆ ಎಲ್ಲಿಗೂ ಹೋಗ್ತಾ ಇತ್ತು. ಅಷ್ಟೊತ್ತಿಗೆ ಸಾಯಂಕಾಲದ ಸಂಧ್ಯಾ ವಂದನೆ ಹೊತ್ತು ಅಲ್ಲಿ ಟ್ರೈನು ಒಂದು ಸ್ವಲ್ಪ ಹೊತ್ತು ನಿಲ್ಲುತ್ತೆ. ಆ ಕಾಲದಲ್ಲಿ ಅವರು ನಿಂತ ತಕ್ಷಣ ಒಬ್ಬ ಆಳು ಕಾಣಿಸ್ಕೊಳ್ತಾ ಇದ್ದಂತೆ. ಆ ಸ್ಟೇಷನ್ ಮಾಸ್ಟರ್ ಒಬ್ಬ ಮೂಲಕವಾಗಿ ಆದಂಥ ವ್ಯವಸ್ಥೆ. ಆ ಸ್ಟೇಷನ್ ಮಾಸ್ಟರ್ ಒಬ್ಬ ಆಳನ್ನು ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ. ಆತನ ಮುಖ ಕಂಡ ತಕ್ಷಣ ಇವರು ಬೋಗಿಯಿಂದ ಎಳೆದು ಬಂದು ಹಾನಗಲ್ ವಿರೂಪಾಕ್ಷಾಸ್ತ್ರಿಗಳು ಹೋಗ್ತಾರೆ. ಹತ್ತಿರದಲ್ಲೇ ಒಂದು ಬಾವಿ. ಆ ಬಾವಿ ಹತ್ತಿರ ಒಂದಿಷ್ಟು ಹುಣಸೆ ಹಣ್ಣು, ಒಂದು ಬಿಂದಿಗೆ, ಒಂದು ತಂಬಿಗೆ, ಹಗ್ಗ, ರಾಟೆ ಇಟ್ಟಿರ್ತಾರೆ. ಇವರು ತಗೊಂಡು ಆ ನೀರನ್ನು ಸೇದ್ಕೊಂಡು ತಂಬಿಗೆಯಿಂದ ಬಿಂದಿಗೆಯಿಂದ ಅದನ್ನು ಹಾಕ್ಕೊಂಡು ಹುಣಸೆ ಹಣ್ಣಲ್ಲೆಲ್ಲ ತೊಳ್ಕೊಂಡು ಮಡಿ ಮಾಡಿಕೊಂಡು ಮತ್ತೆ ನೀರು ಸೇದ್ಕೊಂಡು ಸ್ನಾನ ಮಾಡಿ ಆ ನೀರಲ್ಲಿ ಮಡಿ ನೀರು ತೆಕ್ಕೊಂಡು ಮತ್ತೆ ಸಂಧ್ಯಾ ವಂದನೆ ಮಾಡೋದು. ಮಾಡಿಬಿಟ್ರು ಅದನ್ನು ಅವನಿಗೆ ಕೊಟ್ಟುಬಿಟ್ಟು ಒಂದಷ್ಟು ದುಡ್ಡು ಕೊಟ್ಟುಬಿಟ್ರು. ಈ ಸಹಕಾರಕ್ಕೆ ಅವನಿಗೆ ಒಂದು ಲಾಭ. ಕೊಳೆಯಾಗಿರ್ತಕ್ಕಂಥ ಬಿಂದಿಗೆ ಫಳಫಳ ಅಂತ ಹೊಳೆಯೋ ಹಂಗೆ ಆಯಿತು. ಇವರು ಮುಫತ್ತಾಗಿ ಮುಸರೆ ತಿಕ್ಕಿ ಕೊಟ್ಟರು ಅಂತ. ಮತ್ತೆ ಟ್ರೈನಲ್ಲಿ ಕೂತ್ಕೊಳ್ತಾರೆ. 15-20 ನಿಮಿಷಕ್ಕೇನೋ ಅದು ನಿಲ್ಲುತ್ತೆ, ಅವ್ರು ಹೋಗೋದು. ಈ ಥರ ಅವರು ಸಂಧ್ಯಾ ವಂದನೆಯನ್ನು ನಿರ್ವಾಹ ಮಾಡ್ತಾ ಇದ್ರಂತೆ. ಅಂದರೆ
ನಮಗೆ ರೈಲಲ್ಲಿ ಹೋಗುವಾಗ ಸಂಧ್ಯಾ ವಂದನೆಗೆ ಎಲ್ಲ ಅವಕಾಶ, ಮತ್ತೊಂದಂತೂ ಗೊಣಗಾಟ ಅಲ್ಲ. ಎಲ್ಲಿ ಯಾವ್ದು ಸಾಧ್ಯವೋ ಅದನ್ನು ಮಾಡೋಣ ಅಂತ. ಹಾಗೆ ಪ್ರತಿಯೊಬ್ಬರು ಅವರವರ ಮಟ್ಟಿಗೆ ಯಾವುದೋ ಒಂದು ರೀತಿಯಲ್ಲಿ ನಡೆಸ್ಕೊಳ್ಳೋದಕ್ಕೆ ಲಂಗ್ ಸ್ಪೇಸ್ ಅನ್ನೋದು ಇದ್ದೇ ಇರುತ್ತೆ. ಮಿಕ್ಕೆಲ್ಲ ಜಗತ್ತಿಗೆ ಅನುಕೂಲ ಮಾಡುವಷ್ಟು ಇಲ್ಲದೆ ಇರಬಹುದು, ಮಿಕ್ಕೆಲ್ಲ ಜಗತ್ತು ಸರಿಯಾಗೋದಕ್ಕೆ ಎಷ್ಟು ಬೇಕೋ ಅಷ್ಟಿಲ್ಲದೆ ಇರಬಹುದು. ಆ ಪೂದತ್ತಾಳ್ವಾರ್, ಪೊಯ್ಗೆ ಆಳ್ವಾರ್, ಪೇಯಾಳ್ವಾರ್ ಅಂತ 3 ಜನ ಪ್ರಾಚೀನರಾದಂಥ ಆಳ್ವಾರ್ಗಳ ಕಥೆ ಬರುತ್ತಲ್ಲ. ಒಬ್ಬರು ಮಲಗೋದಕ್ಕೆ ಜಾಗ ಇದೆ ಅಂತ ಹೇಳ್ತಾರೆ, ಇಬ್ಬರು ನಿಲ್ಲೋದಕ್ಕೆ ಕೂತ್ಕೊಳ್ಳೋದಕ್ಕೆ ಜಾಗ ಇದೆ, 3 ನಿಲ್ಲೋದಕ್ಕೆ ಜಾಗ ಇದೆ ಅಂತ ಹೇಳಿ ವ್ಯವಸ್ಥೆ ಮಾಡಿಕೊಂಡಿದ್ದು ಬಹಳ ಸೊಗಸಾದಂಥ ಕಥೆ. ತಿರುವಂದಾದಿಯನ್ನು ರಚನೆ ಮಾಡೋದಕ್ಕೆ ಅದೇ ಒಂದು ಉಪಕ್ರಮವಾಯಿತು ಅಂತ ಬರುತ್ತೆ. ಹಾಗೆ ನಮ್ಮ ಮಟ್ಟಿಗೆ ನಾವು ಇಟ್ಕೊಳ್ಳೋದಕ್ಕೆ ಸಾಧ್ಯ ಉಂಟು. ನಮ್ಮೊಳಗೆ ನಾವು ಬದುಕಿಸಿಕೊಳ್ಳೋಣ, ಅದು ಸಾಧ್ಯವೇ ಅಂತ ನೋಡೋಣ. ಇದು ಸತ್ವಲಕ್ಷಣ. ಮಾರೀಚನಿಗೆ ಅದಿಲ್ಲ. ಹಾಗಾಗಿ ಎಲ್ಲ ಹೇಳಿಬಿಟ್ಟು ಕಡೆಯಲ್ಲಿ ಅದೇ ರಾವಣಾಯ ಸ್ವಸ್ತಿ ಅಂತ ಅಲ್ಲಿಗೆ ಬಂದುಬಿಡ್ತಾನೆ. ಇಂಥವರಿಂದ ತುಂಬ ಕೀಡು. ಕಾರಣ ಅವರಿಗೆ ಧರ್ಮ ಗೊತ್ತಿರುತ್ತೆ, ಉದ್ದೇಶಪೂರ್ವಕವಾಗಿ ಧರ್ಮಾಚರಣೆ ಮಾಡೋದಿಲ್ಲ. ಪರ್ಪಸ್ಫುಲಿ ದೇ ಅಬ್ಸ್ಟೈನ್ ಫ್ರಮ್ ಧರ್ಮ. ಇದು ತುಂಬ ಅಪಾಯಕಾರಿ. ಅವನು ನೋಡಿ ರಾವಣನ ಭಯ ಇದೆ ಅಂತಂದ. ನಿನ್ನ ಹೆದರಿಕೆಗಾಗಿ ನಾನು ಬರ್ತೀನಿ ಅಂತಲೂ ಕೂಡ ಅಂತ ಭಯಾದ್ ರಾತ್ರಿಂಚರ ಪ್ರಭೋ ಅಂತ. ಹಾಗಿದ್ದವನು ರಾಮನ ಬಾಣವೇ ತಾಕ್ತು ಚಿನ್ನದ ಜಿಂಕಿಯಾಗಿ ಹೋದಾಗ. ಸಾಯ್ತಾ ಇದ್ದೀನಿ, ಹಾ ಸೀತೆ ಹಾ ಲಕ್ಷ್ಮಣ ಅಂತ ಹೇಳೋಕೆ ಬದಲಾಗಿ ಇದೆಲ್ಲ ರಾವಣ ಮಾಯೆ ಅಂತ ಒಂದು ಉದ್ಘೋಷ ಮಾಡಿ ಸಾಯಬಾರ್ದಾಗಿತ್ತ? ಇಲ್ಲ, ಹೋಗುವಾಗಲೂ ಕೂಡ ಸರ್ವನಾಶ ಮಾಡಿ ಹೋಗಬೇಕು ಅಂತ. ಅದು ಒಂದು ಕಥೆಯೇ ಉಂಟಲ್ಲ. ಒಬ್ಬ ಲೋಕಕಂಟಕನಾದ ವ್ಯಕ್ತಿ ಹಳ್ಳಿಯಲ್ಲಿದ್ದ. ಬದುಕಿದ್ದಾಗ ಒಬ್ಬರಿಗೂ ಒಂದಿಷ್ಟು ಒಳ್ಳೇದು ಮಾಡಲಿಲ್ಲ. ಕಡೆಗೆ ಸಾಯುವ ಹೊತ್ತು ಬಂದಾಗ ಊರಿನ ಜನರನ್ನು ಕರೆಸಿ, ನಾನು ಪಾಪಿ, ನೀಚ, ತುಂಬ ನಿಕೃಷ್ಟ ಜೀವಿ, ನಿಮಗೆ ತುಂಬ ಗೋಳೈಸಿದ್ದೀನಿ, ಹಾಗಾಗಿ ನನಗೆ ನಿಜವಾಗಲೂ ನೆಮ್ಮದಿ ಇಲ್ಲ, ನಾನು ಸತ್ರೂ ದೆವ್ವವಾಗಿ ನಿಮ್ಮನ್ನು ಕಾಡ್ತೀನೋ ಏನೋ. ಅಪ್ಪ ಸಾಕು, ಖಂಡಿತ ಬೇಡ, ಅದು ನೀನು ಸಾಯಿ, ನಿನಗೇನು ಬೇಕೋ ಅದನ್ನು ಮಾಡ್ತೀವಿ ಅಂದರೆ ನನ್ನ ಶವಕ್ಕೆ ಚಪ್ಪಲಿಯಲ್ಲಿ ಹೊಡೆದು ಪಂಗನಾಮ ಹಾಕಿ ತಲೆ ಬೋಳಿಸಿ ಕತ್ತೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿ ಊರಾಚೆ ಬಿಸಾಡಬೇಕು. ಅಷ್ಟು ಮಾಡಿದ್ರೆ ನಂಗೆ ತೃಪ್ತಿ ಅಂತ. ಅಯ್ಯಯ್ಯೋ ಬೇಡ, ಅದೆಲ್ಲ ಮಾಡುವುದು ವ್ಯಗ್ರತೆ ಅಂತಂದರೆ, ಇಲ್ಲ ಹಾಗೆ ಮಾಡದೇ ಇದ್ರೆ ನಾನು ದೆವ್ವ ಆಗಿಬಿಡ್ತೀನಿ ಅಂತ. ಆ ಹೆದರಿಕೆಗೋಸ್ಕರವಾಗಿ ಅವನಿಗೆ ಅದಷ್ಟು ಮಾಡ್ತಾರೆ. ಇನ್ನೇನು ಅವನ ಶವವನ್ನು ಮೆರವಣಿಗೆ ಮಾಡಬೇಕು. ಆವಾಗ ಪೊಲೀಸರು ಬಂದು ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತೀವಿ ಅಂತ. ಏನು ಅಂದರೆ ನೋಡಿ ಆತ ಬರೆದಿರೋಕ್ಕಾಗದ ಅಂತ. ಏನಂದರೆ, ನಾನು ನೋಡಿ ಸ್ವಾಮಿ ಎಷ್ಟು ಊರಿನವರಿಗೆ ಕಿರುಕುಳ ಕೊಟ್ಟಿದ್ದೀನಿ ಅಂತ ಅವ್ರಿಗೆ ನನ್ನ ಮೇಲೆ ದ್ವೇಷ, ಅಂದರೆ ನನ್ನ ಹೆಣಕ್ಕೂ ಅನ್ಯಾಯ ಮಾಡೋ ಕೇಸೋದಿಲ್ಲ ನೋಡಿ, ಬೇಕಾದರೆ ಕತ್ತೆ ಮೇಲೆ ಕೂಡಿಸ್ತಾರೆ, ಚಪ್ಪಲಿ ಹಾರ ಹಾಕ್ತಾರೆ ಅಂತ ಬರೆದಿದ್ದಾರೆ, ಹಾಗೆ ನೀವು ಮಾಡಿದ್ದೀರಿ ಅಂತ. ಸತ್ತ ಮೇಲೂ ಸೇಡು ತೀರಿಸ್ಕೋತಾನೆ ಊರಿನ ಜನರ ಮೇಲೆ ಅಂತ. ಹಾಗೆ ಮಾರೀಚ ಸಾಯುವಾಗ ಹಾ ಸೀತೆ ಹಾ ಲಕ್ಷ್ಮಣ ಅಂತ ಕೂಗಿ ಸತ್ತ. ಅಂದರೆ ಎಂಥ ದುಷ್ಟತೆ! ಅಂದರೆ ಒಳಗಡೆ ರಾಮದ್ವೇಷ ಇದೆ ಅಂತ ಅರ್ಥ. ಸುಬಾಹುವನ್ನು ಕೊಂದವನು, ನಮ್ಮವ್ರನ್ನ ಕೊಂದವನು, ಬ್ಲಡ್ ಈಸ್ ಥಿಕ್ಕರ್ ದ್ಯಾನ್ ವಾಟರ್ ಅಂತ ಗಾದೆ ಇಲ್ಲಿ ಪ್ರೂವ್ ಆಗೋಗ್ಬಿಟ್ಟಿದೆ. ಈ ಜಾತಿಗಳು ಎಷ್ಟು ಬೇಡ ಬೇಡ ಅಂತಂದರೂ ಕೂಡ ದುರುದ್ದೇಶದಿಂದ ಲಾಭವನ್ನು, ಸ್ವಾರ್ಥದ ಆ ಹಿತವನ್ನು ಮಾಡಿಕೊಳ್ಬೇಕು ಅಂದಾಗ ಬಂದು ಮುಂದೆ ನಿಲ್ಲುತ್ತೆ ಅನ್ನೋದಕ್ಕೆ ರಾಕ್ಷಸ ಜಾತಿಯಾಗಿ ಮಾರೀಚ ಮಾಡಿಕೊಂಡಿದ್ದೇ ತುಂಬ ದೊಡ್ಡ ನಿದರ್ಶನವಾಗಿ ತೋರುತ್ತೆ. ಹಾಗಲ್ಲದಿದ್ದರೆ ರಾವಣ ಅವನಿಗೇನು ಕಿರೀಟ ಹೊರಸಿದ್ದು? ಇವನು ರಿಟೈರ್ ಆದಂತ ಏನಾದ್ರು ಪೆನ್ಷನ್ ಕೊಟ್ಟನೆ, ಗ್ರ್ಯಾಚುಟಿ ಕೊಟ್ಟನೆ, ಪ್ರಾವಿಡೆಂಟ್ ಫಂಡ್ ಕೊಟ್ಟನೆ? ಏನು ಕೊಟ್ಟ? ಏನೂ ಇಲ್ಲ. ಎಲ್ಲಿಯೋ ಮೂಗಿಡ್ಕೊಂಡು ತಪಸ್ಸು ಮಾಡ್ತಾ ಇದ್ದಾನೆ. ಮಾರೀಚನ್ನ ರಾವಣ ಸಾಯಿಸ್ದ ಅಂತ ಹೇಳಬೇಕು ಈ ಒಂದು ಎಂಟ್ರಾಪ್ಮೆಂಟಿಗೆ ಸಿಕ್ಕಿಸಿ. ಆದರೆ ಮಾರೀಚ ಮಾಡಿದ ಕೆಲಸ ಏನು? ಕಡೆಗೆ ಇದೇ ಕೆಲಸವನ್ನು ಮಾಡಿತು. ಅಂದರೆ ಈ ದುಷ್ಟತೆಯ ಪರಾಕಾಷ್ಠೆ ಮಾರೀಚನಲ್ಲಿ ಕಾಣಿಸುತ್ತೆ. ಅದರಿಂದಾಗಿ ರಾಮನ ಕೊಂಡಾಡಿದ ಮಾತ್ರಕ್ಕೆ ಖಂಡಿತ ಅವನು ಒಳ್ಳೆಯವನು, ವಿವೇಕಿ ಅಂತ ಹೇಳುವಂತೆ ಇಲ್ಲ. ಕೆಲವು ವಿಮರ್ಶಕರು ಮಾರೀಚ ಈಸ್ ಅ ರಿಯಲೈಸ್ಡ್ ಸೋಲ್, ಈಸ್ ಎ ಸೋಲ್ ಇನ್ ದ ಪ್ರೋಸೆಸ್ ಆಫ್ ರಿಯಲೈಸೇಷನ್ ಅಂತೆಲ್ಲ ಬರೆದಿದ್ದುಂಟು. ಅದು ಏನು ಸೋಲೋ, ಅದೇನು ಚಪ್ಪಲಿ ಸೋಲೆ, ಎಸ್ವೋ ಎಲ್ಲಿನೇ. ಅಯ್ಯೋ ರಾಮ! ನಾವು ಪರಿಣಾಮವನ್ನು ಗಮನಿಸಬೇಕು. ಪ್ರಕ್ರಿಯೆ ಪರಿಣಾಮದಲ್ಲಿ ಸರಿಯಾಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಮಾರೀಚ ಪರಿಣಾಮದಲ್ಲಿ ಸರ್ವಾನರ್ಥ ಕಾರಣವಾಗಿದ್ದರಿಂದ ಅವನ ಮೂಲಕ ರಾಕ್ಷಸ ಕುಲವೇ ನಾಶನವಾಯಿತು. ತಾನೂ ಸತ್ತ, ಇನ್ನು ಮಿಕ್ಕವ್ರನ್ನೂ ಸಾಯಿಸ್ದ. ಇಲ್ಲ, ಅವನು ರಾವಣನಿಗೆ ಒಂದು ಪಾಠ ಆಗಬೇಕು ಅಂತ ಮಾಡ್ದ ಅಂತ. ಅದನ್ನು ಅನೌನ್ಸ್ ಮಾಡ್ಬೋದಾಗಿತ್ತಲ್ಲ. ಚಿನ್ನ ಜಿಂಕೆಯಾಗಿ ಆಡಾಡ್ಕೊಂಡು ಹೋದವನು ಹಿಂದೆನೇ ರಾವಣ ಏನು ಬಂದು ಸರ್ಚ್ ಮಾಡ್ತಾ ಇದ್ನ. ನಾನು ರಾವಣನ ಹೆದರಿಕೆಗೆ ಹೀಗೆ ಮಾಡಿದ್ದೀನಿ, ಶರಣಾಗತನಾಗಿದ್ದೇನೆ ಅಂದರೆ ಕಾಪಾಡ್ತಾ ಇರಲಿಲ್ಲ. ನೋಡಿ, ರಾವಣನಿಗೆ ಶರಣಾಗತನಾಗಬೇಕು ಅನ್ನೋ ಬುದ್ಧಿ ಈ ಪಾಪಿಗೆ ಬರಲೇ ಇಲ್ಲ. ಶರಣಾಗತರಾಗಿದ್ದರೆ ಕಾಪಾಡ್ತಾ ಇದ್ದ. ಇದಿವಾ ರಾವಣ ಸ್ವಯಂ ಅಂತ ಹೇಳಿದ್ದಾನಲ್ಲ. ಇದು ನೋಡಿದಾಗ ತಪಸ್ಸಿನಿಂದ ಸುಮ್ಮನೆ ಮಾಡಿದ್ರೆ ಬರೋದಿಲ್ಲ. ಅದಕ್ಕಾಗಿಯೇ ಸದ್ಗುರುಪದೇಶ, ಸತ್ಸಂಪ್ರದಾಯ ಇವುಗಳು ಅನಿವಾರ್ಯವಾಗಿ ಬೇಕಾಗುತ್ತೆ.
ಮತ್ತು ಸತ್ಸಂಗ ಎಲ್ಲಕ್ಕಿಂತ. ಮಾರೀಚ ಯಾವ ಆಶ್ರಮದಲ್ಲಿ ತಪಸ್ ಮಾಡಿದ್ನೋ ಅಲ್ಲಿ ಒಬ್ಬ ತಪಸ್ವಿಯೂ ಇರಲಿಲ್ಲ ಅನ್ಸತ್ತೆ, ಒಬ್ಬ ಜ್ಞಾನಿಯೂ ಒಬ್ಬ ಜಿತೇಂದ್ರಿಯನೂ ದಾಂತನೂ ಶಾಂತನೂ ಇರಲಿಲ್ಲ ಅನ್ಸತ್ತೆ. ಇವನೇ ತನಗೆ ತೋಚಿದ ಯಾವುದೋ ಒಂದು ನವೀನವಾದಂಥ ಪ್ರಕ್ರಿಯೆಗಳಿಂದ ತಪಸ್ ಮಾಡ್ತಾ ಇದ್ದಿರಬೇಕು ಅಂತ ಅನ್ಸುತ್ತೆ. ಈ ಆಧುನಿಕ ಕಾಲದಲ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಯೋಗಿಗಳಿದ್ದಾರಲ್ಲ ಆ ಜಾತಿಗೆ ಸೇರಿದವನೇನೋ ಅಂತ ಮಾರೀಚ ಅಂತ ಅನ್ಸುತ್ತೆ. ಕಾರಣ ಸತ್ಸಹವಾಸದಿಂದ ಮಹಾನುಭಾವರ ಜೊತೆಗೆ ಓಡಾಡುವುದರಿಂದ ನಮ್ಮ ಅಂತರಂಗಕ್ಕೆ ಒಂದು ಡೈರೆಕ್ಷನ್ ಸಿಗುತ್ತೆ, ಉಪಶಾಂತಿ ಸಿಗುತ್ತೆ. ಮಾರೀಚನ ಪಾತ್ರ ಸರ್ವಥಾ ಅನ್ಯಾಯದ ದಾರಿಯಲ್ಲಿ ಹೋದದ್ದು ಅಂತ ಗೊತ್ತಾಗುತ್ತೆ. ಇನ್ನು ಕಾಂಚನ ಮೃಗವಾಗಿ ಅವನು ಬರ್ತಾನೆ. ಅದು ನೋಡಿ ಅವನು ಹೇಳ್ತಾನೆ, ನಾನು ರಾಮನ ನೋಡ್ತಾ ಇದ್ರೇನೆ ಸಾಕು ಸತ್ತೋಗೋ ಹಾಗಾಗುತ್ತೆ. ನಹಿ ರಾಮಂ ಪರಾಕ್ರಮ್ಯ ಜೀವನ್ ಪ್ರತಿನಿವರ್ತತೆ ವರ್ತತೆ ಪ್ರತಿರೂಪೋಸೌ ಯಮದಂಡ ಹತಸ್ಯ ಚ. ನನಗೆ ಬಹಳ ಹೆದರಿಕೆ ಆಗ್ತಾ ಇದೆ, ಯಮನ ದಂಡವೇ ಹೆದರಿಕೆ ತೋರುವಂತೆ ಆಗ್ತಾ ಇದೆ. ಏತತ್ ಚೌಂಡೀರ್ಯ ಯುಕ್ತಂತೆ ಮಚ್ಛಂದಾದಿವ ಭಾಷಿತಂ ಇದಾನೀಮಸಿ ಮಾರೀಚ ಪೂರ್ವಮನ್ಯೋ ನಿಶಾಚರ. ಏನೇ ಆಗಲಿ ಇದು ನಿನ್ನ ಕೆಲಸ ಮಾಡಿಕೊಡ್ತೀನಿ ಅಂದಾಗ ರಾವಣ ಹೇಳಿದ ಮಾತು, ಆಹಾ ಇದೀಗ ಗಂಡಸ್ತನದ ಮಾತು. ಏತತ್ ಚೌಂಡೀರ್ಯ ಯುಕ್ತಂ ತೇ ಮಚ್ಛಂದಾದಿವ ಭಾಷಿತಂ. ಈಗ ನನ್ನಂಗೆ ನೀನು ಮಾತಾಡ್ತಿದ್ಯಾ, ಅದೇ ಬೇಕಾಗಿದ್ದು. ನನ್ನಂಗೆ ನೀನು ಬಾಳು ಅಂತ ಎಲ್ಲರೂ ಹೇಳುವಂಥದ್ದು. ಸರ್ವನಾಶ ಆದವ್ರು ಅದೇ ತಾನೇ ಹೇಳೋದು, ನಮ್ಮಂಗೆ ನೀನು ತಣ್ಣಗಿರು ಅಂತ. ಇದೇನಿದೆ ಅರ್ಥ? ಇದಾನೀಮಸಿ ಮಾರೀಚ ಪೂರ್ವಮನ್ಯೋ ನಿಶಾಚರ. ಈಗ ನೀನು ಮಾರೀಚ ಆಗಿದ್ಯಾ, ಮೊದಲು ನೀನು ಏನಾಗಿದ್ದೆ? ಮಾರೀಚ ಅಂತ ಮರೀಚಿ ಮಹರ್ಷಿಯ ಮಗ, ಕಶ್ಯಪ ಮಹರ್ಷಿಯ ಹೆಸರು ಹೌದು. ಮೊದಲು ಹಾಗಿದ್ದ ಅನ್ಸತ್ತೆ, ಇವಾಗ ಹೀಗಾಗಿದ್ದಾನೆ ಅಂತ. ಆಮೇಲೆ ಆ ಕತ್ತೆ ರಥದ ಮೇಲೆ ಇನ್ನೊಬ್ಬ ಕತ್ತೆಯಂತ ಮಾರೀಚನನ್ನು ಹತ್ತಿಸ್ಕೊಂಡು ಹೋಗ್ತಾನೆ. ಆಗ ಅವನಿಗೆ ಬೇಗ ಬೇಗ ಕೆಲಸ ಮಾಡು ಅಂತಂದಾಗ ಅವನು ಮಾಯಾ ಮೃಗದ ರೂಪವನ್ನು ತಾಳ್ತಾನೆ. ರಕ್ತ ಪದ್ಮೋತ್ಪಲ ಮುಖ ಇಂದ್ರ ನೀಲೋತ್ಪಲ ಶ್ರವಾ ಕಿಂಚಿದಭ್ಯುನ್ನತ ಗ್ರೀವ ಇಂದ್ರನೀಲ ದಲಾಧರ. ನೋಡಿ, ಅರಳಿದ ತಾವರೆಯಂತೆ ಪ್ರಸನ್ನ ಮನೋಹರವಾದ ಮುಖ, ಇಂದ್ರನೀಲ ಮಣಿಗಳ ಹಾಗಿರುವಂತಹ ಕಿವಿಗಳು, ಜಿಂಕೆಯ ಕಿವಿಯ ಒಳಗೆ ಆ ನೆರಳಿನ ಕಾರಣ ಕಪ್ಪು ಬಣ್ಣ ಬಂದಿರುತ್ತೆ ಮತ್ತು ಆ ತುದಿಯಲ್ಲೆಲ್ಲ ಕಪ್ಪು ಎಳೆ ಕಾಣಿಸ್ಕೊಂಡಿರುತ್ತೆ. ಅದಕ್ಕಾಗಿ ಆ ಇಂದ್ರನೀಲದ ಹೋಲಿಕೆ. ಮತ್ತು ಸ್ವಲ್ಪ ಎದ್ದಂಥ ಕೊರಳು, ಆಮೇಲೆ ಜಿಂಕೆಯ ತುಟಿ ಮೂಗು ಕಪ್ಪುಗಿರುತ್ತಲ್ವ, ಅದು ಇಂದ್ರನೀಲದ್ದು ಅಂತ. ಕುಂದೆಯೆಂದು ವಜ್ರ ಸಂಕಾಶಂ ಉದರಂ ಚಾಸ್ಯ ಭಾಸ್ವರಂ. ಜಿಂಕೆಗಳ ಹೊಟ್ಟೆ ಬೆಳ್ಳಗಿರುತ್ತೆ. ಹಾಗೆ ಕುಂದ, ಇಂದು, ವಜ್ರ ಆ ರೀತಿಯಾಗಿ ಅದರ ಹೊಟ್ಟೆ ಇತ್ತು. ಮಲ್ಲಿಗೆಯಂತೆ ಚಂದ್ರನಂತೆ ಅದರ ಹೊಟ್ಟೆ. ಮಧೂಕ ನಿಭಪಾರ್ಶ್ವಶ್ಚ ಪದ್ಮ ಕಿಂಜಲ್ಕ ಸನ್ನಿಭ. ಪಕ್ಕೆಗಳು ಬಂಗಾರದ ಬಣ್ಣದಲ್ಲಿ. ಮಧೂಕ ಪುಷ್ಪ ಮಹುವಾ ಅಂತ ಕರೀತಾರೆ. ಈ ಮಧ್ಯಪ್ರದೇಶದಲ್ಲಿ ಬಸ್ತರ್ ಅಂತ ಒಂದು ಜಿಲ್ಲೆ ಉಂಟು, ಅದು ಕೇರಳದಷ್ಟು ದೊಡ್ಡ ಜಿಲ್ಲೆ. ಆ ಬಸ್ತರ್ ಜಿಲ್ಲೆಯಲ್ಲಿ ಗೊಂಡರು ಎಲ್ಲ ಇದ್ದಾರೆ, ಬಹಳ ಒಳ್ಳೆಯ ಜನ ಪಾಪ, ಮುಗ್ಧರು. ಈಗ ಮಿಷನರಿಗಳಿಂದ ತುಂಬ ಮತಾಂತರದ ಕೋಲಾಹಲವೆಲ್ಲ ಆಗ್ತಾ ಇದೆ. ಆ ಗೊಂಡವನ ಎಲ್ಲ ಅದಕ್ಕೆ ಹತ್ತಿರ ಬರುತ್ತೆ. ಆ ರಾಣಿ ದುರ್ಗಾವತಿ ಅಕ್ಬರ್ನ ಎದುರಿಸಿ ನಿಂತಂಥ ಮಹಾಧೀರೆ ಆದವಳು. ಅವರೆಲ್ಲ ಬಹಳ ಮುಗ್ಧ ಮನೋಹರವಾದ ಜೀವನವನ್ನು ಮಾಡ್ತಾರೆ. ಕಾಳಿದಾಸಾದಿಗಳ ಕಾವ್ಯಗಳಲ್ಲಿ ಇಂಥವರ ಜೀವನದ ಉಲ್ಲೇಖಗಳು ಅಲ್ಲಲ್ಲಿ ಕಾಣಸಿಗುತ್ತವೆ. ಅವರ ಒಂದು ಪ್ರಶಾಂತ ಮನೋಹರವಾದ ಅವ್ಯಾಜವಾದಂಥ ಮೈತ್ರಿ ಜೀವನ ಎಂಥದ್ದು ಅಂತ. ಅವರು ಈ ಮಧುಕ ಪುಷ್ಪವನ್ನು ತುಂಬ ಬಳಸ್ತಾರೆ. ಅವರಲ್ಲಿ ವರ್ಣಮಾಲೆ, ಮದುವೆಯ ಮಾಲೆಯೂ ಕೂಡ ಮಧುಕ ಪುಷ್ಪವೇನೆ. ಅವರಿಂದಲೇ ಸ್ವಯಂವರದಲ್ಲಿ ವರ್ಣಮಾಲೆಯನ್ನು ಮಧುಕ ಪುಷ್ಪದಲ್ಲಿಯೇ ಮಾಡಬೇಕು ಅಂತ ಬಂತು. ಆ ಮಧುಕ ಪುಷ್ಪ ಬಂಗಾರದ ಬಣ್ಣದಲ್ಲಿ ಇರುತ್ತೆ ಮತ್ತು ತಾವರೆಯ ಪರಾಗದ ಹಾಗೆ, ಕೇಸರಗಳ ಹಾಗೆ ಇತ್ತು. ವೈಧೂರ್ಯ ಸಂಕಾಶ ಕುರಹ ತನುಜಂಘ ಸುಸಂಹತಃ ಇಂದ್ರಾಯುಧ ಸವರ್ಣೇನ ಪುಚ್ಛೇನ ಊರ್ಧ್ವಂ ವಿರಾಜತ. ಬಾಲ ಹೀಗೆ ಮೇಲಕ್ಕೆ ಇಂದ್ರಚಾಪದಂತೆ ಚಟಮ್ಮನೆ ಎದ್ದು ನಿಂತಿತ್ತು ಅಂತ. ಜಿಂಕೆಗಳ ಬಾಲ ಕೆಳಕ್ಕಿರೋದಿಲ್ಲ, ಅದು ಮೇಲಕ್ಕಿರುತ್ತೆ ಒಂಥರ. ಮತ್ತು ಆ ಕುರಗಳು, ಗೊರಸುಗಳು ವೈಡೂರ್ಯದ ಹಾಗೆ ಇದ್ದುವು. ತೆಳ್ಳಗಿದ್ದ ಹೊಟ್ಟೆ, ಮನೋಹರ ಸ್ನಿಗ್ಧವರ್ಣೋ ರತ್ನೈರ್ ನಾನಾ ವಿಧೈರ್ ವೃತಃ ಕ್ಷಣೇನ ರಕ್ಷಸೋ ಜಾತೋ ಮೃಗ ಪರಮಶೋಭನ. ಒಳ್ಳೆಯ ರಮಣೀಯವಾದ ಜಿಂಕೆಯಾಗಿ ಬಂದ ಅವನು. ಬೆಳ್ಳಿಯ ಚುಕ್ಕಿಗಳ ಬಂಗಾರದ ಜಿಂಕೆಯಾಗಿ ಓಡಾಡ್ತಾ ಇದ್ದಾನೆ. ಕದಲಿ ಗೃಹಕಂಗತ್ವ ಕರ್ಣಿಕಾರ ನಿತಸ್ತತಃ ಸಮಾಶ್ರಯನ್ ಮಂದಗತಿಂ ಸೀತಾ ಸಂದರ್ಶನಂ ಯಥ. ಬಾಳೆಯ ತೋಟಕ್ಕೆ ಹೋಗ್ತಾನೆ, ಕರ್ಣಿಕಾರದ ತೋಟಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ಇಲ್ಲಿ ಸುಳಿದು ಬರ್ತಾ ಇದ್ದಾನೆ. ಒಂದು ಕ್ಷಣ ನಿಲ್ಲುವುದು, ಒಂದು ಕ್ಷಣ ಹೋಗುವುದು, ಆ ಥರದ್ದೆಲ್ಲ ಮಾಡ್ತಾ ಇದ್ದಾನೆ. ಆಗ ಸೀತೆ ನೋಡಿದಳು. ನೋಡಿದಾಗ ಆ ತತ್ಕ್ಷಣ ಆಕರ್ಷಿತಳಾದಳು.
ಸೀತೆಯನ್ನ ಆಕರ್ಷಣೆ ಮಾಡ್ತಾ ಇದ್ದಾಗ ಬೇರೆ ಬೇರೆ ಗತಿಯಲ್ಲಿ ಓಡಾಡದಂತೆ ಪರಿಭ್ರಮತಿ ಚಿತ್ರಾಣಿ ಮಂಡಲಾನಿ ವಿನಿಷ್ಪತನ್ ಸಮುದ್ವೀಕ್ಷ ತಂ ಸರ್ವೇ ಮೃಗ ಹ್ಯನ್ಯೇ ವನೇಚರ ಉಪಾಗ್ರಂ ಗಮ್ಯ ಸಮಗ್ರಾಯ ವಿದ್ರವಂತಿ ದಿಶೋದಶ. ಬೇರೆ ಜಿಂಕೆಗಳು ಇದು ಒಂದು ಹೊಸ ಜಿಂಕೆ ಬಂದು ಅಂತ ಕುತೂಹಲದಿಂದ ಹತ್ತಿರ ಬಂದು ಮೂಸು ನೋಡಿ ಹೆದರಿ 10 ದಿಕ್ಕುಗಳಿಗೂ ಓಡಿ ಹೋದವು ಅಂತ. ಇದು ಕಾವ್ಯ ಸೂಕ್ಷ್ಮತೆ ಅಂದರೆ. ಮಾರೀಚ ಯಾರು ಅಂತ ಮೃಗಗಳಿಗೆ ಗೊತ್ತಾಯಿತು, ಆದರೆ ಮೃಗನೇತ್ರೆಗೆ ಗೊತ್ತಾಗಲಿಲ್ಲ ಸೀತೆಗೆ. ಮನುಷ್ಯರು ಮೋಸ ಹೋಗ್ತಾರೆ, ಪ್ರಾಣಿಗಳು ಮೋಸ ಹೋಗೋದಿಲ್ಲ. ಎಂಥದ್ದಿದು, ಎಂಥ ಮೇಧಾವಿಗಳಿಗೂ ವಿವೇಕಿಗಳಿಗೂ ಕೆಲವೊಮ್ಮೆ ಧಿಯೋಪಿ ಪುಂಸಾಂ ಮಲಿನೀಭವಂತಿ ಅಂತ ಆಗುತ್ತಲ್ಲ ಅಂತ. ಪ್ರಚ್ಛಾದನಾರ್ಥಂ ಭಾವಸ್ಯ ಲಭಕ್ಷೈತಿ ಸಂಸ್ಪೃಶನ್ ತಸ್ಮಿನ್ನೇವ ತತಃ ಕಾಲೇ ವೈದೇಹಿ ಶುಭಲೋಚನ. ಅವಳು ಸೀತೆ ನೋಡುವ ಹೊತ್ತಿಗೆ ಇವನು ಆ ಜಿಂಕೆಗಳ ಹತ್ತಿರ ಬಂದು ಓಡೋಗ್ತಾ ಇದ್ದೆ, ಇವನಿಗೆ ಬಾಯಲ್ಲಿ ಜೊಲ್ಲು ಸುರಿತಾ ಇದೆ. ತಿಂದುಬಿಟ್ರೆ ತಾನು ಆ ಮೃಗಭಾವ ಜಿಂಕೆಯ ರೂಪ ಹೊರಟೋಗ್ಬಿಡುತ್ತೆ, ಹಾಗಾಗಬಾರ್ದು ಅಂತ ಅಂದುಕೊಂಡು ಬಲವಂತವಾಗಿ ಆ ಒಂದು ಕ್ರೌರ್ಯವನ್ನು, ಆ ಮಾಂಸ ಆಲಸಿಯನ್ನು ಅದುಬಿಟ್ಟುಕೊಂಡ ಅಂತ ಕವಿ ಹೇಳ್ತಾನೆ. ಆಕೆ ಹೂಗಳನ್ನು ಬಿಡಿಸುತ್ತಾ ಬರ್ತಾ ಇದ್ದಳು. ಇವಳು ಈ ಮೃಗವನ್ನು ನೋಡಿ ರಾಮನನ್ನು ಹೇಳಿದಳು, ನೋಡು ಅಂತ ಕೇಳ್ತಾಳೆ. ಇದೆಲ್ಲ ನಮ್ಮ ಯಕ್ಷಗಾನದಲ್ಲಿ ಬೇರೆ ಬೇರೆ ಕಾವ್ಯಗಳಲ್ಲಿ ತುಂಬ ಚೆನ್ನಾಗಿ ಬಂದಿರುವಂಥ ಭಾಗವಾಗಿದೆ. ಯಕ್ಷಗಾನದಲ್ಲಂತೂ ಈ ಸಂದರ್ಭದಲ್ಲಿ ಮಾಂಡರಾಗದಲ್ಲಿ ತುಂಬ ಚೆನ್ನಾಗಿರುವಂಥ ಪದ್ಯಗಳು ಉಂಟು. ಆ ಮಾಯಾ ಮೃಗವನ್ನು ನೋಡಬೇಕು, ಅದು ನನ್ನನ್ನು ಕಾಡ್ತಾ ಇದೆ, ಅದನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳುವುದು. ಸೀತೆ ಇಡೀ ಜೀವಮಾನದಲ್ಲಿ ಇನ್ಯಾವ ಬೈಕೇನೂ ಕೋರಿರಲಿಲ್ಲ. ಇದೇ ಒಂದು ಅವಳ ಪ್ರಥಮೇಪ್ಸಿತ. ಆದರೆ ಅದು ಯಾವ ರೀತಿ ಮುಳುವಾಗಿಬಿಡ್ತು ನೋಡಿ. ಕೆಲವರು ದಿವಸ ಒಂದಾದ ಮೇಲೆ ಒಂದು ಕೋರಿಕೆ ಕೇಳ್ತಾ ಇರ್ತಾರೆ, ಅವ್ರಿಗೇನೂ ಕೇಡಾಗೋದಿಲ್ಲ. ಎಂದೂ ಪಾಪ ಕೇಳದೆ ಇದ್ದವರು ಕೇಳಿದ ದಿವಸ ಇಂಥದ್ದಾಗ್ಬಿಡುತ್ತೆ. ಲಕ್ಷ್ಮಣನನ್ನ ರಾಮನನ್ನ ಕರೀತಾಳೆ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆಗ ಲಕ್ಷ್ಮಣ ನೋಡಿದ ತಕ್ಷಣ ಹೇಳ್ತಾನೆ, ಅಸ್ಯ ಮಾಯಾವಿಧ ಮಾಯಾ ಮೃಗರೂಪಮಿದಂ ಕೃತಂ ಭಾನುಮತ್ ಪುರುಷವ್ಯಾಘ್ರ ಗಂಧರ್ವ ಪುರಸನ್ನಿಭಂ. ಇದು ಮಾರೀಚನ ಮಾಯೆ, ಗಂಧರ್ವ ನಗರ, ಆಕಾಶದ ಮೋಡಗಳು ಏನೆಲ್ಲ ಆಕಾರಕ್ಕೆ ಬರ್ತವೆ, ಅರೆ ಯಾವುದೂ ನಿಜವಲ್ಲ, ಇದೆಲ್ಲ ಕೃತಕವಾದದ್ದು, ರತ್ನಮಯವಾದ ಇಂಥ ಮೃಗ ಎಲ್ಲಾದರೂ ಇರುತ್ತಾ? ಮೃಗೋ ಹ್ಯೇವಂ ವಿಧೋ ರತ್ನ ವಿಚಿತ್ರೋ ನಾಸ್ತಿ ರಾಘವ ಜಗತ್ಯಾಂ ಜಗತೀನಾಥ ಮಾಯೈಷಾ ನಹಿ ಸಂಶಯ. ಇದು ಖಂಡಿತ ಮಾಯೆ, ಇನ್ಯಾವುದೂ ಅಲ್ಲ ಅಂತ. ಆಗ ಸೀತೆ ಇಲ್ಲ, ತುಂಬ ಚೆನ್ನಾಗಿದೆ, ನನ್ನ ಮನಸ್ಸನ್ನು ಬಹಳ ಸೂರೆಗೊಳ್ತಾ ಇದೆ. ಅಹೋ ರೂಪ ಮಹೋಲಕ್ಷ್ಮಿ ಸ್ವರ ಸಂಪಚ್ಚ ಶೋಭನ ಮೃಗೋದ್ಭುತೋ ವಿಚಿತ್ರಾಂಗೋ ಹೃದಯಂ ಹರತೀವಮೆ. ಇದರ ಬಣ್ಣ ಏನು, ಇದರ ನಡಿಗೆ ಏನು, ಇದರ ರೂಪ ಏನು, ಅದ್ಭುತವಾಗಿದೆ, ನನಗೆ ಖಂಡಿತ ಬೇಕೇ ಬೇಕು ಅಂತ ಹೇಳ್ತಾಳೆ. ಆಮೇಲೆ ಹೇಳ್ತಾಳೆ, ನಾವೀಗ ವನವಾಸ ಮುಗಿಸ್ತಾ ಇದ್ದೀವಿ, ಇನ್ನು ನಾವು ಅಲ್ಲಿಗೆ ಹೋದರೆ ಸಮಾಪ್ತ ವನವಾಸಾನಾಂ ರಾಜ್ಯಸ್ಥಾನಾಂಚ ನ ಪುನಃ ಅಂತಃಪುರ ವಿಭೂಷಾರ್ಥೋ ಮೃಗಯೇಷ ಭವಿಷ್ಯತಿ. ನಾವು ಅಂತಃಪುರಕ್ಕೆ ಹೋದಾಗ, ಅರಮನೆಯನ್ನು ಸೇರಿದಾಗ ಅಯೋಧ್ಯೆಯಲ್ಲಿ ಇದು ನಮ್ಮ ಅಂತಃಪುರದ ಅಲಂಕಾರವಾಗಿರುತ್ತೆ. ಭರತಸ್ಯ ಆರ್ಯಪುತ್ರಸ್ಯ ಶ್ವಶ್ರೂಣಾಂಚ ಮಮ ಪ್ರಭೋ ಮೃಗರೂಪಮಿದಂ ವ್ಯಕ್ತಂ ವಿಸ್ಮಯಂ ಜನಯಿಷ್ಯತಿ. ನಾವು ಅರಮನೆಗೆ ಹೋದಾಗ ಕಾಡಿಂದ ಏನು ತಂದ್ವಿ ಅಂತ ಕೇಳ್ತಾರೆ. ಇಷ್ಟು ಸೊಗಸಾದ ನಭೂತೋ ನ ಭವಿಷ್ಯತಿ ಎನ್ನುವ ಜಿಂಕೆಯನ್ನು ತಂದರೆ ಭರತನಿಗೆ, ನಮ್ಮ ಅತ್ತೆಯರಿಗೆ ಎಲ್ಲರಿಗೂ ಸಂತೋಷವಾಗುತ್ತೆ. ಅದಕ್ಕಾಗಿ ಬೇಕು. ಜೀವನ್ನ ಯದಿತೇಭ್ಯೇತಿ ಗ್ರಹಣಂ ಮೃಗಸತ್ತಮ ಅಜಿನಂ ನರಶಾರ್ದೂಲ ರುಚಿರಂ ಮೇ ಭವಿಷ್ಯತಿ. ಇದು ಬದುಕಿರುವಾಗಲೇ ತಗೊಂಡು ಹೋಗೋಕೆ ಆಗದೆ ಹೋದರೆ ಸತ್ತ ಜಿಂಕೆಯನ್ನಾದರೂ ತಗೊಂಡು ಹೋಗೋಣ, ಇದರ ಚರ್ಮವಾದರೂ ಪ್ರಯೋಜನಕ್ಕೆ ಬರುತ್ತೆ. ನಿಹತಸ್ಯಾಸ್ಯ ಸತ್ವಸ್ಯ ಜಾಂಬೂನದ ಮಯತ್ವಚಿ ಷಷ್ಪಭ್ರಸ್ಯಾಂ ವಿನೀತಾಯಾಂ ಮಿಚ್ಛಾಂ ಯಹಂ ಉಪಾಸಿತು. ಇದು ಜೀವಂತವಾಗಿ ಸಿಗದೇ ಇದ್ದರೆ ಇದನ್ನು ಸಾಯಿಸಿದ ಮೇಲಾದರೂ ತಂದರೆ ಇದನ್ನು ಚಾಪೆಯಂತೆ ಬಳಸ್ಕೊಂಡು ಇದರ ಮೇಲೆ ನಿನ್ನ ಜೊತೆ ಕೂತ್ಕೊಳ್ಬೇಕು ಅಂತ ಅಪೇಕ್ಷೆ ಇದೆ ಅಂತ. ಇದು ಎಂಥ ರೌದ್ರವಲ್ವಾ? ಸೀತೆಯೂ ಹೇಳ್ತಾಳೆ, ಕಾಮವೃತ್ತಮಿದಂ ರೌದ್ರಂ ಸ್ತ್ರೀಣಾಂ ಅಸದೃಶಂ ಮತಂ ವಪುಷಾತ್ವಸ್ಯ ಸತ್ವಸ್ಯ ವಿಸ್ಮಯೋ ಜನಿತೋ ಮಮ. ಒಬ್ಬ ಹೆಣ್ಣು ಹೀಗೆ ರೌದ್ರವಾದ ಕೋರಿಕೆಯನ್ನು ಹಠದಿಂದ ಕೇಳಬಾರದು, ಆದರೂ ನನಗೆ ಈ ರೂಪ ಕೌತುಕದಿಂದ ಮಾಡಬೇಕು ಅಂತ ಅನಿಸ್ತಾ ಇದೆ ಅಂತ. ಮತ್ತು ಇನ್ನೊಂದು, ಸೀತೆ ಈಗಾಗಲೇ ನಾವು ಗಮನಿಸಿದಂತೆ ರಾಮ ಲಕ್ಷ್ಮಣಾದಿಗಳು ಬೇಟೆ ಆಡ್ತಾ ಇದ್ರು, ಬೇರೆ ಬೇರೆ ಜಿಂಕೆಗಳನ್ನು ಮಾಂಸವನ್ನು ತರ್ತಾ ಇದ್ರು, ಬೇಯಿಸ್ತಾ ಇದ್ದಳು, ಎಲ್ಲ ಮಾಡ್ತಾ ಇದ್ದಳು. ಹಾಗಾಗಿ ನಾವು ಭಾವಿಸುವಂತೆ ಇದು ರೌದ್ರವಲ್ಲ. ಮತ್ತು ಆಗೇನು ವೈಲ್ಡ್ ಲೈಫ್ ಪ್ರಿಸರ್ವೇಷನ್ ಆ್ಯಕ್ಟ್ ಮತ್ತೊಂದು ಇದ್ದದ್ದಲ್ಲ, ಯಥೇಷ್ಟವಾಗಿ ಎಲ್ಲ ಇರ್ತಾ ಇತ್ತು. ಹಾಗಾಗಿ ಅದು ಅವರಿಗೆ ದೊಡ್ಡ ಇಶ್ಯೂ ಅಲ್ಲ.
ಆದರೂ ಅನಿಸಿದೆ ಇದು ಅಪೂರ್ವವಾದ ಮೃಗ, ಬಹಳ ರೇರ್ ಸ್ಪೀಶೀಸ್ ಅನ್ನೋದಕ್ಕೆ ಅನಿಸಿದೆ. ಇಲ್ಲದೇ ಇದ್ರೆ ನಮಗೆ ತರಕಾರಿ ಹೆಚ್ಚವಾಗಿ ಏನಾದರೂ ಅನಿಸುತ್ತಾ? ಖಂಡಿತ ಇಲ್ಲ. ಇಷ್ಟು ಚೆನ್ನಾಗಿದೆ, ದಪ್ಪಗಿದೆ ಟೊಮೆಟೊ ಅಂತ ಇನ್ನೂ ಚೆನ್ನಾಗಿರ್ತಾರೆ, ರಸರಸವಾಗಿ ಹೆಚ್ಚೋಣ ಬಾ ಅಂತಂತೀವಿ ಹೊರತು ಅಯ್ಯೋ ಇದನ್ನು ಹಾಗೆ ಇಡೋಣ ಅಂತಂತೀವ? ಇಲ್ಲ. ಅದರಿಂದ ಕೆಲವರು ಈ ಒಂದು ಆಕ್ಷೇಪವನ್ನು ಮಾಡಿದ್ದಾರೆ. ಸೀತೆಗೆ ನೋಡಿದ್ಯಾ ಎಷ್ಟು ಕ್ರೌರ್ಯ, ಈ ಜಿಂಕೆಯನ್ನು ಕೊಲ್ಲಿಸಬೇಕು ಅಂತ, ಅಂಥವಳಿಗೆ ಆಗಲೇಬೇಕಾದದ್ದು ರಾವಣನ ಸೆರೆ ಅಂತ. ಅವಳ ಬ್ಯಾಕ್ಗ್ರೌಂಡನ್ನು ನಾವು ನೋಡಬೇಕು, ಅದಕ್ಕೆ ಒಂದು ಮಾತಾಡ್ಬೋದು. ಹಾಗೆ ರಾವಣನ ಬ್ಯಾಕ್ಗ್ರೌಂಡು ನೋಡಬೇಕು. ಅವನು ಬೆಳೆಬಂದಿದ್ದು ಕಡಿ, ಕೊಚ್ಚು, ಕೊಲ್ಲು, ಅಪಹರಿಸು ಅನ್ನೋ ಅದೇ ವಾತಾವರಣವೇ ಅಂತ. ಹಾಗೆ ಅಲ್ಲವಲ್ಲ, ಅವನ ತಂದೆ ವಿಶ್ರವಸ್ಸು, ಅವನ ತಮ್ಮ ಅದೇ ವಾತಾವರಣದಲ್ಲಿ ಬೆಳೆದವನು ಧರ್ಮಾತ್ಮನಾಗಿದ್ದಾನೆ. ಆಮೇಲೆ ಅವನಿಗೆ ಗೊತ್ತಿಲ್ಲ ಅಂತಿಲ್ಲ, ಗೊತ್ತಿದ್ದು ಮಾಡ್ತಾ ಇದ್ದಾನಲ್ವ, ಅದು ತಪ್ಪಾಗಿದೆ. ಅಷ್ಟಕ್ಕೂ ಮಿಗಿಲಾಗಿ ಈ ಮಾಯಾಮೃಗದ ಮೋಹದಿಂದ ಸೀತೆ 1 ವರ್ಷ ಈ ನೃಶಂಸನ ಪಾಪಿಯ ಸೆರೆಯಲ್ಲಿದ್ದು ನವೆದು ಹೋದಳಲ್ಲ. ಅಸಲು ಬಡ್ಡಿ ಎಲ್ಲ ತೀರಿಸುವಷ್ಟು ಕಷ್ಟಪಟ್ಟಿದ್ದಲ್ಲದೆ ಇವನ ಸೆರೆಯ ಕಾರಣವೇ ಮುಂದೆ ಲೋಕಾಪವಾದ ಬಂದು ಕಾಡಿನಲ್ಲಿ ಪರಿತ್ಯಕ್ತಳಾಗಿ ಬದುಕಬೇಕಾಯ್ತಲ್ಲ. ಸೀತೆಯ ಬದುಕೆ ಒಂದು ಬಯಕೆಯಿಂದ ಭಸ್ಮವಾಯಿತು ಅಂತಂದಾಗ ರಾವಣ ಈ ಸೀತೆಯನ್ನು ಬಯಸಿದಂಥದ್ದು ನ್ಯಾಯ ಹೇಗಾಗುತ್ತೆ ಅಂತ ನೋಡಬೇಕು. ಎಲ್ಲ ಕಾರಣದಿಂದ ಖಂಡಿತವಾಗಿ ರಾವಣನ ಪರ ವಕಾಲತ್ ಮಾಡೋಕೆ ನಮಗಾಗೋಲ್ಲ. ಬಭೂವ ರಾಘವಸ್ಯಾಪಿ ಮನೋವಿಸ್ಮಯಿತಾಮಗಾತ್. ರಾಮನ ಮನಸ್ಸು ಕೂಡ ಆಶ್ಚರ್ಯಚಕಿತವಾಯಿತು. ಲೋಭಿತಸ್ತೇನ ರೂಪೇಣ ಸೀತೆಯಾಚ ಪ್ರಚೋದಿತ ಉವಾಚ ರಾಘವೋ ಹೃಷ್ಟೋ ಭ್ರಾತರಂ ಲಕ್ಷ್ಮಣಂ ವಚ. ಈ ರೂಪ ಅವನಿಗೂ ಹಿಡಿಸಿ ಸೀತೆಯ ಮಾತು ಕೂಡ ಒಪ್ಪಿಗೆಯಾಗಿ ಹೇಳ್ತಾನೆ. ನಿಜ, ಸೀತೆ ಎಂದೂ ಕೇಳದೇ ಇರತಕ್ಕಂಥ ಬಯಕೆ ಇಂದು ಕೇಳಿದ್ದಾಳೆ. ಬಹಳ ಚೆನ್ನಾಗಿದೆ, ತುಂಬ ಸೊಗಸಾಗಿದೆ. ತತ್ಸಾರ ಮಖಿಲಂ ನೃಣಾಂ ಧನಂ ನಿಚಯ ವರ್ಧನಂ ಮನಸಾ ಚಿಂತಿತಂ ಸರ್ವಂ ಯಥಾ ಶುಕ್ರಸ್ಯ ಲಕ್ಷ್ಮಣ. ನಾವು ಸಾರಾಂಶತಃ ನೋಡೋದಿದ್ದರೆ ಎಲ್ಲ ಅಮೂಲ್ಯವಾದ ವಸ್ತುವು ಕೂಡ ಲೋಕ ಸಂಪತ್ತನ್ನು ಬೆಳೆಸೋದಿಕ್ಕಾಗುತ್ತೆ. ಇದೆಲ್ಲ ಅರ್ಥಶಾಸ್ತ್ರಜ್ಞ ಶುಕ್ರಾಚಾರ್ಯ ಹೇಳಿದ್ದಾನೆ. ಹಾಗಾಗಿ ಇದು ಒಳ್ಳೆಯ ಸಂಪತ್ಭರಿತವಾದ ವಸ್ತು, ಇದನ್ನು ಉಳಿಸಿಕೊಳ್ಳಬೇಕು ನಾವು. ಇದಕ್ಕೆ ಸ್ವಾಮಿ ಯಾರೂ ಇಲ್ಲ. ಅರ್ಥೀಯೇನಾರ್ಥಕೃತ್ಯೇನ ಸಂವ್ರಜತ್ಯ ವಿಚಾರಯನ್ ತಮರ್ಥಂ ಅರ್ಥಶಾಸ್ತ್ರಜ್ಞ ಪ್ರಾಹುರ ಅರ್ಥ್ಯಾಶ್ಚ ಲಕ್ಷ್ಮಣ. ಹಾಗಾಗಿ ಯಾವ ಅರ್ಥಾಪೇಕ್ಷಿ ವಸ್ತುವಿನ ಪ್ರಯೋಜನ ಕಂಡು ಮುಂದುವರಿತಾನೋ ಆ ವಸ್ತುವೇ ಅರ್ಥ, ನಮಗಿದು ಅರ್ಥ. ಹಾಗಾಗಿ ಇದು ಅರ್ಥ ಅನ್ನುವ ದೃಷ್ಟಿಯಿಂದ ನೋಡೋಣ, ಧರ್ಮ ಅನ್ನೋ ದೃಷ್ಟಿಯಿಂದ ಅಲ್ಲ. ಇದು ಮತ್ತೊಂದು ಪುರುಷಾರ್ಥ. ನ ಕಾದಲಿ ನ ಪ್ರಿಯಕಿ ನ ಪ್ರವೇಣಿ ನ ಚಾವಿಕಿ ಭವೇದೇತಸ್ಯ ಸದೃಶಿ ಸ್ಪರ್ಶನೇನೇತಿ ಮೇಮತಿ. ಕದಲಿ, ಪ್ರಿಯಕಿ, ಪ್ರವೇಣಿ, ಅವಿ ಅಂತ ಇವೆಲ್ಲ ಬೇರೆ ಬೇರೆ ಜಾತಿಯ ಜಿಂಕೆ ಮತ್ತು ಕುರಿಗಳು. ಅವಿ ಅಂತಂದರೆ ಕುರಿ, ಆವಿಕಿ ಅಂದರೆ ಕುರಿಯ ಚರ್ಮ, ಉಣ್ಣೆ ಇದು ಅಂತ ಅರ್ಥ. ಪ್ರವೇಣಿ ಅಂತನ್ನುವಂಥದ್ದು ಒಂದು ಜಾತಿಯ ಜಿಂಕೆ. ಪ್ರಿಯಕ ಮತ್ತು ಕದಲಿ ಅನ್ನುವಂಥದ್ದು ಒಂದೊಂದು ಜಾತಿಯ ಜಿಂಕೆಗಳು. ಈ ಜಿಂಕೆಗಳ ಚರ್ಮ ತುಂಬ ಮೃದುವಾಗಿರುತ್ತೆ ಅಂತಾರೆ. ಆದರೆ ಈ ಪ್ರಕೃತ ಸ್ವರ್ಣ ಮೃಗದ ಚರ್ಮ ಮತ್ತೂ ಮೃಗವಾಗಿರುತ್ತೆ. ಹಾಗಾಗಿ ಇದು ಬಹಳ ರಮಣೀಯವಾದದ್ದು. ಭೂಮಿಯಲ್ಲಿ ಈ ಮೃಗ, ಆಕಾಶದಲ್ಲಿ ಚಂದ್ರಬಿಂಬದ ಮಧ್ಯೆ ಇರುವ ಮೃಗ, ಇವುಗಳಿಗೆ ಇದೇ ಸಾಟಿ ಅಂತನಿಸುತ್ತೆ. ಅದಕ್ಕೆ ನಾವು ಹೋಗಬೇಕು. ಅದು ಮಾತ್ರವಲ್ಲ, ಇದು ರಾಕ್ಷಸ ಮಾಯೆ ಆಗಿದ್ದರೆ ಖಂಡಿತ ಸಂಹಾರ ಮಾಡಬೇಕು. ಮಾಯೇಶ ರಾಕ್ಷಸಸ್ಯೇತಿ ಕರ್ತವ್ಯೋಸ್ಯ ವಧೋಮಯ ಅಂತ ಹೇಳಿ ಹೊರಡ್ತಾನೆ. ಮುಂದಿನ ಭಾಗ ನಾಳೆ ನೋಡೋಣ.